Okay, so next we will go with the new chapter. So that is nothing but chemical kinetics, right? So chemical kinetics andre right? So kinetics, it is nothing but kinesis. Kinesis. In Greek word kinesis means it is nothing but moment. ಏನು ಹೇಳ್ತೀವಿ ನಾವು ಅದನ್ನು ಮೊಮೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಕೆಮಿಕಲ್ ಕೈನೆಟಿಕ್ಸ್ ಅಂದರೆ ಸೊ ಇಟ್ ಈಸ್ ರಿಲೇಟೆಡ್ ಟು ವಾಟ್? ಸೊ ಇಟ್ ಈಸ್ ರಿಲೇಟೆಡ್ ಟು ರೇಟ್ ಅಂತ ಹೇಳ್ಬೋದು. ಏನು ಹೇಳ್ತೀವಿ ನಾವು ಅದನ್ನು ರಿಯಾಕ್ಷನ್ ಎಷ್ಟು ಬೇಗ ಹಾಗೆ ಆಗುತ್ತೆ, ರೈಟ್? ಸೊ ಯು ನೋ ದ್ಯಾಟ್ ಏನು ಮಾಡ್ತೀರಿ ಇವಾಗ? ಸೊ ಮನೆಯಿಂದ ಕಾಲೇಜಿಗೆ ಬರ್ತೀರಿ ಅಲ್ವಾ? ಕಾಲೇಜಿಗೆ ಬರ್ತೀರಿ. ಸೊ ಯಾವುದರಲ್ಲಿ ಬರ್ತೀರಿ? ಕ್ವಶನ್ ಮಾರ್ಕ್ ಅಲ್ವಾ? ಸೊ ಯಾವುದೆಲ್ಲ ಆಪ್ಷನ್ ಇರುತ್ತೆ? ಸೊ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಎಣಿಸ್ಕೊಳ್ಳಿ. ಲೆಟಸ್ ಸೇ ಇಟ್ ಇಸ್ 2 ಕಿಲೋಮೀಟರ್. ಸೊ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಎಣಿಸ್ಕೊಳ್ಳಿ. 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಇವಾಗ ಏನು ಮಾಡ್ಬೋದು? ನಡ್ಕೊಂಡು ಬರ್ಬೋದು. ಸೊ ನಡ್ಕೊಂಡು ಬಂದರೆ ಮನೆಯಿಂದ ಕಾಲೇಜಿಗೆ ನಡ್ಕೊಂಡು ಬಂದರೆ ಸೊ 2 ಕಿಲೋಮೀಟ್ರ್ ಇದೆ. ಸಾಧಾರಣ ಎಷ್ಟು? ಹಾಫ್ ಆನ್ ಅವರ್ ಅಂತ ಎಣಿಸ್ಕೊಳ್ಳಿ. 30 ಮಿನಿಟ್ಸ್ ಬೇಡ, 45 ಮಿನಿಟ್ಸ್ ಇಟ್ಕೊಳ್ಳಿ. ನಿಧಾನ ಬಂದರೆ 45 ಮಿನಿಟ್ಸ್, ರೈಟ್? ಅದೇ ರೀತಿಯಲ್ಲಿ ಸೊ ನೀವೀಗ ಏನು ಮಾಡ್ತೀರಿ? ಸೊ ನಡ್ಕೊಂಡು ಬರ್ತೀರಿ. ಸೊ ಬೈ ವಾಕ್ ಕಡೆಗೆ ಸೈಕಲಲ್ಲಿ ಬರ್ತೀರಿ ಅಂತ ಎಣಿಸ್ಕೊಳ್ಳಿ. ಬೈ ಸೈಕಲಲ್ಲಿ ಬಂದರೆ ಇನ್ನೊಂದು 1/4 ಗಂಟೆ ಕಡಿಮೆ ತಗೊಳ್ಳಿ. ಯು ಕ್ಯಾನ್ ಸೇ 30 ಮಿನಿಟ್ಸ್, ರೈಟ್? ಸೊ 30 ಮಿನಿಟ್ಸ್ ಅಂತ ಎಣಿಸ್ಕೊಳ್ಳಿ. ಸೊ ಇವಾಗ ಏನು ಮಾಡ್ತೀರಿ? ಲೋಕಲ್ ಬಸ್ಸಲ್ಲಿ ಬರ್ತೀರಿ. ಸೊ ಮನೆಯಿಂದ ಇಲ್ಲಿಗೆ ಲೋಕಲ್ ಬಸ್ಸಲ್ಲಿ ಬರ್ತೀರಿ ಅಂತ ಎಣಿಸ್ಕೊಳ್ಳಿ, ರೈಟ್? ಸೊ ಲೋಕಲ್ ಬಸ್ ಎಷ್ಟಿರ್ಬೋದು? ಒಂದು 20 ಮಿನಿಟ್ಸ್ ಆರ್ ಎಲ್ಸ್ ಯು ಕ್ಯಾನ್ ಸೇ ಇಟ್ ಈಸ್ 15 ಮಿನಿಟ್ಸ್ ಅಂತ ಎಣಿಸ್ಕೊಳ್ಳಿ. 15 ಮಿನಿಟ್ಸ್ ಬೇಕು ಅಂತ ಎಣಿಸ್ಕೊಳ್ಳಿ. ಸೊ ಅಷ್ಟು ಲೋಕಲ್ ಅಂತ ಎಣಿಸ್ಕೊಳ್ಳಿ, ಆಯಿತಾ? ಸೇ ನೆಕ್ಸ್ಟ್ ಏನು ಮಾಡ್ತೀರಿ? ಎಕ್ಸ್ಪ್ರೆಸ್ಸಲ್ಲಿ ಬರ್ತೀರಿ ಅಂತ ಎಣಿಸ್ಕೊಳ್ಳಿ. ಎಕ್ಸ್ಪ್ರೆಸ್ ಬಸ್ ಕೂಡ ಇದೆ. ಸೊ ಲಿಮಿಟೆಡ್ ಸ್ಟಾಪ್, 1-2 ಸ್ಟಾಪ್ ಇರುತ್ತೆ, ರೈಟ್? ಸೊ ವಿದಿನ್ 5 ಮಿನಿಟ್ಸಲ್ಲಿ ಬರ್ತೀರಿ. ಅರ್ಥ ಆಯ್ತಲ್ವಾ? ಸೊ ಏನಾಗಿದೆ? ಇವು ನಿಮ್ಮ ಡೆಸ್ಟಿನೇಷನ್. ನೀವೆಲ್ಲಿದ್ದೀರಿ ಇವಾಗ? ಮನೆಯಲ್ಲಿದ್ದೀರಿ. ಎಲ್ಲಿ ಬರಬೇಕು ಇವಾಗ? ಕಾಲೇಜಿಗೆ ಬರ್ತೀರಿ. ಸೊ ಕಾಲೇಜಿಗೆ ಹೇಗೆ ಬರ್ತೀರಿ, ರೈಟ್? ಸೊ ಇಟ್ ಈಸ್ ಡಿಪೆಂಡ್ ಅಪಾನ್ ಯು ಹೌ ಯು ಆರ್ ಕಮಿಂಗ್, ಬೈ ವಾಕ್, ಸೈಕಲ್, ಲೋಕಲ್ ಬಸ್ ಆರ್ ಎಕ್ಸ್ಪ್ರೆಸ್. ಬಟ್ ಏನಾಗಿದ್ದೀರಿ? ಸೊ 3-4 ಇದರಲ್ಲಿ ಏನಾಗಿದೆ? ಸೇಮ್ ವರ್ಕ್. ಏನಾಗಿದೆ ಕೇಳಿದ್ರೆ ಹೋಮಿಂದ ಎಲ್ಲಿ ಮಾಡಿದಿರಿ? ಹೋಮಿಂದ ಕಾಲೇಜ್ ಕಡೆಗೆ ಬಂದಿದ್ದೀರಿ ಅಲ್ವಾ? ಬಟ್ ಟೈಮ್ ಎನ್ನುವಂಥದ್ದು ಏನಾಗಿದೆ ಇವಾಗ? ಸೊ ಡಿಫ್ರೆಂಟ್ ಆಗಿದೆ, ರೈಟ್? ಸೊ ಡಿಫ್ರೆಂಟ್ ಆಗಿದೆ, ರೈಟ್? ಸೊ ಇಲ್ಲಿಂದ ಇಲ್ಲಿ ಬರಬೇಕಿದ್ರೆ ಏನು ಹೇಳ್ತೀನಿ ನಾವು ಅದನ್ನು? ಸರ್ ರೇಟ್ ಅಂತ ಹೇಳ್ತೀನಿ. ಸೊ ರೇಟ್, ರೈಟ್? ಸೊ 2 ಕಿಲೋಮೀಟರ್ ಬರಬೇಕಿದ್ರೆ ಸೊ ಇಫ್ ಯು ವಾಂಟ್ ಟು ಕವರ್ ದಿ ಡಿಸ್ಟೆನ್ಸ್ 2 ಕಿಲೋಮೀಟರ್ ಫ್ರಮ್ ಯುವರ್ ಹೋಮ್ ಟು ಕಾಲೇಜ್ by walking, so it will take 45 minutes. By cycle it will take 30 minutes, and by local bus if you are coming, so then 15 minutes, and express bus 5 minutes, right? So ಏನಗಿದೆ ಕೇಳಿದರೆ process ಏನು? ಸೊ process same ಇದೆ, but ways are different, right? So now, so your aim is, that is from home you have to come for the college for the study, right? So it may take 45 minutes, 30 minutes, 15 minutes, and the 5 minutes, ರೈಟ್? ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ ಸೊ ದಿಸ್ ಇಸ್ ಡೈರೆಕ್ಟ್ ವೇ, ರೈಟ್? ಇವಾಗ ನಡ್ಕೊಂಡು ಬರ್ತೀರಿ ಅಂತ ಎಣಿಸ್ಕೊಳ್ಳಿ. ವಾಕೇಬಲ್ ಡಿಸ್ಟೆನ್ಸ್ ಇದೆ, ತೊಂದರೆ ಇಲ್ಲ, 45 ಮಿನಿಟ್ಸ್ ಆಗುತ್ತೆ ಅಂತ ಎಣಿಸ್ಕೊಳ್ಳಿ. ಇವಾಗ ಏನು ಮಾಡ್ತೀರಿ? ಸೊ ಡೈರೆಕ್ಟಾಗಿ ಕಾಲೇಜಿಗೆ ಬಂದರೆ ಸೊ 45 ಮಿನಿಟ್ಸ್ ಬೇಕಂತ ಎಣಿಸ್ಕೊಳ್ಳಿ. ಇವಾಗ ಏನು ಮಾಡ್ತೀರಿ? ಸೊ ನಿಮ್ಮ ಫ್ರೆಂಡ್ ಒಬ್ಬ ಇಲ್ಲಿದ್ದಾನೆ, ಇನ್ನೊಬ್ಬ ಫ್ರೆಂಡ್ ಇಲ್ಲಿ ಇದ್ದಾನೆ, ಮತ್ತೊಬ್ಬ ಫ್ರೆಂಡ್ ಇಲ್ಲಿ ಇದ್ದಾನೆ, ರೈಟ್? ಅವಾಗೇನಾಗುತ್ತೆ? ಸೊ ಇಲ್ಲಿ ಹೋಗಿ ಇವನ ಜೊತೆ ಬಂದು ಇಲ್ಲಿ ಹೋಗಿ, ಇವನ ಜೊತೆ ಬಂದು ಇಲ್ಲಿ ಹೋಗಿ, ಇವನ ಜೊತೆ ಬಂದು ಮತ್ತೊಂದು ವೇಯಲ್ಲಿ ಬರುವಾಗ ಏನಾಗುತ್ತೆ? ಇಟ್ ಮೇ ಟೇಕ್ 1 ಅವರ್. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಮನೆ ಹೋಗುವಾಗಲೂ ಕೂಡ ಅಷ್ಟೇ, ಇಲ್ಲೆಲ್ಲ ಹೋಗಿ ಎಲ್ಲೋ ಆಟ ಎಲ್ಲ ಆಡಿ ಎಲ್ಲ ಬರುವಾಗ ಏನಾಗುತ್ತೆ? ಸೊ ಇನ್ನೂ ಕೂಡ ಲೇಟ್ ಆಗ್ಬೋದು, ರೈಟ್? ಸೊ ಬಟ್ ಏನಾಗುತ್ತೆ ಕೇಳಿದ್ರೆ ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಯುವರ್ ಏಮ್? ಸೊ ಯುವರ್ ಏಮ್ ಟು ಕಮ್ ಫ್ರಮ್ ವಾಟ್ ಹೋಮ್ ಟು ಕಾಲೇಜ್, ರೈಟ್? ಬಟ್ ಏನಾಗುತ್ತೆ? ದೆರ್ ಈಸ್ ವೇರಿಯಸ್ ಪಾತ್. ಸೊ ಒಂದು ಪಾತ್ ಇಲ್ಲಿ, ಪಾತ್ ನಂಬರ್ 1, ದಿಸ್ ಇಸ್ ಪಾತ್ 1, ಡೈರೆಕ್ಟ್ ಪಾತ್ ಅಥವಾ ವೇ ನಂಬರ್ 1. ಸೊ ದಿಸ್ ಇಸ್ ಪಾತ್ 2. ಸೊ ಎರಡನೇದು ನಿಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಇಲ್ಲಿ ಕಾಲೇಜಿಗೆ ಹೋಗುವಂಥದ್ದು, ಸೊ ಡೈರೆಕ್ಟಾಗಿ ಬರುವಂಥದ್ದು. ಬಟ್ ಇಲ್ಲಿ ಏನಾಗುತ್ತೆ? ಸೊ ನೀವು ಯಾವ ವೆಹಿಕಲಲ್ಲಿ ಬರ್ತೀರಿ? ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಇಫ್ ಐ ವಾಂಟ್ ಟು ಸ್ಟಡಿ ವಾಟ್ ದ ರೇಟ್ ಅಂದ್ರೇನು? ನೀವು ಮನೆಯಿಂದ ಹೊರಟು ಕಾಲೇಜಿಗೆ ಹೇಗೆ ಬರ್ತೀರಿ ಅಲ್ವಾ? ವಾಟ್ ಈಸ್ ದ ಸ್ಪೀಡ್, ವಾಟ್ ಈಸ್ ದ ವೆಲಾಸಿಟಿ? ಸೊ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ವಾಟ್ ನೀವು ಎಷ್ಟು ಸ್ಪೀಡಲ್ಲಿ ನಡ್ಕೊಂಡು ಬರ್ತೀರಿ, ನೀವು ಸೈಕ್ಲಿಂಗ್ ಎಷ್ಟು ಸ್ಪೀಡಲ್ಲಿ ಮಾಡ್ತೀರಿ. ಸೊ ಲೋಕಲ್ ಬಸ್ಸಲ್ಲಿ ಹೇಗೆ ಬರುತ್ತೆ, ಎಕ್ಸ್ಪ್ರೆಸ್ಸಲ್ಲಿ ಹೇಗೆ ಬರುತ್ತೆ, ರೈಟ್? ಸೊ ವಾಕ್ ಯು ಕ್ಯಾನ್ ಎಷ್ಟು ಸ್ಪೀಡ್ ವಾಕ್ ಮಾಡ್ಬೋದು, ಮ್ಯಾಕ್ಸಿಮಮ್ ಸ್ಪೀಡ್ ವಾಕ್ ಮಾಡಿದ್ರೆ ಎಷ್ಟು ಬರ್ತೀರಿ. ಅದೇ ಸೈಕಲ್ ಆದರೆ ಇನ್ನೂ ಸ್ವಲ್ಪ ಸ್ಪೀಡ್ ಬರ್ತೀರಿ. ಲೋಕಲ್ ಬಸ್ ಆದರೆ ತುಂಬ ಸ್ಟಾಪ್ ಇರುತ್ತೆ ಅಂತ ಎಣಿಸ್ಕೊಳ್ಳಿ, 15 ಮಿನಿಟ್ಸ್ ಆಗುತ್ತೆ. ಬಟ್ ಎಕ್ಸ್ಪ್ರೆಸ್ಸಲ್ಲಿ ಏನಾಗುತ್ತೆ? ಇಮಿಡಿಯೇಟ್ಲಿ ಬರುವಂಥದ್ದು, ರೈಟ್? ಸೊ ಅದೇ ರೀತಿಯಲ್ಲಿ ಏನಾಗುತ್ತೆ ಕೇಳಿದ್ರೆ ದ ಥಿಂಗ್ ಈಸ್ ಯುವರ್ ಡೆಸ್ಟಿನೇಷನ್ ಇಸ್ ಯುವರ್ ಕಾಲೇಜ್ ಫ್ರಮ್ ಯುವರ್ ಹೋಮ್. ವರ್ಕ್ ಆಗಿದೆ, ಹೋಮಿಂದ ಕಾಲೇಜಿಗೆ ಬಂದಿದ್ದೀರಿ. ಬಟ್
ಇಲ್ಲಿಂದ ಇಲ್ಲಿಗೆ ರೀಚ್ ಆಗೋ ಟೈಮ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಇಟ್ ಈಸ್ ಡಿಪೆಂಡ್ ಅಪಾನ್ ಸೊ ಫ್ರಮ್ ಹೌ ಯು ಆರ್ ಕಮಿಂಗ್. ಹೇಗೆ ನೀವು ಹೋಮಿಂದ ಕಾಲೇಜಿಗೆ ಬರ್ತೀರಿ ಮತ್ತು ಹೇಗೆ ಬರ್ತೀರಿ. ಸೊ ದಟ್ ಈಸ್ ಕ್ವಶನ್ ಮಾರ್ಕ್. ಟು ಸ್ಟಡಿ ದ್ಯಾಟ್ ವೆರಿ ಸಿಂಪಲ್. ಹಾಗಾದರೆ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂದ್ರೇನು? ಸೊ ಇಲ್ಲಿ ಏನು ಮಾಡ್ತೀವಿ, ನೀವು ಇಲ್ಲಿಂದ ಕಾಲೇಜಿಗೆ ಬಂದಿದ್ದು ಅಷ್ಟೇ, ರೇಟ್ 45 ಮಿನಿಟ್ಸ್ ಪರ್ ಎಷ್ಟು 2 ಕಿಲೋಮೀಟ್ರಿಗೆ 45 ಮಿನಿಟ್ಸಲ್ಲಿ ಬಂದಿದ್ದೀರಿ ರೇಟ್. ಇಲ್ಲಿ 30 ಮಿನಿಟ್ಸಲ್ಲಿ 2 ಕಿಲೋಮೀಟರ್ ಬಂದಿದ್ದೀರಿ ರೇಟ್, ರೈಟ್. 15 ಮಿನಿಟ್ಸಲ್ಲಿ 2 ಕಿಲೋಮೀಟರ್ ಕವರ್ ಮಾಡಿದ್ದೀರಿ. ಎಕ್ಸ್ಪ್ರೆಸ್ 5 ಮಿನಿಟ್ಸಲ್ಲಿ 2 ಕಿಲೋಮೀಟರ್ ಕವರ್ ಮಾಡಿದಿರಿ, ರೈಟ್. ಸೊ ಅದನ್ನು ನಾವು ರೇಟ್ ಅಂತ ಹೇಳ್ತೀವಿ, ರೈಟ್. 2 ಕಿಲೋಮೀಟರ್ನ ಎಷ್ಟು ಬೇಗ ಕವರ್ ಮಾಡಿದಿರಿ. ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ಸೊ ಬೈ ವಿಚ್ ಯು ಆರ್ ಕಮಿಂಗ್, ರೈಟ್. ಟು ಸ್ಟಡಿ ದ್ಯಾಟ್ ನೀವು ಮನೆಯಿಂದ ಕಾಲೇಜಿಗೆ ಹೇಗೆ ಬರ್ತೀರಿ ಅದನ್ನು ಸ್ಟಡಿ ಮಾಡೋದು. ಹೇಗೆ ಬರ್ತೀರಿ, ವಾಟ್ ಈಸ್ ದ ಟೈಮ್ ಯು ಆರ್ ಗೋಯಿಂಗ್ ಟು ಕವರ್, ರೈಟ್. ಅದನ್ನು ಹೇಗೆ ಸ್ಟಡಿ ಮಾಡ್ತೀರಿ ಕೇಳಿದ್ರೆ, ಸೊ ಡಿಪೆಂಡಿಂಗ್ ಅಪಾನ್ ದಿಸ್ ಫ್ಯಾಕ್ಟರ್, ರೈಟ್. ಡಿಪೆಂಡಿಂಗ್ ಅಪಾನ್ ದಿ ಪಾತ್, ಇಲ್ಲಿಂದ ಹೇಗೆ ಬರ್ಬೋದು, ಇಲ್ಲಿಂದ ಹೇಗೆ ಬರ್ಬೋದು, ಅರ್ಥ ಆಯ್ತಲ್ವಾ. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಕೆಮಿಕಲ್ ರಿಯಾಕ್ಷನ್. ಹಾಗಾದರೆ ಕೆಮಿಕಲ್ ರಿಯಾಕ್ಷನಲ್ಲಿ ಏನಾಗುತ್ತೆ ಕೇಳಿದ್ರೆ, ಸೇ ಇಟ್ ಈಸ್ ರಿಯಾಕ್ಟೆಂಟ್. ರಿಯಾಕ್ಟೆಂಟ್ ಎನ್ನುವಂಥದ್ದು ಏನಾಗಿದೆ, ಸೊ ಹೋಮ್ ಇಸ್ ದ ರಿಯಾಕ್ಟೆಂಟ್ ಆ್ಯಂಡ್ ದ ಕಾಲೇಜ್ ಇಸ್ ವಾಟ್ ಪ್ರಾಡಕ್ಟ್. ಇಲ್ಲಿ ಹೀಗೆ ನಡ್ಕೊಂಡು ಬರೋದಲ್ಲ, ಅರ್ಥ ಆಯ್ತಾ. ಸೊ ನಡ್ಕೊಂಡು ಬರೋದಲ್ಲ. ಇವಾಗ ಏನಾಗುತ್ತೆ, ರಿಯಾಕ್ಟೆಂಟ್ ಎನ್ನುವಂಥದ್ದು ಏನಾಗಿದೆ, ಇಲ್ಲಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕು, ಅರ್ಥ ಆಯ್ತಲ್ವಾ. ಸೊ ರಿಯಾಕ್ಟೆಂಟ್ ಎನ್ನುವಂಥದ್ದು ಏನಾಗಬೇಕು, ಇವಾಗ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕು. ಎಷ್ಟು ರಿಯಾಕ್ಟೆಂಟ್ ಇದೆ, ಸೊ ಸೇ ಇಟ್ ಈಸ್ 100 ರಿಯಾಕ್ಟೆಂಟ್. ಸೊ ಇಟ್ ಮಸ್ಟ್ ಕನ್ವರ್ಟ್ ಇಟ್ ಇಂಟು ವಾಟ್ 100 ಪ್ರಾಡಕ್ಟ್, ಅರ್ಥ ಆಯ್ತಾ. ಸೊ 100 ರಿಯಾಕ್ಟೆಂಟ್ ಇದೆ, 100 ಪ್ರಾಡಕ್ಟ್ ಇದೆ. ಸೊ ನೀವೊಂದು ಇಂಡಸ್ಟ್ರಿ ಓಪನ್ ಮಾಡಿದ್ದೀರಿ ಅಂತ ಎಣಿಸ್ಕೊಳ್ಳಿ, ರೈಟ್. ಸೊ ಯು ಹ್ಯಾವ್ ಸಪೋಸ್ ಯು ಹ್ಯಾವ್ ಎಸ್ಟಾಬ್ಲಿಷ್ಡ್ ನೀವು ಇಂಡಸ್ಟ್ರಿ. ಸೊ ಇಂಡಸ್ಟ್ರಿಗೆ ಹೋದಾಗ ಏನಾಗುತ್ತೆ ಕೇಳಿದ್ರೆ, ಏನಾಗುತ್ತೆ, ಪ್ರಾಫಿಟೇಬಲ್ ಆಗಬೇಕಿದ್ರೆ ಏನಾಗಬೇಕು, ಸೊ ವರ್ಕರ್ಸನ್ನು ಹಾಕ್ತೀರಿ ಅಲ್ವಾ, ವರ್ಕರ್ಸನ್ನು ಹಾಕ್ಕೊಳ್ತೀರಿ, ಅವರಿಗೆ ಸ್ಯಾಲ್ರಿಯನ್ನು ಕೊಡಬೇಕು, ರೈಟ್. ಸೊ ಇವಾಗ ನಿಮ್ಗೆ ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಪರ್ ಡೇಗೆ ಎಷ್ಟು ತೆಗಿಬೋದು ಕೇಳಿದ್ರೆ 100 ಪ್ರಾಡಕ್ಟನ್ನು ತೆಗಿಬೋದು ಅಂತ ಎಣಿಸ್ಕೊಳ್ಳಿ. ಟ್ಯಾಂಕಿ ಮಾಡ್ತೀರಿ ಅಂತ, ಸೊ ವಾಟರ್ ಟ್ಯಾಂಕ್ ಮಾಡ್ತೀರಿ ಅಂತ ಎಣಿಸ್ಕೊಳ್ಳಿ, 100 ಪ್ರಾಡಕ್ಟ್, ಅರ್ಥ ಆಯ್ತಲ್ವಾ. ಸೊ ಟೈಮ್ ಎಷ್ಟು, ಒಂದು ದಿವಸಕ್ಕೆ 100 ಏನೋ ಟ್ಯಾಂಕ್ ಮಾಡ್ತೀರಿ ಅಂತ ಎಣಿಸ್ಕೊಳ್ಳಿ. ಅದಕ್ಕೆ ರಿಯಾಕ್ಟೆಂಟ್ ತೊಗೊಳ್ಬೇಕು ಅಲ್ವಾ. 100 ರಿಯಾಕ್ಟೆಂಟನ್ನು 100 ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ತೀರಿ. ಇವಾಗ ಇದನ್ನು ಸೇಲ್ ಮಾಡಿದರೆ ಎಷ್ಟಾಗುತ್ತೆ, ನಿಮಗೆ ಇಂಡಸ್ಟ್ರಿಗೆ ಹಣ ಬರುತ್ತೆ, ಅರ್ಥ ಆಯ್ತಲ್ವಾ. ಸೊ ಪರ್ ಡೇಗೆ, ರೈಟ್. ಅದೇ ಇನ್ನೊಂದು ಪಕ್ಕದಲ್ಲಿ ಮತ್ತೊಂದು ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಗುತ್ತೆ, ಸೇಮ್ ಪ್ರಾಡಕ್ಟ್ ಅವರು ಪ್ರಾಡಕ್ಟ್ ಮಾಡ್ತಾರೆ. ಸೊ ನಿಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ, ಸೊ ಪರ್ ಡೇ ಸೊ ದೇ ಆರ್ ಗೋಯಿಂಗ್ ಟು ಕನ್ವರ್ಟ್ 200 ರಿಯಾಕ್ಟೆಂಟ್ ಟು 200 ಪ್ರಾಡಕ್ಟ್, ಅರ್ಥ ಆಯ್ತಾ ಹೇಳಿದ್ದು. ಸೊ ಇವಾಗ ಏನಾಗುತ್ತೆ, ಸೊ ನಿಮ್ಮ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಮ್ಯಾನುಫ್ಯಾಕ್ಚರ್ಡ್ ಯೂನಿಟ್ ಪರ್ ಡೇ 100 ಮಾಡ್ತೀರಿ ಅಂತ ಎಣಿಸ್ಕೊಳ್ಳಿ. ಸೊ ಇನ್ನೊಬ್ಬರು ನಿಮ್ಮ ಫ್ರೆಂಡು ಇರ್ಬೋದು, ಯಾರೋ ಕಲೀಗ್ಸು ಇರ್ಬೋದು, ಯಾರೋ ಇನ್ನೊಂದು ಇಂಡಸ್ಟ್ರಿಯನ್ನು ತೆಗಿತಾರೆ, ಅವರದ್ದು ಪ್ರಾಡಕ್ಟ್ ಎಷ್ಟು 200. ಸೊ ಬೇರೆ ಕಡೆ ಮಾಡ್ತಾರೆ ಅಂತ ಎಣಿಸ್ಕೊಳ್ಳಿ, 200 ಪ್ರಾಡಕ್ಟ್, ರೈಟ್. ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ, ಲಾಭ ಯಾರಿಗೆ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಎಷ್ಟು ವರ್ಕರ್ಸ್ ಇದ್ದಾರೆ ಅಲ್ಲಿ ಅವರು ಅಷ್ಟೇ ವರ್ಕರ್ಸ್ ಇದ್ದಾರೆ. ಪರ್ ಡೇಗೆ ನಿಮ್ಮದು 100, ಅವ್ರದ್ದು ಎಷ್ಟು 200. ಸೊ ಇವಾಗ ನೀವು ಕೇಳ್ತೀರಿ ಏನು ಮಾಡಿದ್ಯಾ ಅಂತ. ಸೊ ಇಲ್ಲಿ ಯಾಕೆ ಡಿಫ್ರೆನ್ಸ್ ಬರುತ್ತೆ ಕೇಳಿದ್ರೆ, ಸಿ ಹಿಯರ್ ಸೇಮ್ ಥಿಂಗ್, ನೀವೇನು ನಡ್ಕೊಂಡು ಬರ್ತಾ ಇದ್ದೀರಿ, ಬಟ್ ನಿಮ್ಮ ಫ್ರೆಂಡ್ ಏನು ಮಾಡ್ತಾ ಇದ್ದಾರೆ, ಸೈಕಲಲ್ಲಿ ಬರ್ತಾ ಇದ್ದಾರೆ. ಡಿಫ್ರೆನ್ಸ್ ಅರ್ಥ ಆಯ್ತಲ್ಲ ಹೇಳಿದ್ದು. ರೀಚ್ ಆಗಿದ್ದೆ ಎಷ್ಟು, ಕಾಲೇಜಿಗೆ ರೀಚ್ ಆಗಿದ್ದೀರಿ, ರೈಟ್. 45 ಮಿನಿಟ್ಸನ್ನು ತಗೊಳ್ತೀರಿ, ಇವಾಗ 30 ಮಿನಿಟ್ಸನ್ನು ತಗೊಳ್ತಾನೆ. ಸೊ ಮತ್ತೊಬ್ಬ ಇಂಡಸ್ಟ್ರಿಯನ್ನು ತೆಗಿತಾನೆ, ಅವೇನು ಮಾಡ್ತಾನೆ, ಪರ್ ಡೇ ಏನು ಮಾಡ್ತಾನೆ 300 ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ಮತ್ತೊಬ್ಬ ಏನೋ 400 ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ಬೋದು. ಡಿಪೆಂಡ್ ಅಪಾನ್ ಸೊ ವಿಚ್ ವೆಹಿಕಲ್ ಯು ಆರ್ ಕಮಿಂಗ್, ಒನ್ ಥಿಂಗ್. ಸೊ ಇಲ್ಲಿ ಡಿಪೆಂಡಿಂಗ್ ಅಪಾನ್ ಹೌ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ್ಯಾಟ್ ಪ್ರಾಡಕ್ಟ್. ಸೊ ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ಅನ್ನೋಂಥದ್ದು ಬರುತ್ತೆ. ನಿಮ್ಮ ಹತ್ರ ಸೇಮ್ ರಿಯಾಕ್ಟೆಂಟ್ ಯೂಸ್ ಮಾಡ್ತಾರೆ, ಇಲ್ಲಿ ಕೂಡ ಸೇಮ್ ರಿಯಾಕ್ಟೆಂಟ್, ಇಲ್ಲಿ ಕೂಡ ಸೇಮ್ ರಿಯಾಕ್ಟೆಂಟ್ ಹಾಕ್ತಾನೆ, ಇಲ್ಲಿ ಕೂಡ ಸೇಮ್ ರಿಯಾಕ್ಟೆಂಟ್ ಹಾಕ್ತಾನೆ. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ 100 ಪ್ರಾಡಕ್ಟ್ ಬರುತ್ತೆ, ಇಲ್ಲಿ 200 ಪ್ರಾಡಕ್ಟ್ ಬರುತ್ತೆ, 300, 400. ಪ್ರಾಫಿಟೇಬಲ್ ಎಲ್ಲಿ ಬರುತ್ತೆ ಇವಾಗ 400. ಯಾರು 400 ಮಾಡ್ತಾರೆ ನೋಡಿ, ನಿಮ್ಮಕ್ಕಿಂತ 4 ಪಟ್ಟು ಹೆಚ್ಚು ಲಾಭವನ್ನು ಪಡಿತಾರೆ. ಹಾಗಾದರೆ ಎಲ್ಲರೂ ಕೂಡ 100 ಮಾಡಿದರೆ ಏನಾಗ್ತಿತ್ತು, ಸೊ ನ್ಯಾಷನಲ್ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. 100 ಎಲ್ಲಾದರೂ 100 ಮಾಡಿದರೆ ಪರ್ ಡೇ ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಇವಾಗ ಪರ್ ಡೇ 4 ಜನ ಸೇರಿದರೆ ಎಷ್ಟು 400 ಪ್ರಾಡಕ್ಟ್ ಆಗುತ್ತೆ. ಬಟ್ ಇವಾಗ ಹಾಗಲ್ಲ. ಸೊ ಮ್ಯಾಕ್ಸಿಮಮ್ ಈಲ್ಡ್ ಎಲ್ಲಿ ಬರುತ್ತೆ ಕೇಳಿದರೆ, ಸೊ 4th ಮೆಂಬರ್ ಏನಿದೆ ನೋಡಿ 400 ಪ್ರಾಡಕ್ಟನ್ನು ಮಾಡಿ ಇದು ಮಾಡ್ತಾನೆ. ಸೊ ಯಾಕೆ 400 ಹೇಗೆ ಬಂತು, ಯಾಕೆ ಬಂತು, ಸೊ ದಟ್ ಈಸ್ ವಾಟ್ ವಿ ಆರ್ ಡೀಲಿಂಗ್ ದ ಕೆಮಿಕಲ್ ಕೈನೆಟಿಕ್ಸ್. ಹಾಗಾದರೆ ಕೆಮಿಕಲ್ ಕೈನೆಟಿಕ್ಸ್ ಅಂದರೆ ಏನು, ಸೊ ವಾಟ್ ಇಸ್ ಅ ಕ್ವಶನ್. So to answer that question, what is chemical kinetics, what is the answer for it, right? So ಇಲ್ಲಿ 400 ಯಾಕೆ ಮಾಡಿದ್ದಾರೆ ನೋಡಿ. ಸೊ ಅದನ್ನು ಏನು ಮಾಡ್ತೀವಿ, ಕೆಮಿಕಲ್ ರಿಯಾಕ್ಷನ್ ಏನು ರಿಯಾಕ್ಟೆಂಟ್ ಆಗಿದೆ ನೋಡಿ, ಅದು ಪ್ರಾಡಕ್ಟ್ ಹೇಗೆ ಬಂದಿದೆ ನೋಡಿ. ಸೊ ಇದ್ರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡುವಂಥದ್ದು.
ರಿಯಾಕ್ಟೆಂಟ್ ಹೇಗೆ ರಿಯಾಕ್ಟ್ ಆಗುತ್ತೆ, ಎಷ್ಟು ಬೇಗ ರಿಯಾಕ್ಟ್ ಆಗುತ್ತೆ, ಎಷ್ಟು ಪ್ರಾಡಕ್ಟ್ ಬರುತ್ತೆ, ಅಲ್ಲಿ ಏನೆಲ್ಲ ಫ್ಯಾಕ್ಟರ್ ಇಫೆಕ್ಟ್ ಆಗುತ್ತೆ. ಸೊ ನೀವು ಹೀಗೆ ಹೋಗಿದ್ರೆ ಹೇಗೆ ಬರ್ತೀರಿ, ಸೊ ಇಲ್ಲಿ ಹೋಗಿದ್ರೆ ಹೇಗೆ ಬರ್ತೀರಿ, ಇನ್ನೂ ಕೂಡ ಇನ್ನೊಂದು ಶಾರ್ಟ್ ಕಟ್ ಇರುತ್ತೆ, ಅದರಲ್ಲಿ ಬಂದರೆ ಎಷ್ಟು ಬೇಗ ರೀಚ್ ಆಗ್ತೀರಿ. ಸೊ ಅದನ್ನೆಲ್ಲ ಹುಡುಕುವಂಥದ್ದು, ರೈಟ್. ಸೊ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಅಲ್ಲಿ ಮೆಕ್ಯಾನಿಸಮಲ್ಲಿ ನಾವು ನೋಡ್ಬೋದು ಯಾವ ರೀತಿ ಮೆಕ್ಯಾನಿಸಮ್ ಆಗುತ್ತೆ, ಹೇಗೆ ರೇಟನ್ನು ಡಿಫೈನ್ ಮಾಡುವಂಥದ್ದು. SN1 ಮೆಕ್ಯಾನಿಸಮಲ್ಲಿ ಹೇಳಿದಿರಿ, SN2 ಮೆಕ್ಯಾನಿಸಮಲ್ಲಿ ಹೇಳಿದಿರಿ, ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಡಿಪೆಂಡ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್, ರೈಟ್. ಎಷ್ಟು ರಿಯಾಕ್ಟೆಂಟು, 2 ರಿಯಾಕ್ಟೆಂಟ್ ತಗೊಂಡಿದ್ರು ಅದ್ರ ಮೇಲೆ ಡಿಪೆಂಡ್ ಆಗ್ತದಾ, 1 ರಿಯಾಕ್ಟೆಂಟ್ ತಗೊಂಡಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ. ಎಂಟೈರ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್. ಸೊ ದಟ್ ಈಸ್ ಅಂಡರ್ ದಿ ಕೆಮಿಕಲ್ ಕೈನೆಟಿಕ್ಸ್. ಅರ್ಥ ಆಯ್ತಾ? ಹಾಗಾದ್ರೆ ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೇನು? ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ರಿಯಾಕ್ಷನ್ ರೇಟ್. ಎಷ್ಟು ಬೇಗ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ಸಿಗುತ್ತೆ ಅದನ್ನು ರೇಟ್ ಅಂತ ಹೇಳ್ತೀವಿ. ರೇಟ್ ಅಂದರೆ ಎಷ್ಟು ಬೇಗ ನೀವು ಅಲ್ಲಿ ತರ್ತೀರಿ, ಸೊ ದಟ್ ಈಸ್ ರೇಟ್, ರೈಟ್. ಸೊ ಇವಾಗ ಬೈ ವಾಕ್, ಬೈಸೈಕಲ್, ಲೋಕಲ್ ಬಸ್, ಎಕ್ಸ್ಪ್ರೆಸ್, ಎಮರ್ಜೆನ್ಸಿ ಹೋಗ್ಬೇಕು, ಇಲ್ಲಿಂದ ಅಲ್ಲಿಗೆ ಎಲ್ಲಿಗೋ ಎಮರ್ಜೆನ್ಸಿ ಹೋಗ್ಬೇಕು, ರೈಟ್. ಒಂದು ಪೇಷಂಟ್ ಇದೆ, ರೈಟ್, ಇಮಿಡಿಯೇಟ್ಲಿ ಹಾಸ್ಪಿಟಲಿಗೆ ಹೋಗಬೇಕು, ಭಾಳ ಸೀರಿಯಸ್ಸು. ಏನು ಮಾಡ್ತೀರಿ ಇವಾಗ? ಲೋಕಲ್ಲಾಗಿ ಕರ್ಕೊಂಡು ಹೋಗ್ತೀರಾ? ಸೊ ಇಲ್ಲ ಏನು ಮಾಡ್ತೀರಿ, ಆ್ಯಂಬುಲೆನ್ಸಿಗೆ ಫೋನ್ ಮಾಡ್ತೀರಿ. ಸೊ ಇಲ್ಲದಿದ್ರೆ ಏನು ಬೇರೆ ಕಡೆ ಹೋಗಬೇಕು, ಆವಾಗ ಏನು ಮಾಡ್ತೀರಿ, ಏರೋಪ್ಲೇನ್ ಇರ್ಬೋದು ಅಥವಾ ಹೆಲಿಕಾಪ್ಟರ್ ಇರ್ಬೋದು, ಅದನ್ನು ತಗೊಳ್ತೀರಿ. ಇವಾಗ ಏನಾಗುತ್ತೆ, ರೇಟ್ ಎನ್ನುವಂಥದ್ದು ಡಿಫ್ರೆಂಟ್ ಆಗುವಂಥದ್ದು. ಸೊ ಇಲ್ಲಿ ನಾವು ರೇಟನ್ನು ಏನು ಮಾಡ್ತೀವಿ, ಸ್ಪೀಡ್, ವೆಲಾಸಿಟಿ ಅಂತ ಹೇಳ್ತೀವಿ ಅಲ್ವಾ. ವೆಲಾಸಿಟಿ ಎಷ್ಟು ಬೇಗ ಅವನು ರೀಚ್ ಆಗ್ತಾನೆ ಅಂತ, ರೈಟ್. ಬಟ್ ಇಲ್ಲಿ ಕೆಮಿಕಲ್ ರಿಯಾಕ್ಷನಲ್ಲಿ ಹೇಳುವಾಗ ಏನಾಗುತ್ತೆ, ನಮಗೆ ಎಷ್ಟು ಸ್ಪೀಡಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಸೇಮ್ ಥಿಂಗ್. ಬಟ್ ಇಲ್ಲಿ ಏನಾಗುತ್ತೆ, ಎಷ್ಟು ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ ಎಷ್ಟು ಪ್ರಾಡಕ್ಟ್ ಬರುತ್ತೆ, 1 ನಿಮಿಷಕ್ಕೆ ಎಷ್ಟು ಪ್ರಾಡಕ್ಟ್ ಬರುತ್ತೆ, 1 ಗಂಟೆಗೆ ಎಷ್ಟು ಪ್ರಾಡಕ್ಟ್ ಬರುತ್ತೆ, 1 ದಿವಸಕ್ಕೆ ಎಷ್ಟು ಪ್ರಾಡಕ್ಟ್ ಬರುತ್ತೆ. ಸೊ ದಟ್ ಈಸ್ ವಾಟ್, 1 ಸೆಕೆಂಡಿಗೆ ಎಷ್ಟು, ಪರ್ ಸೆಕೆಂಡ್ ಎಷ್ಟು ಪ್ರಾಡಕ್ಟ್ ಬರುತ್ತೆ. ಸೊ ದ್ಯಾಟ್ ಈಸ್ ದ ಮೆಷರ್ಮೆಂಟ್ ಆರ್ ಕ್ಯಾಲ್ಕುಲೇಷನ್ ವಿ ಆರ್ ಕಾಲಿಂಗ್ ಕೆಮಿಕಲ್ ಕೈನೆಟಿಕ್ಸ್. ಹಾಗಾದ್ರೆ ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ರಿಯಾಕ್ಟೆಂಟ್, reaction rate and the factor affecting the rate and their mechanism by which the reaction proceeds. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ 400 ಯಾಕೆ ಬಂತು ಕೇಳಿದ್ರೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದಾನೆ. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ರಿಯಾಕ್ಷನ್ಗೆ ಏನು ಹಾಕಿದರೆ ಬೇಗ ಪ್ರಾಡಕ್ಟ್ ಸಿಗುತ್ತೆ, ಕ್ಯಾಟಲಿಸ್ಟ್ ಹಾಕಿದರೆ ಬೇಗ ಪ್ರಾಡಕ್ಟ್ ಸಿಗ್ತದಾ, ಅಥವಾ ರಿಯಾಕ್ಷನನ್ನು ನಾನು ಬೇರೆ ಪಾತಲ್ಲಿ ಮಾಡಿದರೆ, ಟೆಂಪರೇಚರನ್ನು ಡಿಫ್ರೆನ್ಸ್ ಮಾಡಿದರೆ, ಕಾನ್ಸಂಟ್ರೇಷನನ್ನು ವೇರಿ ಮಾಡಿದರೆ, ರೈಟ್. ಕಾನ್ಸಂಟ್ರೇಷನ್ ಇರ್ಬೋದು, ಟೆಂಪರೇಚರ್ ಇರ್ಬೋದು, ಪ್ರೆಷರ್ ಇರ್ಬೋದು, ಅಥವಾ ಕ್ಯಾಟಲಿಸ್ಟ್ ಇರ್ಬೋದು, ಕ್ಯಾಟಲಿಸ್ಟ್. ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಅವನೇನು ಮಾಡ್ತಾನೆ, ಸೊ ಮೆಕ್ಯಾನಿಸಮ್ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾನೆ. ಸೊ ದೆನ್ ಹಿ ವಿಲ್ ಕಮ್ ಟು ನೋ ಸಮಥಿಂಗ್ ಹಿ ಹ್ಯಾಸ್ ಚೇಂಜ್ ವಿತ್ ಕಾನ್ಸಂಟ್ರೇಷನ್, ಟೆಂಪರೇಚರ್, ಪ್ರೆಷರ್ ಆರ್ ಕ್ಯಾಟಲಿಸ್ಟ್ ಆರ್ ದ ಮೆಕ್ಯಾನಿಸಮ್ ಆಫ್ ದಟ್ ರಿಯಾಕ್ಷನ್ ಏನೋ ಒಂದು ಚೇಂಜ್ ಮಾಡಿ ಇವಾಗ ಏನು ಮಾಡ್ತಾನೆ. ಸೊ ನೀವು ಏನು 100 ರಿಯಾಕ್ಟೆಂಟ್ ತಗೊಂಡು 100 ಪ್ರಾಡಕ್ಟ್ ಏನು ಮಾಡ್ತಿದ್ರಿ ನೋಡಿ, ಅವನೇನು ಮಾಡ್ತಾನೆ, ಇಮಿಡಿಯೇಟ್ ಆಗಿ ಏನಾಗುತ್ತೆ ನಮಗೆ 400 ಪ್ರಾಡಕ್ಟನ್ನು ಪರ್ ಡೇ ಪ್ರೊಡ್ಯೂಸ್ ಮಾಡ್ತಾನೆ. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಕೆಮಿಕಲ್ ಕೈನೆಟಿಕ್ಸ್. ಓಕೆ, ರಿಮೆಂಬರ್ ವಾಟ್ ಇಸ್ ಕೆಮಿಕಲ್ ಕೈನೆಟಿಕ್ಸ್? ಸೊ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ which deals with the study of reaction rate, deals with the study of reaction rate and the factors affecting on the rate of their mechanism by which the reaction is proceed is called the chemical reaction, right? ಹಾಗಾದ್ರೆ ಯಾವ ಟೈಪಿನ ಕೆಮಿಕಲ್ ರಿಯಾಕ್ಷನ್ಗೆ ನಾವು ರೇಟನ್ನು ಫೈಂಡ್ ಔಟ್ ಮಾಡ್ಬೋದು, ರೈಟ್? ಸೊ ಜಸ್ಟ್ ಲೆಟ್ us go with the classification of reaction on the basis of what? Rate. On the basis of rate, right? So number one, ಸೊ ಏನಾಗುತ್ತೆ ಕೇಳಿದ್ರೆ ವೆರಿ ಫಾಸ್ಟ್ ರಿಯಾಕ್ಷನ್. ಏನು ಹೇಳ್ತೀವಿ ನಾವು ಅದನ್ನು? ವೆರಿ ಫಾಸ್ಟ್ ರಿಯಾಕ್ಷನ್. ಸೊ ವೆರಿ ಫಾಸ್ಟ್ ರಿಯಾಕ್ಷನ್. ಹಾಗಾದ್ರೆ ವೆರಿ ಫಾಸ್ಟ್ ರಿಯಾಕ್ಷನ್ ಅಂದರೆ ದ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಸೊ ಸೈಮಲ್ಟೇನಿಯಸ್ಲಿ ಅಂದರೆ ಏನಾಗುತ್ತೆ, ಇಮಿಡಿಯೇಟ್ಲಿ ನಾವು ರಿಯಾಕ್ಟೆಂಟನ್ನು ಹಾಕಿದಾಗ ಏನಾಗುತ್ತೆ, ಪ್ರಾಡಕ್ಟ್ ಎನ್ನುವಂಥದ್ದು ಬರುತ್ತೆ. ಎಕ್ಸಾಂಪಲ್, ನೀವು ಟೆಸ್ಟ್ ಮಾಡಿದಿರಿ ಅಲ್ವಾ, ಸಾಲ್ಟ್ ಎನಾಲಿಸಿಸ್ ಮಾಡಿದಿರಿ, ರೈಟ್? ಸಾಲ್ಟ್ ಎನಾಲಿಸಿಸ್ ಮಾಡಿದಿರಿ, ಇಮಿಡಿಯೇಟ್ಲಿ ಹಾಕಿದ ತಕ್ಷಣ ಏನಾಗುತ್ತೆ, ನಮಗೆ ರಿಯಾಕ್ಷನ್ ಆಗಿ ರಿಸಲ್ಟ್ ಎನ್ನುವಂಥದ್ದು ಬರುತ್ತೆ. ಇಮಿಡಿಯೇಟ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬರುತ್ತೆ, ರೈಟ್? ಸೊ silver nitrate react with the sodium chloride, so you are getting what? Precipitate of AgCl, silver chloride plus ಏನು ಸಿಗುತ್ತೆ ನಮಗೆ, ಸೋಡಿಯಂ ನೈಟ್ರೇಟ್. ಏನೇನು ಹಾಕಿದ ತಕ್ಷಣ ಟೆಸ್ಟ್ ಟ್ಯೂಬಿಗೆ ಹಾಕಿದ ತಕ್ಷಣ ಸೋಡಿಯಂ ಕ್ಲೋರೈಡ್ ವಾಟರಲ್ಲಿ ಡಿಸಾಲ್ವ್ ಮಾಡಿ ಅಕ್ವೇಸ್ ಸೋಡಿಯಂ ಕ್ಲೋರೈಡ್ ತಗೊಂಡು ಯಾವುದು ಸಿಲ್ವರ್ ನೈಟ್ರೇಟನ್ನು ಹಾಕಿದ ತಕ್ಷಣ ಏನಾಗುತ್ತೆ ನಮಗೆ, ಇಮಿಡಿಯೇಟ್ ರಿಯಾಕ್ಷನ್ ಆಗುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಫಾಸ್ಟ್. ಅದೇ ರೀತಿಯಲ್ಲಿ ಏನಾಗುತ್ತೆ, ಬೇರಿಯಂ ಕ್ಲೋರೈಡನ್ನು ತಗೊಳ್ಳುವ. ಬೇರಿಯಂ ಕ್ಲೋರೈಡ್ ವೆನ್ ಇಸ್ ಟ್ರೀಟೆಡ್ ವಿತ್ ಸಲ್ಫ್ಯೂರಿಕ್ ಆಸಿಡ್ H2SO4. So immediately reaction again ಆಗುತ್ತೆ ನಮಗೆ, ಬೇರಿಯಂ ರಿಯಾಕ್ಟ್ ವಿತ್ ಸಲ್ಫೇಟ್, ಯು ಆರ್ ಗೆಟಿಂಗ್ ಬೇರಿಯಂ ಸಲ್ಫೇಟ್ ಪ್ಲಸ್ ಏನು ಸಿಗುತ್ತೆ ನಮಗೆ,
plus you are getting what? 2 moles of what? Hydrogen chloride gas. So this is what exactly the very fast reaction which takes place simultaneously, or else you can say it is immediately antanu kuda helbodu. So next second one, right? Very slow reaction. So example ಯಾವ್ದು ಕೇಳಿದ್ರೆ ಇಲ್ಲಿ rusting of iron, right? ಸೊ ಇದು ಹೇಗಾಗುತ್ತೆ ನೋಡ್ಲಿಕ್ಕೆ ನಮ್ಮ ಟೈಮೇ ಸಿಗಲ್ಲ. ಸೊ ಏನು ಮಾಡ್ತೀರಿ, ಟೆಸ್ಟ್ ಟ್ಯೂಬ್ ಇಟ್ಕೊಳ್ತೀರಿ. ಸೊ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇದೆ, ಸಿಲ್ವರ್ ನೈಟ್ರೇಟ್ ಒಂದೆರಡು ಡ್ರಾಪ್ ಹಾಕ್ತೀರಿ, ಇಮಿಡಿಯೇಟ್ಲಿ ಹಾಕಿದ ತಕ್ಷಣ ರಿಯಾಕ್ಷನ್ ಆಗುತ್ತೆ. ಸೊ ನಮ್ಮ ಟೈಮೇ ಇಲ್ಲ ಅಲ್ಲಿ, ದೇರ್ ಇಸ್ ನೋ ಟೈಮ್ ಟು ಫೈಂಡ್ ಔಟ್ ದ ರೇಟ್. ಇವಾಗ ಏನಾಗುತ್ತೆ, ವೆರಿ ಫಾಸ್ಟ್ ರಿಯಾಕ್ಷನ್ ಆಗ್ತದೆ. ವೆರಿ ಸ್ಲೋ ರಿಯಾಕ್ಷನ್ ಆಗಿದ್ದೆ ಗೊತ್ತಾಗಲ್ಲ. ರಸ್ಟಿಂಗ್ ಎನ್ನುವಂಥದ್ದು ರಸ್ಟಿಂಗ್ ಸ್ಟಾರ್ಟ್ ಆಗಿ ಅದು ರಸ್ಟ್ ಆಗಬೇಕಿದ್ರೆ ಯಾವುದು ವಿಂಡೋ ಡೋರ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು ಅಥವಾ ಕಾಯಿನ್ಸ್ ಇರ್ಬೋದು, ಯಾವುದಾದ್ರು ನೋಡಿ ಚಿಕ್ಕ ಪೀಸ್ ಇಟ್ಟಿರ್ತೀರಿ, ಡೈಲಿ ಹೋಗಿ ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಸೊ ಇಟ್ ಮೇ ಟೇಕ್ಸ್ ವಾಟ್ ಲಾಂಗ್ ಟೈಮ್, ತುಂಬ ಟೈಮ್ ತಗೊಳುತ್ತೆ. ಸೊ ಇಟ್ ಮೇ ಟೇಕ್ ಅ ಮಂತ್ ಅಲ್ವಾ ಅ ಇಯರ್ ಟು ಪರ್ಫಾರ್ಮ್ ದಟ್ ರಿಯಾಕ್ಷನ್. ಎಕ್ಸಾಂಪಲ್ ಏನಂದ್ರೆ ಲೆಸ್ಸರ್ ರೇಟಲ್ಲಿ ಆಗುತ್ತೆ, ವೆರಿ ಸ್ಲೋ ಆಗುತ್ತೆ, ಅದನ್ನು ಏನು ಹೇಳ್ತೀವಿ ನಾವು, ಅದನ್ನು ರಸ್ಟಿಂಗ್ ಅಂತ ಹೇಳ್ತೀವಿ, ರೈಟ್. ಆ್ಯಂಡ್ ಸಮ್ ಆಫ್ ದ ರಿಯಾಕ್ಷನ್ ಇನ್ ಬಿಟ್ವೀನ್ ದ ರೇಟ್ ಏನಾಗುತ್ತೆ ನಮಗೆ, ವೆರಿ ಫಾಸ್ಟು ಅಲ್ಲ ವೆರಿ ಸ್ಲೋ ಅಲ್ಲ, ಇನ್ ಬಿಟ್ವೀನ್ ಇರುತ್ತೆ. ಅದಕ್ಕೆ ಹೇಳ್ತೀವಿ ಅದನ್ನು ರಿಯಾಕ್ಷನ್ ವಿಚ್ ಅಕರ್ಸ್ ಅಟ್ ದಿ ಮಾಡರೇಟ್ ಸ್ಪೀಡ್. Reaction which occur at moderate speed ಅಂತ ಏನು ಹೇಳ್ತೀವಿ, moderate speed, right? ಸೊ ಎಕ್ಸಾಂಪಲ್ ಯಾವುದೆಲ್ಲ ಕೊಡ್ಬೋದು, ಹೈಡ್ರಾಲಿಸಿಸ್ ಆಫ್ ಇಥೈಲ್ ಅಸಿಟೇಟ್. ಹೈಡ್ರಾಲಿಸಿಸ್ ಆಫ್ ಇಥೈಲ್ ಅಸಿಟೇಟ್. ಸೊ ಇಥೈಲ್ ಅಸಿಟೇಟ್ ಅನ್ನು ತಗೊಂಡಿದ್ರೆ ಏನಾಗುತ್ತೆ, CH3COO C2H5 ಇಥೈಲ್ ಅಸಿಟೇಟ್ ಪ್ಲಸ್ ಹೈಡ್ರಾಲಿಸಿಸ್ ಅಂದರೆ ವಾಟರ್ ಜೊತೆ ಟ್ರೀಟ್ ಮಾಡ್ತೀರಿ. ಯಾವಾಗ ಎಸ್ಟರನ್ನು ವಾಟರ್ ಜೊತೆ ಟ್ರೀಟ್ ಮಾಡ್ತೀರಿ ಯಾವಾಗ ಏನು ಸಿಗುತ್ತೆ ನಮಗೆ, ಸೊ ಎಸ್ಟರಿಫಿಕೇಶನ್ ಅಪೋಸಿಟ್ ರಿಯಾಕ್ಷನ್ ಇದು ಏನು ಸಿಗುತ್ತೆ ನಮಗೆ, ಆಸಿಡ್ ಸಿಗುತ್ತೆ CH3COOH ಅಸಿಟಿಕ್ ಆಸಿಡ್, ಆ್ಯಂಡ್ ಯು ಆರ್ ಗೆಟಿಂಗ್ C2H5OH ಆಲ್ಕೋಹಾಲ್, ರೈಟ್. ಸೊ ದಿಸ್ ಇಸ್ ಎಕ್ಸಾಂಪಲ್ ಹೈಡ್ರಾಲಿಸಿಸ್ ಆಫ್ ಇಥೈಲ್ ಅಸಿಟೇಟ್ ಕೇಳ್ಬೋದು. ಸೊ ಮಾಡರೇಟ್ ಸ್ಪೀಡ್. ಸೊ ಮಾಡರೇಟ್ ಸ್ಪೀಡಲ್ಲಿ ಆಗುವಂತಹ ರಿಯಾಕ್ಷನ್ಗೆ ಎಕ್ಸಾಂಪಲ್ಗಳು ಕೊಡಿ. ಒಂದು ಹೈಡ್ರಾಲಿಸಿಸ್ ಆಫ್ ಇಥೈಲ್ ಅಸಿಟೇಟ್, ಸೆಕೆಂಡ್ ಒನ್ ಇಸ್ ವಾಟ್ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್, ರೈಟ್. ಸೆಕೆಂಡ್ ಒನ್, ಸೊ ದಿಸ್ ಇಸ್ ನಂಬರ್ 1 ಎ ಎಕ್ಸಾಂಪಲ್. ಹಿಯರ್ ಬಿ ಐ ವಿಲ್ ರೈಟ್ ಹಿಯರ್. ಏನು ಹೇಳ್ತೀವಿ ನಾವು ಅದನ್ನು, ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್, decomposition of hydrogen peroxide. So peroxide example ಏನಾಗುತ್ತೆ ಇಲ್ಲಿ, 2 moles of H2O2 hydrogen peroxide. ಡಿಕಂಪೋಸಿಷನ್ ಆದರೆ ಏನಾಗುತ್ತೆ, ಅಪೋಸಿಟ್ ಟು ದ ಫಾರ್ಮೇಷನ್ ಆಫ್ ವಾಟ್ ಹೈಡ್ರೋಜನ್ ಪೆರಾಕ್ಸೈಡ್ H2O ಪ್ಲಸ್ ಏನು ಮಾಡ್ಬೋದು, ಆಕ್ಸಿಜನ್, ರೈಟ್. ಸೊ 4 ಇದೆ ನೋಡಿ, 2 to 4, ರೈಟ್. 4 hydrogen, right. So this is the decomposition of hydrogen peroxide, right. So now for which type of reactions we can find out the rate. ಸೊ ಇಲ್ಲಿ ಕ್ವಶನ್ ಇದನ್ನು ಯಾಕೆ ಬರ್ತಿದ್ದೇನೆ ಕೇಳಿದ್ರೆ, ಕೆಮಿಕಲ್ ಕೈನೆಟಿಕ್ಸ್ ಇರ್ಬೋದು ಅಥವಾ ದ ಸ್ಟಡಿ ಆಫ್ ರಿಯಾಕ್ಷನ್ ರೇಟ್ ಫಾರ್ ವಿಚ್ ಟೈಪ್ ಆಫ್ ರಿಯಾಕ್ಷನ್. ಸೊ ವಿ ಆರ್ ನಾಟ್ ಏಬಲ್ ಟು ಕ್ಯಾಲ್ಕುಲೇಟ್ ದಿ ರೇಟ್ ಆಫ್ ರಿಯಾಕ್ಷನ್, ವೆರಿ ಫಾಸ್ಟ್ ರಿಯಾಕ್ಷನ್ ಹಾಕಿದ ತಕ್ಷಣ ಏನಾಗುತ್ತೆ ನಮಗೆ, ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಯಿತು. ಹೇಗಾಗ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ ನಮಗೆ, ಇಲ್ಲ. ಸೊ ಇವಾಗ ನೋಡಿ, ಸಪೋಸ್ ಎಕ್ಸಾಂಪಲ್ ಏನಾಗುತ್ತೆ ಕೇಳಿದ್ರೆ, ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಫಾಲೋ ಮಾಡಬೇಕಂತ ಎಣಿಸ್ಕೊಳ್ಳಿ. ನಿಮ್ಗೆ ಕಾಣಿಸ್ತದೆ ಇವಾಗ, ದಿಸ್ ಇಸ್ ವೆರಿ ಸ್ಪೀಡ್, ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇವಾಗ ಏನು ಮಾಡ್ತೀನಿ ನಾನು, ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ನಾನು, ಇಲ್ಲಿಗೆ ಎಂಡ್ ಬರಬೇಕಿದ್ರೆ ಒಂದು ವಾರ ಟೈಮ್ ತೊಗೊಳ್ತೇನೆ ಅಂತ ಎಣಿಸ್ಕೊಳ್ಳಿ. ಇಲ್ಲಿಂದ ಹೀಗೆ ಬರಬೇಕಿದ್ರೆ ನಾನು 1 ವಾರ ಟೈಮ್ ತೊಗೊಳ್ಳಿ. ನಿಮ್ಮ ಹತ್ರ ಪೇಷನ್ಸ್ ಉಂಟಾ ನೋಡಲಿಕ್ಕೆ? ಸೊ ಇಲ್ಲಿಂದ ಅದೇ ಡಿಸ್ಟೆನ್ಸ್ ಕವರ್ ಮಾಡ್ತೀನಿ, 1 week ಐ ಆಮ್ ಗೋಯಿಂಗ್ ಟು ಟೇಕ್, ರೈಟ್. ಸೊ ನಾನು ಇವಾಗ ಏನು ಮಾಡ್ತೀನಿ ನೋಡಿ, ಸೊ ಇವಾಗ ನೋಡಿ, ಸೊ ಇದು 1 week, ಸೊ ಇದು ಫ್ರಾಕ್ಷನ್ ಆಫ್ ಸೆಕೆಂಡ್, ಸೊ 0.005 ಸೆಕೆಂಡ್ ಒಳಗಡೆ ನಾನು ಕವರ್ ಮಾಡಿದ್ದೇನೆ, ಹೀಗೆ ಬರೆದ್ಬಿಟ್ಟಿದ್ದೇನೆ. ನೋಡ್ಲಿಕ್ಕೆ ಆಗ್ತದೆ ನಮಗೆ, ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ, ರೈಟ್. ಸೊ ಇದಕ್ಕೆ 1 week ತಗೊಳ್ತೇನೆ. ಸೊ ಐ ವಿಲ್ ಟೇಕ್ 1 week ಟು ಕಂಪ್ಲೀಟ್ ದಿಸ್ ಡಿಸ್ಟೆನ್ಸ್. ಸ್ಲೋಲಿ ಹೋಗ್ತೇನೆ, ನಿಮ್ಗೆ ಹೋಗಿದ್ದೆ ಗೊತ್ತಾಗಲ್ಲ ಅಲ್ವಾ. ಬಟ್ ಇವಾಗ ನೋಡಿ, ಸೊ ಇನ್ ಬಿಟ್ವೀನ್, ಸೊ ಯು ಕ್ಯಾನ್ ಸಿ ಐ ಆಮ್ ಕವರಿಂಗ್ ದಿಸ್ ಒನ್, ರೈಟ್. ಕವರ್ ಮಾಡ್ತಿದ್ದೀನಿ ಡಿಸ್ಟೆನ್ಸನ್ನು, ರೈಟ್. ಸೊ ಲೆಟ್ ಅಸ್ ಟೇಕ್, ಐ ಹ್ಯಾವ್ ಟೇಕನ್ 10 seconds, ಆರ್ ಎಲ್ಸ್ ಐ ವಿಲ್ ಟೇಕ್ 30 seconds.
ಯಾವುದನ್ನು ಅಬ್ಸರ್ವ್ ಮಾಡ್ಬೋದು ನಿಮಗೆ ಕ್ಲಿಯರ್ ಆಗಿ. ಸೊ ಇಲ್ಲಿ ಮಿಡಲ್ ಲೈನ್ ಬರ್ತಿದ್ದಲ್ಲ 30 ಸೆಕೆಂಡಲ್ಲಿ, ಅದನ್ನು ಅಬ್ಸರ್ವ್ ಮಾಡ್ಬೋದು ಅಲ್ವಾ. ಹೈ ಸ್ಪೀಡಲ್ಲಿ ಹೋಗಿದ್ದು ನಿಮಗೆ ಅಬ್ಸರ್ವ್ ಮಾಡ್ಲಿಕ್ಕೆ ಆಗಲ್ಲ, ಸೊ ಸ್ಲೋ ಅಲ್ಲಿ ಹೋಗಿದ್ದು ನಿಮ್ಗೆ ಅಬ್ಸರ್ವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇವತ್ತು ಇಲ್ಲಿದ್ದರೆ ನಾಳೆ ನಾನು ಇಲ್ಲೇ ಇರ್ತೇನೆ ಅಂತ ನಿಮ್ಗೆ ಭಾವಿಸ್ಬೋದು, ಬಟ್ ನಾನು ಹೋಗಿದ್ದೇನೆ ಅಲ್ಲಿ ಅಲ್ವಾ. ಸೊ ನಿಧಾನ ಹೋಗ್ಬೇಕು, 1 ವಾರ ಇಲ್ಲಿಂದ ಇಲ್ಲಿ ಬರಬೇಕಿದ್ರೆ, ಇದೇ ಲೈನನ್ನು ನಾನು ಇಲ್ಲಿ ಕಂಪ್ಲೀಟ್ ಮಾಡಬೇಕಿದ್ರೆ ಐ ವಿಲ್ ಟೇಕ್ 1 ವೀಕ್ ಆರ್ ಎಲ್ಸ್ 1 ಮಂತ್ ಅಂತ ಹೇಳ್ಸ್ಕೊಳ್ಳಿ. ಆವಾಗ ಏನಾಗುತ್ತೆ ನಮಗೆ, ಸೊ ವಿ ಆರ್ ನಾಟ್ ಏಬಲ್ ಟು ವಾಟ್ ಮೆಷರ್ ಆರ್ ಎಲ್ ಸ್ಟಡಿ ದಟ್ ಪರ್ಟಿಕ್ಯುಲರ್ ರೇಟ್ ಅಂತ ಹೇಳಿ. ಅದರಿಂದ ವೆರಿ ಫಾಸ್ಟ್ ಇದ್ದದ್ದಾಗಲ್ಲ ಆ್ಯಂಡ್ ವೆರಿ ಸ್ಲೋ ಇದ್ದದ್ದು ಕೂಡ ಆಗಲ್ಲ. ಸೊ ಓನ್ಲಿ ವಿ ಕ್ಯಾನ್ study the rate which is moderate. So neither too high, neither fast nor slow, right? Whatever the moderate rate you have, moderate speed ಅಲ್ಲಿ ಇರ್ತಕ್ಕಂಥ ರಿಯಾಕ್ಷನಿನ ರೇಟನ್ನು ಫೈಂಡ್ ಔಟ್ ಮಾಡುವಂಥದ್ದು. ಓಕೆ, ಕ್ಲಿಯರ್? ಸೊ note down that point. Chemical kinetics mainly deals with the study of reactions which are moderate. Okay, neither too fast and nor too slow. Okay, next we will go with the rate of a chemical reaction andre ಏನು. Okay, so next we will go with what is a rate of chemical reaction. ಹಾಗಾದ್ರೆ chemical kinetics is the study of rate of reaction and their factors affecting on that particular mechanism, how that reactions takes place, right? So now what exactly the rate of chemical reaction? ಹಾಗಾದ್ರೆ rate of chemical reaction ಅಂದ್ರೆ very simple, right? The rate of chemical reaction is defined as the change in molar concentration of any of reactants or any of the products per unit time ಅಥವಾ 1 ಸೆಕೆಂಡ್ ಇರ್ಬೋದು, ಅಥವಾ per unit time ಅಲ್ಲಿ ಏನಾಗುತ್ತೆ, so there is a decrease in the reactant and there is increase in the products, right? So let us take an example. So ಇವಾಗ ಏನು ಮಾಡ್ತೀನಿ ಕೇಳಿದ್ರೆ ಟೈಮ್ ಇಲ್ಲಿ ಬರೀತೇನೆ ನಾನು. ಸೊ ಟೈಮ್, right? So I will take a reactant here, and I will write product here. So product. So 0 time, 0 second ಅಂತ ಎಣಿಸ್ಕೊಳ್ಳಿ, right? 100 reactant ಇದೆ, so 100 reactant ಇದೆ, right? So R1, you can say R1. So initial, so T1, time 1 is equal to 0, R1 is equal to 100. ಸೊ ಪ್ರಾಡಕ್ಟ್ ಏನಾಗುತ್ತೆ ನಮಗೆ, ಸೊ P1 ಏನಾಗುತ್ತೆ ನೋಡಿ ಅಲ್ಲಿ. ಸೊ ಅಥವಾ ಇನಿಷಿಯಲ್ ಅನ್ನು ತಗೊಳ್ಳುವ. ಸೊ T0, R0, P0, ರೈಟ್? ಇನಿಷಿಯಲ್ ಪ್ರಾಡಕ್ಟ್ ಏನಾಗಿತ್ತು ನಮಗೆ 0 ಆಗಿದೆ. ನೆಕ್ಸ್ಟ್ ಟೈಮ್ T0ದಿಂದ ಟೈಮ್ 1ಗೆ ಕನ್ವರ್ಟ್ ಆಗುತ್ತೆ. ಸೊ ಲೆಟ್ ಅಸ್ ಟೇಕ್ 5 ಸೆಕೆಂಡ್ಸ್ ಅಂತ ತಗೊಳ್ಳಿ, 5 ಸೆಕೆಂಡ್ ಅಂತ ಅನ್ಸ್ಕೊಳ್ಳಿ. ಅದಾಯ್ತಾ, 5 ನಿಮಿಷ ಆಯಿತು. 5 ನಿಮಿಷ ಆದಾಗ ಏನಾಗುತ್ತೆ, ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ ರಿಯಾಕ್ಟೆಂಟ್ಸ್ ವಿಲ್ ರಿಯಾಕ್ಟ್ ಆ್ಯಂಡ್ ದೆನ್ ಯು ಆರ್ ಗೆಟಿಂಗ್ ವಾಟ್ ಪ್ರಾಡಕ್ಟ್. ಅದಾಯ್ತಾ, ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ ಏನಾಗುತ್ತೆ ಇಲ್ಲಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಲೆಟ್ ಅಸ್ ಟೇಕ್ 100 ರಿಯಾಕ್ಟೆಂಟ್ಸ್. ಐ ಹ್ಯಾವ್ 100 ರಿಯಾಕ್ಟೆಂಟ್. ಟೈಮ್ 0 ಇನ್ನೂ ಸ್ಟಾರ್ಟ್ ಆಗಲಿಲ್ಲ, ನಿಮ್ಮ ಹತ್ರ ರಿಯಾಕ್ಟೆಂಟ್ ಮಾತ್ರ ಇದೆ. ಕಾನ್ಸಂಟ್ರೇಷನನ್ನು ಬರೀತೀನಿ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್, ರೈಟ್? ಸೊ ಎಷ್ಟು ರಿಯಾಕ್ಟೆಂಟ್ ಇದೆ? 100 ರಿಯಾಕ್ಟೆಂಟ್ಸ್. ಪ್ರಾಡಕ್ಟ್ ಎಷ್ಟಿದೆ ನಮ್ಮ ಹತ್ರ? 0 ಇದೆ. ಅಲ್ಲಿ ರಿಯಾಕ್ಷನ್ ಆಗಲಿಲ್ಲ ಅಂತ ಅರ್ಥ, ದೆರ್ ಇಸ್ ನೋ ರಿಯಾಕ್ಷನ್. ಸೊ 5 ಸೆಕೆಂಡ್ ಆದ ತಕ್ಷಣ ಏನಾಗುತ್ತೆ ನಮಗೆ, ಸೊ ಸಮ್ ರಿಯಾಕ್ಟೆಂಟ್ ವಿಲ್ ರಿಯಾಕ್ಟ್ ಆ್ಯಂಡ್ ದೆನ್ ಯು ಆರ್ ಮಸ್ಟ್ ವಾಟ್ ಗೆಟ್ ದ ಪ್ರಾಡಕ್ಟ್, ರೈಟ್? ಹಾಗಾದರೆ ನಮಗೆ ಪ್ರಾಡಕ್ಟ್ ಎಷ್ಟು ಬಂದಿದೆ ನೋಡಿ, ಇಲ್ಲಿ P1 ಅಂತ ಕನ್ಸಿಡರ್ ಮಾಡೋಣ. ಸೊ P1 ಎಷ್ಟು ಬಂತು ಇವಾಗ? 10 ಬಂದಿದೆ ಅಂತ ಎಣಿಸ್ಕೊಳ್ಳಿ. 100ಅಲ್ಲಿ 10 ಏನಾಗಿದೆ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಹಾಗಾದರೆ ರಿಯಾಕ್ಟೆಂಟ್ ಎಷ್ಟಿದೆ ಇಲ್ಲಿ ಹಾಗಾದರೆ? ಸೊ R1 ಎಷ್ಟು ಉಳಿದಿದೆ ಇಲ್ಲಿ? 90 ಉಳಿದಿದೆ, ರೈಟ್? ಟೈಮ್ 1ಅಲ್ಲಿ 5 ಸೆಕೆಂಡ್ ಆಗಿದೆ. ಇನ್ ಸೆಕೆಂಡ್ ಐ ವಿಲ್ ರೈಟ್ ದಿಟ್ ರಿಯಾಕ್ಟೆಂಟ್ ಇನ್ ಮೋಲಾರ್ ಕಾನ್ಸಂಟ್ರೇಷನ್. ಈ ರೀತಿ ಬ್ರಾಕೆಟಲ್ಲಿ ಬರೆದು ಏನು ಹೇಳ್ತೀನಿ ಅದನ್ನು? ಮೋಲಾರ್ ಕಾನ್ಸಂಟ್ರೇಷನ್. ಎನಿಥಿಂಗ್ ಇಫ್ ಯು ರೈಟ್ ಲೈಕ್ ದಿಸ್, ಮೋಲಾರ್ ಕಾನ್ಸಂಟ್ರೇಷನ್, ರಿಮೆಂಬರ್ ಮೋಲಾರ್ ಕಾನ್ಸಂಟ್ರೇಷನ್. ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ವಾಟ್? ರಿಯಾಕ್ಟೆಂಟ್. ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಇಲ್ಲಿ ಟೈಮ್ 0 ಇರುವಾಗ ಟೈಮ್ 1 ಎಷ್ಟು? 90 ಎಷ್ಟು? 100 ಇದ್ದದ್ದು 10 ಕನ್ವರ್ಟ್ ಆಗಿದೆ. ಎಷ್ಟು ಉಳ್ಕೊಂಡಿದೆ ರಿಯಾಕ್ಟೆಂಟ್ ನಮಗೆ? 90 ಉಳ್ಕೊಂಡಿದೆ. ಸೊ ನೆಕ್ಸ್ಟ್ T2, ಟೈಮ್ 2 ಅಲ್ಲಿ ಏನಾಗುತ್ತೆ? 10 ಸೆಕೆಂಡ್ ಬರುತ್ತೆ. ಅವಾಗ ಪುನಃ ಇನ್ನೊಂದು 10 ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ. P2 ಕಾನ್ಸಂಟ್ರೇಷನ್ ಎಷ್ಟಾಗುತ್ತೆ ಇಲ್ಲಿ? 20 ಆಗುತ್ತೆ. ಹಾಗಾದರೆ ರಿಯಾಕ್ಟೆಂಟ್ ಎಷ್ಟು ರೆಡ್ಯೂಸ್ ಆಗಬೇಕು ಇವಾಗ? ಇದು 100 ಇದ್ದದ್ದು ಎಷ್ಟು ರಿಡಕ್ಷನ್ ಆಗುತ್ತೆ? ಪುನಃ 10 ರಿಡಕ್ಷನ್ ಆಗಬೇಕು. 90ಇಂದ 10 ರಿಡಕ್ಷನ್ ಆದರೆ ಎಷ್ಟಾಯಿತು? 80 ಉಳಿಯುತ್ತೆ. ಅದೇ ರೀತಿಯಲ್ಲಿ T3 ಹೋದರೆ ಎಷ್ಟಾಗುತ್ತೆ ನಮಗೆ? ಸೊ 15 ಸೆಕೆಂಡಿಗೆ ಏನಾಗುತ್ತೆ? R3 ಬರುತ್ತೆ. ಸೊ ಇಲ್ಲಿ ಎಷ್ಟಾಗುತ್ತೆ ನಮಗೆ? ಸೊ 70 ಆ್ಯಂಡ್ ದೆನ್ ಯು ಆರ್ ಗೆಟಿಂಗ್ ವಾಟ್? P3. ಸೊ ದೆನ್ ಯು ಆರ್ ಗೆಟಿಂಗ್ ವಾಟ್? 30. ಸೊ ಅದೇ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಟೈಮ್ ಇನ್ಕ್ರೀಸ್ ಆಗುತ್ತೆ. ಎಷ್ಟೋ ಸೆಕೆಂಡ್ ಹೋಗುತ್ತೆ. ಸಮ್ ಟೈಮ್ ಯು ಹ್ಯಾವ್, ರೈಟ್? ಎಟ್ ದ ಲಾಸ್ಟ್ ಯು ಹ್ಯಾವ್, ಇಲ್ಲಿ ಎಷ್ಟು ಉಳಿತು? 0 ಬರುತ್ತೆ. ಯಾವುದು? R3 ಬಿಕಮ್ಸ್ R ಬಿಕಮ್ಸ್ ವಾಟ್? 0 ಆ್ಯಂಡ್ P ಬಿಕಮ್ಸ್ ವಾಟ್? 100. ಎಷ್ಟೋ ಟೈಮ್ ಆದ ನಂತರ ಏನಾಗುತ್ತೆ? ಎಲ್ಲ ರಿಯಾಕ್ಟ್ ಆಗಿ ಏನು ಸಿಗುತ್ತೆ ನಮಗೆ? ಪ್ರಾಡಕ್ಟ್ ಆಗುತ್ತೆ, ರೈಟ್?
ಹಾಗಾದರೆ ವಾಟ್ ಈಸ್ ದ ರೇಟ್ ಆಫ್ ರಿಯಾಕ್ಷನ್? ಸೊ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಏನಾಗುತ್ತೆ ನಮಗೆ 100 ರಿಯಾಕ್ಟೆಂಟ್ ಎನ್ನುವಂಥದ್ದು ಏನಾಗಿ ಕನ್ವರ್ಟ್ ಆಗಬೇಕು, ಇವಾಗ 100 ಪ್ರಾಡಕ್ಟ್ ಆಗಬೇಕು, ರೈಟ್? ಸೊ ಇನಿಷಿಯಲಿ ಏನಾಗುತ್ತೆ, 100 ರಿಯಾಕ್ಟೆಂಟ್ ಇರುತ್ತೆ, ಪ್ರಾಡಕ್ಟ್ ಎಷ್ಟಿರುತ್ತೆ ನಿಮಗೆ, ರಿಯಾಕ್ಷನ್ ಆಗಲಿಲ್ಲ, 0 ಪ್ರಾಡಕ್ಟ್ ಇರುತ್ತೆ. ಎಷ್ಟೋ ಟೈಮ್ ಆದ ನಂತರ ಏನಾಗುತ್ತೆ, ಆಲ್ ದ್ಯಾಟ್ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆ್ಯಂಡ್ ಯು ಆರ್ ಗೆಟಿಂಗ್ ವಾಟ್, ಪ್ರಾಡಕ್ಟ್ ಅಲ್ವಾ? ಸೊ ರಿಯಾಕ್ಟೆಂಟ್ ಏನಾಗಿದೆ ನೋಡಿ, ವ್ಯಾಲ್ಯೂ 100 ಇದ್ದದ್ದು 0 ಹೋಗಿದೆ, ಪ್ರಾಡಕ್ಟ್ ವ್ಯಾಲ್ಯೂ ಏನಾಗಿದೆ ನೋಡಿ. ಸೊ ದಿಸ್ ಇಸ್ ರಿಯಾಕ್ಟೆಂಟ್ ಆ್ಯಂಡ್ ದಿಸ್ ಇಸ್ ದ ಪ್ರಾಡಕ್ಟ್ ಸ್ಟಾರ್ಟಿಂಗ್ 0 ಇತ್ತು, ಇವಾಗ ಏನಾಯಿತು 100 ಆಯಿತು, ರೈಟ್? ಸೊ ಇವಾಗ ರೇಟನ್ನು ಹೇಗೆ ಹೇಳ್ಬೋದು ಕೇಳಿದ್ರೆ, ಸೊ ಹೇಗೆ 100 ಇದ್ದದ್ದು 0 ಹೇಗಾಯಿತು ಹೇಳ್ಬೋದು ಅಲ್ವಾ? ರಿಯಾಕ್ಟೆಂಟ್ ನಮ್ಮ ಹತ್ರ 100 ಇತ್ತು, ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಆಗ್ತಾ ಇದೆ. ಸೊ ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಆಗ್ತಾ ಇದೆ, ಇಲ್ಲಿ ನೋಡ್ತೀರಿ 5 ಸೆಕೆಂಡಿಗೆ ತಗೊಂಡಿದ್ದೇನೆ, 5 ಸೆಕೆಂಡಿಗೆ 10 ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ 10 ಪ್ರಾಡಕ್ಟ್ ಬಂದಿದೆ. ಇನ್ನೆಷ್ಟು ರಿಯಾಕ್ಟೆಂಟ್ ಉಳ್ಕೊಂಡಿದೆ ನಮ್ಮ ಹತ್ರ, 90 ರಿಯಾಕ್ಟೆಂಟ್ ಉಳ್ಕೊಂಡಿದೆ. ಇನ್ನು 5 ಸೆಕೆಂಡ್ ಆಗುತ್ತೆ, ಸೊ 10 ಸೆಕೆಂಡ್. ಆಫ್ಟರ್ 10 ಸೆಕೆಂಡ್ ವಾಟ್ ಹ್ಯಾಪನ್ಸ್, ದೇರ್ ಇಸ್ 20 ಪ್ರಾಡಕ್ಟ್ ವಿ ಆರ್ ಗೆಟಿಂಗ್, ರೈಟ್? 20 ಪ್ರಾಡಕ್ಟ್ ವಿ ಆರ್ ಗೆಟಿಂಗ್ ಆ್ಯಂಡ್ ರಿಮೈನ್ಸಿಂಗ್ ರಿಯಾಕ್ಟೆಂಟ್ ಎಷ್ಟು ರಿಮೈನ್ ಆಗಿದೆ, 80. ಇಲ್ಲಿ ಏನಾಗಿದೆ, ಆಫ್ಟರ್ 15 ಸೆಕೆಂಡ್ ಏನಾಗಿದೆ ನಮಗೆ, ಸೊ 30 ಪ್ರಾಡಕ್ಟ್ಸ್ ಅನ್ನುವಂಥದ್ದು ಬಂದಿದೆ, ರೈಟ್? 100 ರಿಯಾಕ್ಟೆಂಟಿಂದ 30 ಪ್ರಾಡಕ್ಟ್ ಬಂದರೆ ರಿಯಾಕ್ಟೆಂಟ್ ಎಷ್ಟು ಉಳಿಯುತ್ತೆ, ಇನ್ನೂ ಕೂಡ 70 ರಿಯಾಕ್ಟೆಂಟ್ ಉಳಿಯುತ್ತೆ. ಅದೇ ರೀತಿ ಆಗ್ತಾ ಹೋಗಿ ಏನಾಗುತ್ತೆ ನಮಗೆ, ರಿಯಾಕ್ಟೆಂಟ್ ಫೈನಲಿ ಅಪ್ರೋಚಸ್ 0 ಆ್ಯಂಡ್ ಪ್ರಾಡಕ್ಟ್ ಫೈನಲಿ ಅಪ್ರೋಚಸ್ 100. ಸೊ ದ್ಯಾಟ್ ಈಸ್ ಅ ವೇ. ಬಟ್ ನಾವು ವಿ ಹ್ಯಾವ್ ಟು ಡೀಲಿಂಗ್ ವಿತ್ ದ ರೇಟ್. ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಸೆಕೆಂಡಿಗೆ ಎಷ್ಟಾಗುತ್ತೆ, ಎಷ್ಟು ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿದೆ, ಎಷ್ಟು ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ, ಅದನ್ನು ನಾವೇನು ಹೇಳ್ತೀವಿ, ದಟ್ ಈಸ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್. ಹಾಗಾದರೆ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂದ್ರೇನು? ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ಡಿಫೈನ್ಡ್ ಆಸ್ change in the molar concentration of any of reactant or any of the products. ಎನಿ ರಿಯಾಕ್ಟೆಂಟ್ ಇರ್ಬೋದು, ಎನಿ ಪ್ರಾಡಕ್ಟ್ ಇರ್ಬೋದು, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಎಷ್ಟು ಚೇಂಜ್ ಆಗಿದೆ, 10 ಚೇಂಜ್ ಆಗಿದೆ, 20 ಚೇಂಜ್ ಆಗಿದೆ, ಅದನ್ನು ನೋಡುವಂಥದ್ದು. ಸೊ ಟೈಮ್ T1 ಇಂದ T1 ಇಂದ T2ಗೆ ಎಷ್ಟು ಚೇಂಜ್ ಆಗಿದೆ ನೋಡಿ, 90 ಇದ್ದದ್ದು 80 ಆಗಿದೆ, ಅಂದರೆ ಎಷ್ಟು ಚೇಂಜ್ ಆಗಿದೆ, 10 ಚೇಂಜ್ ಆಗಿದೆ, ರೈಟ್? ಸೊ ಅದೇ ರೀತಿಯಲ್ಲಿ ಪ್ರಾಡಕ್ಟಲ್ಲಿ ಎಷ್ಟು ಚೇಂಜ್ ಆಗಿದೆ ನೋಡಿ, ಇಲ್ಲಿ 10 ಇತ್ತು, ಇಲ್ಲಿ 20 ಆಗಿದೆ, ಚೇಂಜ್ ಎಷ್ಟಾಗಿದೆ ನಮಗೆ, ಸೊ ದಟ್ ಇಸ್ 10. ಅರ್ಥ ಆಯ್ತಲ್ವಾ? ಅದರಿಂದ ಏನು ಹೇಳ್ತೀವಿ ನಾವು, ಅದನ್ನು ರೇಟ್ ಅಂತ ಹೇಳ್ತೀವಿ, ರೈಟ್? ಸೊ ದೆರ್ ಆರ್ 2 ಟೈಪ್ಸ್ ಆಫ್ ರೇಟ್ಸ್. 2 ಟೈಪ್ಸ್ ರೇಟ್ ಇರುತ್ತೆ. ಒಂದು ಆವ್ರೇಜ್ ರೇಟ್ ಅಂತ ಹೇಳ್ತೀವಿ, ಒಂದು ಆವ್ರೇಜ್ ರೇಟ್, ಇನ್ನೊಂದು ಇನ್ಸ್ಟಂಟೇನಿಯಸ್ ರೇಟ್ ಅಂತ ಹೇಳ್ತೀವಿ. ಫಸ್ಟ್ ವಿ ಆರ್ ಡೀಲಿಂಗ್ ವಿತ್ ವಾಟ್, ಆವ್ರೇಜ್ ರೇಟ್. ಹಾಗಾದರೆ ಆವ್ರೇಜ್ ರೇಟ್ ಅಂದ್ರೆ ಏನು? ಸೊ ವಾಟ್ ಇಸ್ ಆವ್ರೇಜ್ ರೇಟ್? ಸೊ ಆವ್ರೇಜ್ ರೇಟ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ಆಫ್ ರಿಯಾಕ್ಟೆಂಟ್ಸ್ ಆರ್ ಎನಿ ಆಫ್ ದಿ ಪ್ರಾಡಕ್ಟ್ ಪರ್ ಯೂನಿಟ್ ಟೈಮ್ ಓವರ್ ಅ ಸ್ಪೆಸಿಫೈಡ್ ಇಂಟರ್ವಲ್ ಆಫ್ ಟೈಮ್. ಒಂದು ಸ್ಪೆಸಿಫಿಕ್ ಇಂಟರ್ವಲ್ ಆಫ್ ಟೈಮ್ ಇರುತ್ತೆ. Let us consider the reactant R react and then you are getting product. You have to assume volume is constant. Volume, there is no change in volume. Volume alli enagutte, there is no change in volume. Volume alli changes agalla. Consider hypothetical reaction, assuming that the volume of the system remains constant anta helbodu. So volume enuntadu enagutte, constant agi itkolli, right? Now what happens, 1 mole of reactant react and produces 1 mole of reactant react and produces 1 mole of what, 1 mole of product. 1 mole reactant ಇಂದ ಏನಾಗಿದೆ ನಮಗೆ, 1 mole product ಎನ್ನುವಂಥದ್ದು ಬಂದಿದೆ, ರೈಟ್? ಸೊ if R1 ರೈಟ್, ಸೊ ಇಲ್ಲಿ ಹೊರಗಡೆ ಬರೀರಿ, R1 R2 R3, ರೈಟ್? ಸೊ R1 ಆ್ಯಂಡ್ ಕಾನ್ಸಂಟ್ರೇಷನ್ ಬರೀರಿ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ 1 at time T1, right? Clear? The R1 and P1 are the concentration of the reactant and the product at the time T1, and R2 and P2 are the concentration of reactant and the product at the time T2, right? T2 ಏನಾಗಿದೆ ಇವಾಗ, ಸೊ T1 ಕನ್ವರ್ಟೆಡ್ ಇನ್ T1 ಅಲ್ಲಿ ಈ ರೀತಿ ಇತ್ತು. ಆಫ್ಟರ್ ಟೈಮ್ T2 ಏನಾಗಿದೆ ನಮಗೆ, R2 ಆಗಿ ಕನ್ವರ್ಟ್ ಆಗಿದೆ ಮತ್ತು P2 ಆಗಿ ಕನ್ವರ್ಟ್ ಆಗಿದೆ. ಹಾಗಾದರೆ ಆವ್ರೇಜ್ ರೇಟ್ ಏನಾಗುತ್ತೆ ನಮಗೆ, ಆವ್ರೇಜ್ ರೇಟ್? ಸೊ ವಿ ಕ್ಯಾನ್ ಫೈಂಡ್ ಇಟ್ ಔಟ್. ಓಕೆ, ಸೊ ರೈಟ್ ಡೌನ್ ಹಿಯರ್, ವಿ ಕ್ಯಾನ್ ಫೈಂಡ್ ಇಟ್ ಔಟ್. ಡೆಲ್ಟಾ T ಚೇಂಜ್ ಇನ್ ಟೈಮ್ ಏನಾಗುತ್ತೆ ಕೇಳಿದ್ರೆ, ವಾಟ್ ಇಸ್ ದ ಚೇಂಜ್ ಇನ್ ಟೈಮ್?
ಏನಾಗಿದೆ 5 ಇದ್ದದ್ದು ಏನಾಗಿದೆ ಇಲ್ಲಿ 10 ಆಗಿದೆ, 5 ಸೆಕೆಂಡ್ ಇದ್ದದ್ದು 10 ಸೆಕೆಂಡ್ ಆಗಿದೆ. ಅಂದರೆ ಚೇಂಜ್ ಎಷ್ಟು ಸೆಕೆಂಡ್ ಆಗಿದೆ? ಸೊ ದಟ್ ಈಸ್ ನಥಿಂಗ್ ಬಟ್ 5 ಸೆಕೆಂಡ್. ದ ಲಾರ್ಜ್ ವ್ಯಾಲ್ಯೂ ಯು ಆರ್ ಹ್ಯಾವಿಂಗ್ ಹಿಯರ್. ಅದನ್ನ ಏನು ಹೇಳ್ಬೋದು? ಡೆಲ್ಟಾ ಟಿ ಅಂದರೆ T2 ಮೈನಸ್ T1 ಮಾಡ್ಬೋದಾ? T2 ಮೈನಸ್ T1. ಸೊ ಯು ಕ್ಯಾನ್ ಡೂ T2 ಮೈನಸ್ T1, ರೈಟ್? ಅದೇ ರೀತಿಯಲ್ಲಿ ದ ಚೇಂಜ್ ಇನ್ ರಿಯಾಕ್ಟೆಂಟ್ ಏನಾಗಿದೆ? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಸೊ ರಿಯಾಕ್ಟೆಂಟನ್ನು ಬರೆಯೋದಾದ್ರೆ ಏನಾಗುತ್ತೆ ನಮಗೆ? ಸೊ ರಿಯಾಕ್ಟೆಂಟನ್ನು ಬರೆಯೋದಾದ್ರೆ ವಿ ಕ್ಯಾನ್ ಟೇಕ್ R1 ಮೈನಸ್ R2 ಅಲ್ವಾ? ಸೊ ವಿ ಕ್ಯಾನ್ ಸೇ ಇಟ್ ಈಸ್ R1. ಸಿ ಹಿಯರ್ R1 ಮೈನಸ್ ಕಾನ್ಸಂಟ್ರೇಷನ್ ಆಫ್ R2 ಅಂತ ಹೇಳ್ಬೋದು. ನಾವು ಚೇಂಜ್ ಇನ್ ಪ್ರಾಡಕ್ಟ್ ಏನಾಗುತ್ತೆ? ಚೇಂಜ್ ಇನ್ ಪ್ರಾಡಕ್ಟ್ ದಟ್ ಈಸ್ ಈಕ್ವಲ್ ಟು ಸಿ ಹಿಯರ್ ಚೇಂಜ್ ಇನ್ ಪ್ರಾಡಕ್ಟ್ P1 P2. ವ್ಯಾಲ್ಯೂ ನೋಡಬೇಕಾದ್ರೆ P1 ಮೈನಸ್ P2 ಮಾಡಿದ್ರೆ ವ್ಯಾಲ್ಯೂ ಬರ್ತದೆ ನಮಗೆ? ಇಲ್ಲ. ಸೊ ವಿ ಆರ್ ಡೀಲಿಂಗ್ ವಿತ್ ಪ್ರಾಡಕ್ಟ್, ಆದ್ದರಿಂದ P2 ಮೈನಸ್ P1 ಅಂತ ಮಾಡ್ತೀವಿ. ಏನು ಮಾಡ್ತೀವಿ ನಾವು ಅದನ್ನು? ಸೊ P2 ಮೈನಸ್ P1 concentration of P2 minus P1, right? So that is delta T and this is delta R and here delta P. Delta T ಅಂದರೆ ಚೇಂಜ್ ಇನ್ ಟೈಮ್ ಆಯಿತು, ಡೆಲ್ಟಾ ಆರ್ ಅಂದರೆ ಚೇಂಜ್ ಇನ್ ರಿಯಾಕ್ಟೆಂಟ್ ಆಯಿತು, ಡೆಲ್ಟಾ ಪಿ ಅಂದರೆ ಚೇಂಜ್ ಇನ್ ಪ್ರಾಡಕ್ಟ್. ಸೊ ಆ ವ್ಯಾಲ್ಯೂನ ತಗೊಳ್ಬೋದು. ಸೊ ನಿಮಗೆ ಬೇಕಿದ್ರೆ ವ್ಯಾಲ್ಯೂನ ತಗೊಳ್ಬೋದು. ಡೆಲ್ಟಾ ಟಿ ಎಷ್ಟಾಯಿತು? T2 ಮೈನಸ್ T1. T2 ಮೈನಸ್ T1 ಎಷ್ಟಾಗುತ್ತೆ ನಮಗೆ? 10 ಮೈನಸ್ 5 ಎಷ್ಟಾಯ್ತು ಇಲ್ಲಿ? 5 ಸೆಕೆಂಡ್. 5 ಸೆಕೆಂಡ್. ರಿಯಾಕ್ಟೆಂಟ್ ಏನಾಗಿದೆ? R1 ಅಂದರೆ ಎಷ್ಟಾಗಿದೆ ನಮಗೆ? R1 ಅಂದರೆ 90 ಇದೆ. R1 ಕಾನ್ಸಂಟ್ರೇಷನ್ 90 ಮೈನಸ್ 80 ಎಷ್ಟಾಯಿತು? 10. ಸೊ ಪ್ರಾಡಕ್ಟಲ್ಲಿ ಏನಾಗಿದೆ? P2 ಎಷ್ಟಿದೆ ನೋಡಿ. ಸೊ ಇಲ್ಲಿ ನೋಡಿ R1 ಅನ್ನು ತಗೊಂಡಿದ್ದೇವೆ, R2 ಅನ್ನು ತಗೊಂಡಿದ್ದೇವೆ. 90 ಮೈನಸ್ 80 ದಟ್ ಇಸ್ ಈಕ್ವಲ್ ಟು 10. P1 ಮೈನಸ್ P2 ತಗೊಂಡಿದ್ರೆ ಏನಾಗುತ್ತೆ? 10 ಮೈನಸ್ 20 ಎಷ್ಟಾಗುತ್ತೆ ನಮಗೆ? ಮೈನಸ್ 10 ಆಗುತ್ತೆ. ಮೈನಸ್ ವ್ಯಾಲ್ಯೂ ವಿ ಆರ್ ನಾಟ್ ನೀಡ್ ದಟ್ ಮೈನಸ್ ವ್ಯಾಲ್ಯೂ, ವಿ ರಿಕ್ವೈರ್ಡ್ ಪಾಸಿಟಿವ್ ವ್ಯಾಲ್ಯೂ. ಅದರಿಂದ ಏನು ಮಾಡ್ತೀವಿ ನಾವು ಅದನ್ನು? ಸೊ ಸೇ ಹಿಯರ್ ಎಷ್ಟು ಬರ್ತಿದ್ದೀರಿ? P2 ಅಂದರೆ 20 ಬರ್ತಿದ್ದೀರಿ ಆ್ಯಂಡ್ P1 ಅಂದರೆ 10 ಬರ್ತಿದ್ದೀರಿ. ಒಟ್ಟು ಎಷ್ಟಾಗುತ್ತೆ? 10. ಚೇಂಜ್ ಇನ್ ಟರ್ಮ್ಸ್ ಆಫ್ ಯು ಕ್ಯಾನ್ ಸೇ ರಿಯಾಕ್ಟೆಂಟ್ಸ್. ರಿಯಾಕ್ಟೆಂಟಲ್ಲಿ ಎಷ್ಟು ಚೇಂಜ್ ಆಗಿದೆ ಅಷ್ಟೇ ಚೇಂಜ್ ಏನಾಗುತ್ತೆ ನಮಗೆ? ಪ್ರಾಡಕ್ಟಲ್ಲಿ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಏನು ಹೇಳ್ತೀವಿ ನಾವು ಅದನ್ನು? ಆವ್ರೇಜ್ ರೇಟ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ಆವ್ರೇಜ್ ರೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಜಸ್ಟ್ ನೋಟ್ ಇಟ್ ಡೌನ್ ದಿಸ್ ಒನ್, ನೋಟ್ ಇಟ್ ಡೌನ್. ಓಕೆ, ಸೊ ಇದನ್ನು ಬರ್ಕೊಳ್ಳಿ ಇದೇ ರೀತಿಯಲ್ಲಿ. ಸೊ ಇದೇ ರೀತಿಯಲ್ಲಿ ಇರಲಿ. ಸೊ ಕೀಪ್ ಇಟ್ ದಿಸ್ ಒನ್ ಲೈಕ್ ದಿಸ್ ಓನ್ಲಿ. ಕ್ಲಿಯರ್? Just note it down. Okay, so next you can observe here average rate and the change in concentration any of the reactants or any of the product per unit time over a specified interval of time ಅಂತ ಹೇಳಿದ್ದಾರೆ. ಸ್ಪೆಸಿಫೈಡ್ ಇಂಟರ್ವಲ್ ಟೈಮ್. ಸೊ ಇವಾಗ ನಾವು ರೇಟನ್ನು ಹೇಗೆ ಹೇಳ್ಬೋದು ಕೇಳಿದರೆ, ರಿಯಾಕ್ಟೆಂಟ್ ಮೇಲೂ ರೇಟನ್ನು ಹೇಳ್ಬೋದು ಅಲ್ವಾ? ಖಾಲಿ ರಿಯಾಕ್ಟೆಂಟನ್ನು ನೋಡ್ಕೊಂಡು ಹೇಳ್ಬೋದು ಎಷ್ಟೆಷ್ಟು ಕಡಿಮೆ ಆಗ್ತಾ ಇದೆ, ಎಷ್ಟೆಷ್ಟು ಸೆಕೆಂಡಿಗೆ ಎಷ್ಟೆಷ್ಟು ಕಡಿಮೆ ಆಗ್ತಾ ಇದೆ, ರೈಟ್? ಅದೇ ರೀತಿಯಲ್ಲಿ ಪ್ರಾಡಕ್ಟನ್ನು ಕೂಡ ನೋಡ್ಕೊಂಡು ಹೇಳ್ಬೋದು. ಇವಾಗ ರಿಯಾಕ್ಟೆಂಟ್ ವ್ಯಾಲ್ಯೂಸ್ ಇಲ್ಲ, ನನ್ನ ಹತ್ರ ಪ್ರಾಡಕ್ಟ್ ವ್ಯಾಲ್ಯೂ ಇದೆ ಅಂದರೆ 5 ಸೆಕೆಂಡಿಗೆ 10 ಪ್ರಾಡಕ್ಟ್ ಜಾಸ್ತಿ ಆಗ್ತಾ ಇದೆ. ಅಂದ್ರೇನು? 5 ಸೆಕೆಂಡಿಗೆ 10 ರಿಯಾಕ್ಟೆಂಟ್ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ರೇಟ್ ಇನ್ ಟರ್ಮ್ಸ್ ಆಫ್ ರಿಯಾಕ್ಟೆಂಟ್ ಆದರೆ ವ್ಯಾಲ್ಯೂ ಏನಾಗುತ್ತೆ ನಮಗೆ? ರೇಟ್ ಹೇಳಿದ ತಕ್ಷಣ ರಿಯಾಕ್ಟೆಂಟ್ ವ್ಯಾಲ್ಯೂಸ್ ಏನಾಗ್ತಾ ಇದೆ ಇಲ್ಲಿ? ಕಡಿಮೆ ಆಗ್ತಾ ಇದೆ. 100 ಇದ್ದದ್ದೇನಾಯಿತು? 90, 80, 70, ಲಾಸ್ಟಿಗೆ ಏನಾಗುತ್ತೆ ನಮಗೆ? ವ್ಯಾಲ್ಯೂ ಏನಾಗಿದೆ? ಡಿಕ್ರೀಸ್. ಸೊ ಇಲ್ಲಿ ಪ್ರಾಡಕ್ಟ್ ವ್ಯಾಲ್ಯೂ ನೋಡಿದ್ರೆ ಏನಾಗುತ್ತೆ? ಸೊ ಪ್ರಾಡಕ್ಟ್ ವ್ಯಾಲ್ಯೂ ಏನಾಗಿದೆ ನಮಗೆ ಇಲ್ಲಿ? ಇನ್ಕ್ರೀಸ್ ಆಗಿದೆ. ಸೊ ಜಸ್ಟ್ ರಿಮೆಂಬರ್ ದಿಸ್ ಇಸ್ ಅ ಚೇಂಜ್. ಪ್ರಾಡಕ್ಟಿನ ವ್ಯಾಲ್ಯೂ ಏನಾಗಿದೆ ಇಲ್ಲಿ? ಡಿಕ್ರೀಸ್ ಆಗಿದೆ. ನಾಟ್ ಪ್ರಾಡಕ್ಟ್ ವ್ಯಾಲ್ಯೂ, ರಿಯಾಕ್ಟೆಂಟಿನ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಪ್ರಾಡಕ್ಟಿನ ವ್ಯಾಲ್ಯೂ ಏನಾಗುತ್ತೆ? ಐ ವಿಲ್ ರೈಟ್ ಆಸ್ ದ ರೇಟ್ ಇನ್ಕ್ರೀಸಸ್, ಆಸ್ ದಿ ರೇಟ್ ಅಂದ್ರೇನು? ರಿಯಾಕ್ಷನ್ ಆಗ್ತಾ ಇದೆ ಅಂತ ಅರ್ಥ. ರೇಟ್ ಇನ್ಕ್ರೀಸ್ ಆದರೆ ರಿಯಾಕ್ಟೆಂಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ರೈಟ್? ಅದೇ ರೀತಿಯಲ್ಲಿ ಪ್ರಾಡಕ್ಟ್ ವ್ಯಾಲ್ಯೂ ಏನಾಗುತ್ತೆ ನಮಗೆ? ಪ್ರಾಡಕ್ಟ್. ಸೊ ಇಫ್ ಐ ಗೆಟ್ ದ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ವ್ಯಾಲ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ರೇಟ್ ಇನ್ಕ್ರೀಸ್ ಅಂದರೆ ಏನು? ರಿಯಾಕ್ಟೆಂಟ್ ವ್ಯಾಲ್ಯೂ ಡಿಕ್ರೀಸ್ ಆಗುವಂಥದ್ದು, ಪ್ರಾಡಕ್ಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುವಂಥದ್ದು. ದಿಸ್ ಇಸ್ ದ ಕೀ ಪಾಯಿಂಟ್. ಯು ಮಸ್ಟ್ ನೋ. ರೇಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೇನು? ರಿಯಾಕ್ಟೆಂಟ್ಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ ಹೋಗುತ್ತೆ ಅಂದರೆ ಅವುಗಳ ವ್ಯಾಲ್ಯೂ ಏನಾಗುತ್ತೆ? ಕಡಿಮೆ ಆಗ್ತಾಯಿದೆ. ಸೊ ಸಿ 100, 90, 80, 70. ಬಟ್ ಪ್ರಾಡಕ್ಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾಯಿದೆ. ನೋಡಿ ಇಲ್ಲಿ 0 ಇತ್ತು, 10 ಇತ್ತು, 20 ಇತ್ತು, 30 ಇತ್ತು, ಅಟ್ ಲಾಸ್ಟ್ ಏನಾಗುತ್ತೆ? 100 ಆಗುತ್ತೆ. ಆದ್ದರಿಂದ ನಾವು ರೇಟನ್ನು 2 ಟರ್ಮಲ್ಲಿ ಹೇಳ್ಬೋದು. ಒಂದು ಪ್ರಾಡಕ್ಟ್ ಟರ್ಮಲ್ಲಿ ಹೇಳ್ಬೋದು, ಇನ್ನೊಂದು ರಿಯಾಕ್ಟೆಂಟ್ ಟರ್ಮಲ್ಲಿ ಹೇಳ್ಬೋದು. ಹಾಗಾದರೆ ಆವ್ರೇಜ್ ರೇಟನ್ನು ನಾನು ಎಕ್ಸಾಕ್ಟಾಗಿ ಡಿಫೈನ್ ಮಾಡಬೇಕಿದ್ರೆ ರೇಟ್ ಆಫ್ ಡಿಸಪಿಯರೆನ್ಸ್ rate of disappearance of reactant are equal to
ಏನಾಗುತ್ತೆ, ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಆರ್, ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್, ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡ್ ಬೈ ಟೈಮ್ ಟೇಕನ್, ಟೈಮ್ ಟೇಕನ್ ಪರ್ ಟೈಮ್, ಸೊ ಟೈಮ್ ಟೇಕನ್ ಅಂತ ಹೇಳ್ಬೋದು. ರೈಟ್, ಕ್ಲಿಯರ್? ರೈಟ್. ಸೊ ಡಿಕ್ರೀಸ್ ಅನ್ನು ನಾವು ಯಾವ ರೀತಿ ಹೇಳ್ತೀವಿ ಕೇಳಿದ್ರೆ ನೆಗೆಟಿವ್, ನೆಗೆಟಿವ್ ಮೀನ್ಸ್ ಕಡಿಮೆ ಆಗ್ತಾ ಇದೆ, ಅದರಿಂದ ಸೊ ದ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್ ಇಸ್ ನಥಿಂಗ್ ಬಟ್ ಮೈನಸ್, ವಿ ಹ್ಯಾವ್ ಟು ರೈಟ್ ಮೈನಸ್ ಹಿಯರ್. ಅವಾಗ ಏನಾಗುತ್ತೆ, ಡೆಲ್ಟಾ ಚೇಂಜ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಿವೈಡ್ ಬೈ ಏನಂತ ಹೇಳ್ಬೋದು, ಚೇಂಜ್ ಇನ್ ಟೈಮ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡೆಲ್ಟಾ ಆರ್, ಡೆಲ್ಟಾ ಆರ್ ಅಂದರೆ ಆವಾಗಲೇ ಮಾಡಿದ್ದೇನೆ, ಏನು R2 ಇದ್ರೆ R2, R1 ಇದ್ರೆ R1. ಪ್ರಾಡಕ್ಟಿಗೆ ಬಂದಾಗ ಏನಾಗುತ್ತೆ ನಮಗೆ, ಪ್ರಾಡಕ್ಟಿಗೆ ಬಂದಾಗ P1 ಮೈನಸ್ P2, ರೈಟ್, P1 ಮೈನಸ್ P2. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೇನಾಯ್ತು ಇವಾಗ, ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆರ್. ನಂತರ ಏನಾಗುತ್ತೆ ನಮಗೆ, ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪಿ. ಸೊ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆರ್ ಆಯಿತು. ಇವಾಗ ಏನಾಗುತ್ತೆ, ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪಿ. ಅವಾಗ ಏನಾಗುತ್ತೆ ನಮಗೆ, ಸೊ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಆರ್, increase in the concentration of reactant R divide by increase in the concentration of R ಅಲ್ಲ, ಏನಾಗುತ್ತೆ ಇಲ್ಲಿ ಪ್ರಾಡಕ್ಟ್, ಕಾನ್ಸಂಟ್ರೇಷನ್ ಆಫ್ ಪಿ. ಕಾನ್ಸಂಟ್ರೇಷನ್ ಕಂಪ್ಲೀಟ್ ಆಗಿ ಬರೀರಿ ಅಲ್ಲಿ. ಸೊ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಪಿ ಡಿವೈಡ್ ಬೈ ಏನಾಗುತ್ತೆ ನಮಗೆ, ಟೈಮ್ ಟೇಕನ್, ಕ್ಲಿಯರ್? ಸೊ ಟೈಮ್ taken. So decrease in the concentration of R ಅಲ್ಲಿ, ಇಲ್ಲಿ increase in the concentration of P, right, divide by time taken. So ಇಲ್ಲಿ ಏನಾಗುತ್ತೆ ನಮಗೆ ಪ್ಲಸ್, ಅಪಿಯರೆನ್ಸ್ ಅಂದ್ರೆ ಏನು ಪ್ಲಸ್, ಇಲ್ಲಿ ಏನಾಗಿದೆ ಮೈನಸ್ ಆಗಿದೆ, ಇಲ್ಲಿ ಏನಾಗಿದೆ ಪ್ಲಸ್. ಇವಾಗ ಹೇಗೆ ಬರೀತೀರಿ, ಡೆಲ್ಟಾ ಪಿ ಚೇಂಜ್ ಇನ್ ದ ಪ್ರಾಡಕ್ಟ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್, ಸಮ್ ಇಂಟರ್ವಲ್ ಟೈಮ್, ರೈಟ್. ಸೊ ದಿಸ್ ಇಸ್ ದ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪಿ ಆ್ಯಂಡ್ ದಿ ರೇಟ್ ಆಫ್ ಡಿಸಪಿಯರೆನ್ಸ್ ಅಂತ ಹೇಳ್ಬೋದು. ಕ್ಲಿಯರ್ಸ್? ನಾವು ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕ್ವಶನ್ ಈ ರೀತಿ ಕೇಳ್ತಾರೆ ಇದಕ್ಕೆ. ಸೊ ಹೇಗೆ ಕೇಳ್ತಾರೆ ಕೇಳಿದ್ರೆ, ಸಪೋಸ್ ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ ಅ ರಿಯಾಕ್ಷನ್, ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಗಿವ್ಸ್ ಸಿ ಪ್ಲಸ್ ಡಿ. ಫಾರ್ ಎಕ್ಸಾಂಪಲ್, ರೈಟ್, ಸೊ ದ ಆವರೇಜ್ ರೇಟ್ ಆಫ್ ದಿಸ್ ರಿಯಾಕ್ಷನ್, ಓಕೆ, ಈಗ ಕೊಡ್ತಾರೆ. ಸೊ ವಾಟ್ ಈಸ್ ದ ಆವರೇಜ್ ರೇಟ್ ಆಫ್ ರಿಯಾಕ್ಷನ್, average rate for this reaction. So average rate ಅನ್ನು ಯಾವ ರೀತಿ ಬರೀತೀರಿ ಕೇಳಿದ್ರೆ, so the average rate that is equal to, ಹೇಗೆ ಬರೀತೀರಿ ಕೇಳಿದ್ರೆ, ಫಸ್ಟು ನೀವು ಇದಕ್ಕೂ ಬರಿಬೋದು, ಯಾವುದಕ್ಕೂ ಬರಿಬೋದು. ಇದೇನಾಗುತ್ತೆ ನಮಗೆ ರಿಯಾಕ್ಟೆಂಟ್ ಆಗುತ್ತೆ, ಇದೇನಾಗುತ್ತೆ ನಮಗೆ ಪ್ರಾಡಕ್ಟ್ ಆಗುತ್ತೆ. ರಿಯಾಕ್ಟೆಂಟ್ ಬರೆಯುವಾಗ ತಲೆಯಲ್ಲಿ ಇರಬೇಕು, ಯಾವುದನ್ನು ಬರಿಬೇಕು, ಮೈನಸ್ ಅಂತ ಬರೀಬೇಕು. ಪ್ರಾಡಕ್ಟ್ ಬರೆಯುವಾಗ ಪ್ಲಸ್ ಅಂತ ಬರೀಬೇಕು, ರೈಟ್. So any one of the reactant or any one of the product. So ಇಲ್ಲಿ ಬರ್ದಿದ್ದೀರಿ. So it is a change in concentration, any one of the reactant or any of the product. So ಯಾವುದಕ್ಕೂ ಬೇಕಾದರೂ ನಾವು ಅದನ್ನು ರೇಟನ್ನು ಡಿಫೈನ್ ಮಾಡುವಂಥದ್ದು, ರೈಟ್. ಆದ್ದರಿಂದ ಸೊ ಆವ್ರೇಜ್ ರೇಟ್ ಆಫ್ ಅ ರಿಯಾಕ್ಷನ್, ರೈಟ್, ದ ಆವ್ರೇಜ್ ರೇಟ್ ಆಫ್ ರಿಯಾಕ್ಷನ್ for this reaction ಏನಾಗುತ್ತೆ ನಮಗೆ, ಮೈನಸ್. ಸೊ ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ ಆ್ಯಂಡ್ ಸ್ಮಾಲ್ ಡಿ ಆರ್ ನಥಿಂಗ್ ಬಟ್ ಕೋಯಿಫಿಷಿಯೆಂಟ್ಸ್ ಅಂತ ಹೇಳ್ತೀವಿ, ಕೋಯಿಫಿಷಿಯೆಂಟ್. ಸೊ ಆ ರೀತಿ ಕೋಯಿಫಿಷಿಯೆಂಟ್ ಬಂದರೆ ಏನು ಮಾಡಬೇಕು, ಅದನ್ನು ಕೂಡ ನಾವು 1 by ಡಿವೈಡ್ ಮಾಡಬೇಕು, 1 by ಡಿವೈಡ್ ಬೈ ಎ, ಆಯಿತಾ, 1 ಡಿವೈಡ್ ಬೈ ಎ ಅಂತ ಮಾಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ ನಮಗೆ, ಸೊ ಇಲ್ಲಿ ಏನು ಮಾಡಿದ್ದೀವಿ ನಾವು, ಮೈನಸ್ ಅನ್ನು ತೊಗೊಂಡಿದ್ದೀವಿ. ಸೊ -1 ಡಿವೈಡ್ ಬೈ ಎ. ಅದಾದ ನಂತರ ಏನು ಮಾಡ್ತೀವಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ಆ್ಯಂಡ್ ದೆನ್ ಡೆಲ್ಟಾ ಟಿ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ನಾವು ದಿಸ್ ಟರ್ಮ್, ರೈಟ್. ಇದನ್ನು ಕೂಡ 1 ಡಿವೈಡ್ ಬೈ ಬಿ ತಗೊಳ್ತೀವಿ. ದ ಚೇಂಜ್ ಇನ್ ಕೊಟ್ಟಿರ್ತಾರೆ, ಅಲ್ಲಿ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ,
ಅಥವಾ ನಾವೇನು ಮಾಡ್ತೀವಿ, ಸೊ ಬಿ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅಥವಾ ಬಿ ರಿಯಾಕ್ಟೆಂಟ್ ಕೊಟ್ಟಿರ್ತಾರೆ, ವಾಟರೋ ಯಾವುದು ಅದನ್ನು ಬರೆದ್ರೆ ಆಯ್ತು. ಚೇಂಜ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ವಾಟ್ ಬಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಬಿ ಡಿವೈಡ್ ಬೈ ಡೆಲ್ಟಾ ಟಿ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ ಅಪಿಯರೆನ್ಸ್ ಆಗುತ್ತೆ. ಅಪಿಯರೆನ್ಸ್ ಆದರೆ ಪ್ಲಸ್ 1 ಡಿವೈಡ್ ಬೈ ಸಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಸಿ ಡಿವೈಡ್ ಬೈ ಡೆಲ್ಟಾ ಟಿ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಪ್ಲಸ್ ಪುನಃ ಏನಾಗುತ್ತೆ 1 ಡಿವೈಡ್ ಬೈ ಡಿ and the change in concentration of what d divide by ಏನು ಮಾಡ್ತೀವಿ delta t. So this is exactly the rate of what, the rate of the reaction, ಏನು ಹೇಳ್ತೀವಿ average rate of reaction. Okay, so next we will go with the what is instantaneous rate of reaction. Instantaneous rate of reaction ಅಂದ್ರೆ ಏನು, right? So instantaneous rate of reaction, it is the rate of change of concentration of any of the reactants or products at a particular instant at time. ನಂಬೇಕು ಪರ್ಟಿಕ್ಯುಲರ್ ಇಷ್ಟು ಸೆಕೆಂಡಲ್ಲಿ ಏನಾಗುತ್ತೆ, ಇಷ್ಟು ನಿಮಿಷದಲ್ಲಿ ರೇಟ್ ಏನಾಗುತ್ತೆ, ಇಷ್ಟು ನಿಮಿಷದಲ್ಲಿ ರೇಟ್ ಏನಾಗುತ್ತೆ, ಯಾವುದೋ ಒಂದು ನಿಮಿಷ, ರೈಟ್? ಸೊ ಇವಾಗ ಒಂದು ರಿಯಾಕ್ಷನ್ ಆಗಬೇಕಿದ್ರೆ 1 hour ಅಂತ ಎಣಿಸ್ಕೊಳ್ಳಿ. ಸೊ ನಿಮ್ಮ ಹತ್ರ ರಿಯಾಕ್ಟೆಂಟ್ ಇದೆ, ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್? ನೋಡಿ ಇಲ್ಲಿ ಬರ್ದಿದ್ದೇನೆ ಅಂತ ಎಣಿಸ್ಕೊಳ್ಳಿ. ಸೊ ಇನ್ ಸೆಕೆಂಡ್ ಐ ಹ್ಯಾವ್ ಗಿವನ್ ದಟ್ ಒನ್, ಓಕೆ? ಅಥವಾ ಇದನ್ನು ಮಿನಿಟ್ಸ್ ಅಂತ ನಾವು ಕನ್ಸಿಡರ್ ಮಾಡಿ. ಸೊ 0, 5 minutes, 10 minutes, 15 minutes, 20 minutes, 25, 30. ಸೊ ಹಾಫ್ ಆನ್ ಅವರ್ ರಿಯಾಕ್ಷನ್ ಆಗಿದೆ ಅಂತ ಎಣಿಸ್ಕೊಳ್ಳಿ. ರಿಯಾಕ್ಟೆಂಟ್ ಇದ್ದದ್ದು ಏನಾಗಿದೆ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಎಷ್ಟೋ ಇದೆ ಅಂತ ಎಣಿಸ್ಕೊಳ್ಳಿ. ಸೊ ಇವಾಗ ಎಕ್ಸಾಕ್ಟ್ ಟೈಮ್ ನಮ್ಗೆ 15 ಸೆಕೆಂಡ್ ಅಥವಾ 15 minutesಲ್ಲಿ ರೇಟ್ ಏನಾಗುತ್ತೆ, ಐದರ್ ಇನ್ ಟರ್ಮ್ಸ್ ಆಫ್ ರಿಯಾಕ್ಟೆಂಟ್ ಹೇಳ್ಬೋದು or else you can say it is product, right? Exact 15 ಸೆಕೆಂಡಲ್ಲಿ ಏನಾಗಿದೆ, ಅರ್ಥ ಆಯ್ತಲ್ವಾ? ಸೊ ಆವ್ರೇಜ್ ರೇಟ್ ಅಂದ್ರೇನು, ಅಲ್ಲಿ ಒಂದು ಇಂಟರ್ವಲ್ ಇದೆ, ರೈಟ್? ಸೊ ಟೈಮ್ ಏನು, ಟೈಮ್ ಇಲ್ಲಿಂದ ಇಲ್ಲಿಗೆ ಏನಾಗಿದೆ ಇಂಟರ್ವಲ್, ಎಷ್ಟು ನಿಮಿಷ ಇದೆ, 15 - 10 ಎಷ್ಟಾಯಿತು ನಮಗೆ, 5 minutes. 5 minutesಲ್ಲಿ ರೇಟ್ ಏನಾಗಿದೆ ಆವಾಗ ನೋಡ್ಬೋದು. 10 ಇಲ್ಲಿ ಕೂಡ ಏನಾಗುತ್ತೆ ನಮಗೆ 10 ಅಂತ ಹೇಳ್ಬೋದು, ರೈಟ್? ಆವ್ರೇಜ್ ಬಂದಾಗ ನಮ್ಗೆ ಏನು ಬರುತ್ತೆ, ವಿ ಆರ್ ಯೂಸಿಂಗ್ ರಿಯಾಕ್ಟೆಂಟ್ ಆದರೆ ಚೇಂಜ್ ಆದರೆ ಏನು ಮಾಡ್ತೀವಿ, ಡೆಲ್ಟಾವನ್ನು ಯೂಸ್ ಮಾಡ್ತೀವಿ. ಏನು ಮಾಡ್ತೀವಿ, ಡೆಲ್ಟಾ. ಸೊ ಡೆಲ್ಟಾ ಅಂದರೆ ಏನಾಗುತ್ತೆ ನಮಗೆ, ಸೊ ಇಫ್ ಯು ಹ್ಯಾವ್ ಲಾರ್ಜ್ ವ್ಯಾಲ್ಯೂ ಇದ್ದರೆ, ಸೊ ಇಟ್ ಈಸ್ ಟೈಮ್ ಆದರೆ ಏನಾಗುತ್ತೆ, ಡೆಲ್ಟಾ ಟಿ ಆದರೆ ಏನಾಗುತ್ತೆ ನಮಗೆ, ಸೊ T2 - T1, ರೈಟ್? ಸೊ ಇದು T2 ಆದರೆ ಇದು T1 ಆದರೆ ಏನಾಗುತ್ತೆ ನಮಗೆ 15 - 10 ಎಷ್ಟಾಗುತ್ತೆ ನಮಗೆ 5. ಸೊ ಲಾರ್ಜ್ ವ್ಯಾಲ್ಯೂ ಆರ್ ಗೆಟಿಂಗ್. ಸಪೋಸ್ ಇಫ್ ಐ ವಾಂಟ್ ಇಟ್, ಸೊ ಟಿ ಅನ್ನುವಂಥದ್ದು ನೋಡಿ T2 - T1 ಅಂದರೆ ಏನಾಗುತ್ತೆ ಕೇಳಿದ್ರೆ, ಸೊ ಐ ವಿಲ್ ಸೇ ದ ಥಿಂಗ್ ರೈಟ್ ನಾವು 0.00005 - 0.000. ಇಟ್ ಇಸ್ ವೆರಿ ಇನ್ಸ್ಟೆಂಟ್, ವೆರಿ ಸ್ಮಾಲ್ ಚೇಂಜ್ ಅಂತ ಹೇಳ್ಬೋದು ನಾವು. ಏನು ಹೇಳ್ತೀವಿ, ವೆರಿ ಸ್ಮಾಲ್ ಚೇಂಜ್. ಸೊ ಈ ಸ್ಮಾಲ್ ಚೇಂಜ್ ಏನು ಡಿಫರೆನ್ಸ್ ಏನು ಬರುತ್ತೆ ನಮಗೆ, 0.0000005. ಈ ಟೈಮ್ ಇಂಟರ್ವಲ್ಲಲ್ಲಿ 0.00005 ಸೆಕೆಂಡಲ್ಲಿ ವಾಟ್ ಈಸ್ ದ ರೇಟ್. ಸೊ ಡೆಲ್ಟಾ ಟಿ ವ್ಯಾಲ್ಯೂ ಎಷ್ಟು ಬಂದಿದೆ ಇವಾಗ, ಎಷ್ಟು, ಇದನ್ನು ನಾವು ಡೆಲ್ಟಾ ಅಂತ ಹೇಳಲ್ಲ, ಇದನ್ನೇನು ಹೇಳ್ತೀವಿ ನಾವು, ಅದನ್ನು ಸ್ಮಾಲ್ ಡಿ ಅಂತ ಹೇಳ್ತೀವಿ, ಸ್ಮಾಲ್ ಡಿ. ಸೊ ಇದನ್ನು ಡೆಲ್ಟಾ ಅಂತ ಹೇಳ್ತೀವಿ, ಡೆಲ್ಟಾ ಟ್ರಯಾಂಗಲ್ ಥರ ಇರುತ್ತೆ ಡೆಲ್ಟಾ, ರೈಟ್? ಇಲ್ಲಿ ಸ್ಮಾಲ್ ಡಿ ಅನ್ನು ಯೂಸ್ ಮಾಡ್ತೀವಿ. ವೆರಿ ವೆರಿ ಸ್ಮಾಲ್ ವ್ಯಾಲ್ಯೂಸ್ ಇದ್ರೆ ಏನು ಹೇಳ್ತೀವಿ ನಾವು ಅದನ್ನು, ಸೊ ಸ್ಮಾಲ್ ಡಿ ಇಸ್ ಯೂಸ್ಡ್ ಫಾರ್ ದಿ ಸ್ಮಾಲ್ ಚೇಂಜ್, ವೆರಿ ವೆರಿ ಸ್ಮಾಲ್ ಚೇಂಜ್. ಸೊ ಪ್ರಾಡಕ್ಟಲ್ಲಿ ಇಷ್ಟು ಪ್ರಾಡಕ್ಟ್ ಚೇಂಜ್ ಆಗಿದೆ, ಎಷ್ಟು ರಿಯಾಕ್ಟೆಂಟ್ ಇತ್ತು ಪ್ರಾಡಕ್ಟ್ ಆಗಿದೆ, ಎಷ್ಟು ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಆಗಿದೆ, 0.0000006 ಮೋಲ್, ರೈಟ್? ಆವಾಗ ಏನಾಗಿತ್ತು, 10 ಇತ್ತು. ಡಿಫರೆನ್ಸ್ ನೋಡಿ, ಅಥವಾ ಡಿಫರೆನ್ಸ್ 5, ಇಲ್ಲಿ 10 ಬರುತ್ತೆ ಅಲ್ವಾ, ಯಾವುದೇ ಡಿಫರೆನ್ಸ್ ನೋಡಿ 10 ಬರುತ್ತೆ. 10 ಬಂದರೆ ನಾವು ಡೆಲ್ಟಾ ಯೂಸ್ ಮಾಡ್ತೀವಿ. 0 ಸ್ಮಾಲರ್ ಕ್ವಾಂಟಿಟಿ ಚೇಂಜ್ ಆದರೆ ಹೇಳ್ತೀವಿ ಅದನ್ನು ಡಿ ಅನ್ನು ಯೂಸ್ ಮಾಡ್ತೀವಿ. ರಿಮೆಂಬರ್, ಡೆಲ್ಟಾ ಇಸ್ ಯೂಸ್ ಫಾರ್ ಲಾರ್ಜ್ ಕ್ವಾಂಟಿಟಿ, ಲಾರ್ಜ್ ಡಿಫರೆನ್ಸ್. ಸೊ ಡೆಲ್ಟಾ ಏನಿದ್ರೆ ಲಾರ್ಜ್ ಡಿಫರೆನ್ಸಿಗೆ ಯೂಸ್ ಮಾಡ್ತೀವಿ, ಲಾರ್ಜ್ ಡಿಫರೆನ್ಸ್, ರೈಟ್? ದ ಸ್ಮಾಲರ್ ಡಿಫರೆನ್ಸ್, ಸ್ಮಾಲರ್ ಕ್ವಾಂಟಿಟಿ ಡಿಫರೆನ್ಸ್ ಇದ್ದರೆ ನಾವು ಅದನ್ನು ಯೂಸ್ ಮಾಡಬೇಕು, ರೈಟ್? ಸೊ ಇಲ್ಲಿ ಇನ್ಸ್ಟಂಟೇನಿಯಸ್ಲಿ ಬಂದಾಗ ಏನಾಗುತ್ತೆ, ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಟೈಮಲ್ಲಿ ರೇಟ್ ಎನ್ನುವಂಥದ್ದು ಏನಾಗುತ್ತೆ, ರೈಟ್? ಹೇಗಾಗುತ್ತೆ, ಅದಕ್ಕೆ ನಾವು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡೋಣ. ಸೊ ವಿ ವಿಲ್ ಡ್ರಾ ದ ಗ್ರಾಫ್, ರೈಟ್? ಫಾರ್ ದಿಸ್ ಓನ್ಲಿ ವಿ ವಿಲ್ ಡ್ರಾ ದ ಗ್ರಾಫ್. ಸೊ ಅದನ್ನು ಬರೆದಾಗ ನಮ್ಗೆ ಗೊತ್ತಾಗುತ್ತೆ ಏನು, ರೈಟ್? ಸೊ ಇಫ್ ಐ ಗೋ ವಿತ್ ದ ರಿಯಾಕ್ಟೆಂಟ್, ಸೊ ರಿಯಾಕ್ಟೆಂಟಿಗೆ ಹೋದಾಗ ಏನಾಗುತ್ತೆ ನೋಡಿ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಐ ವಿಲ್ ಡ್ರಾ ದ ಗ್ರಾಫ್, ಟು ಗ್ರಾಫ್ ಐ ವಿಲ್ ರೈಟ್ ಇನ್ ಟರ್ಮ್ಸ್ ಆಫ್ ರಿಯಾಕ್ಟೆಂಟ್. ಸೊ ಇಲ್ಲಿ ಏನಾಗಿದೆ ನಮಗೆ ಕಾನ್ಸಂಟ್ರೇಷನ್. ಸೊ ಐ ವಿಲ್ ರೈಟ್ ಹಿಯರ್ ಕಾನ್ಸಂಟ್ರೇಷನ್ ಯಾವುದದ್ದು,
ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್, ರೈಟ್. ಸೊ ಇಲ್ಲಿ ಟೈಮನ್ನು ತಗೊಳ್ತೀನಿ, ರೈಟ್. ಐ ವಿಲ್ ಟೇಕ್ ಟೈಮ್, ರೈಟ್. 5, 0, 5, 10, 15, 20, 30 ಅನ್ನು ತಗೊಳ್ಳಿ, ರೈಟ್. 0 ಇದೆ, 5 ಇದೆ, 15, 5, 10, 15, 20, 25 ಇರಲಿ, ರೈಟ್. ಇಲ್ಲಿ ತಗೊಳ್ಳುವ, ಏನಾಗ್ತಾ ಇದೆ. ಸೊ ಇಟ್ ಈಸ್ ಎಷ್ಟಿದೆ ನಮ್ಮ ಹತ್ರ, ಸ್ಟಾರ್ಟಿಂಗಲ್ಲಿ 100 ಇದೆ ಅಂತ ಎಣಿಸ್ಕೊಳ್ಳಿ. ಸಿ ಹಿಯರ್ ಐ ಹ್ಯಾವ್ 100. ರಿಯಾಕ್ಟೆಂಟ್ ಫಸ್ಟ್ ಇಲ್ಲಿ ಇದೆ, ಸ್ಟಾರ್ಟ್ ಇದೆ. ಝೀರೋದಲ್ಲಿ ಏನಾಗಿದೆ ನಮಗೆ, ಝೀರೋದಲ್ಲಿ ಏನಾಗಿದೆ 100 ಇದೆ ಅಂತ ಎಣಿಸ್ಕೊಳ್ಳಿ. 5 ಬಂದಾಗ ಏನಾಗುತ್ತೆ ನಮಗೆ, ಎಲ್ಲಿದೆ 90ಗೆ ಬಂದಿದೆ ಅಂತ ಎಣಿಸ್ಕೊಳ್ಳಿ. ಸೊ ದಿಸ್ ಇಸ್ 90, ದಿಸ್ ಈಸ್ 80 ಆ್ಯಂಡ್ ದಿಸ್ ಈಸ್ 70 ಆ್ಯಂಡ್ ದೆನ್ 70 ಕಡೆಗೆ 60 ಬರುತ್ತೆ ಆ್ಯಂಡ್ ದೆನ್ 50. ಸೊ ಲೈಕ್ ದಿಸ್. ಸೊ ಹೀಗೆ ಬರುತ್ತೆ ಅಂತ ಎಣಿಸ್ಕೊಳ್ಳಿ. ನಾನು ಇಲ್ಲಿಗೆ ಮಾತ್ರ ಬರಿತೀನಿ, ಸೊ ಇಲ್ಲಿ ಕೂಡ ಸೇಮ್ ಇರಬೇಕು, ರೈಟ್. ಸೇಮ್. ಇವಾಗ ಏನಾಯಿತು, ಇಲ್ಲಿಗೆ ಬಂದಿದೆ, ಇಲ್ಲಿಗೆ ಇವಾಗ ಇಲ್ಲಿ ಆಯಿತು. 15ಗೆ ಬಂದಾಗ ಇಲ್ಲಿ ಬಂದಿದೆ ಅಲ್ವಾ, 20ಗೆ ಬಂದಾಗ ಇಲ್ಲಿ ಬಂದಿದೆ, ಇಲ್ಲಿ ಬಂದಾಗ ಇಲ್ಲಿ ಬಂದಿದೆ. ಸೊ ಟೋಟಲಿ ಇಫ್ ಐ ರೈಟ್ ದಿ ಗ್ರಾಫ್, ಇಫ್ ಐ ಜಾಯಿನ್ ದಿ ಲೈನ್, ಇವಾಗ ಏನಾಗುತ್ತೆ ರಿಯಾಕ್ಟೆಂಟಿಗೆ ಬಂದಾಗ ಏನಾಗುತ್ತೆ ನಮಗೆ, ಸೊ ಈ ರೀತಿ ಬರುತ್ತೆ, ರೈಟ್. ಸೊ ಈ ರೀತಿ ಗ್ರಾಫ್ ಬರುತ್ತೆ. ರಿಯಾಕ್ಟೆಂಟಿಗೆ ಏನಾಗುತ್ತೆ ನಮಗೆ, ಸೊ ಡೌನ್ವರ್ಡ್ ಬರುತ್ತೆ, ರೈಟ್. ಪ್ರಾಡಕ್ಟಿಗೆ ಹಾಗಾದ್ರೆ ಏನಾಗುತ್ತೆ ನಮಗೆ, ಇನಿಷಿಯಲಿ ಪ್ರಾಡಕ್ಟ್ ಏನಾಗಿತ್ತು ನಮಗೆ 0 ಆಗಿತ್ತು ಅಲ್ವಾ, 0 ಆಗಿತ್ತು, ರೈಟ್. 0. So this is the product, concentration of the product I will write, right. So time, ಇಲ್ಲಿ ಕೂಡ ಟೈಮ್ ಇರುತ್ತೆ, ಇಲ್ಲಿ ಕೂಡ ಟೈಮ್ ಇರುತ್ತೆ. ಸೊ ಟೈಮ್, ರೈಟ್. ಸೊ 0 ಇರುವಾಗ ಏನಾಗಿತ್ತು ನಮಗೆ, 0 ಸೆಕೆಂಡಲ್ಲಿ 0 ಇತ್ತು, ಕಡೆಗೆ 5, 10, 15, 20, 25, 30, ರೈಟ್. ಸೊ ಇವಾಗ ಏನಾಗಿದೆ ನೋಡಿ, ವ್ಯಾಲ್ಯೂ ಏನಾಗುತ್ತೆ ನಮಗೆ, ಸೊ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಇಟ್ ಈಸ್ ಇನ್ಕ್ರೀಸ್ ಲೈಕ್ ದಿಸ್. ಐ ವಿಲ್ ರೈಟ್ ದಿ ಪ್ಲಾಟ್ ದಿ ಗ್ರಾಫ್. 0ದಿಂದ ಏನಾಗುತ್ತೆ ನಮಗೆ, ಸೊ ಕರ್ವ್ ಎನ್ನುವಂಥದ್ದು ಏನಾಗಿದೆ ನಮಗೆ, ಸೊ ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಎಷ್ಟಿದೆ ನಮಗೆ, ಸಿ ಹಿಯರ್, ಐ ವಿಲ್ ರೈಟ್ ಹಿಯರ್, ಓಕೆ. ನೋಡು 10, 20, 30, 40 ಆ್ಯಂಡ್ ದೆನ್ 50, ರೈಟ್. 5 ಸೆಕೆಂಡಿಗೆ ಏನಾಗುತ್ತೆ, 10ಗೆ ಬಂತು, 5 ಸೆಕೆಂಡಿಗೆ, ಸರಿಯಾ. 5 ಸೆಕೆಂಡಿಗೆ 10ಗೆ ಬಂದಿದೆ, ರೈಟ್. ಸೊ 10 ಇದಕ್ಕೆ ಎಷ್ಟು ಬರುತ್ತೆ ನಮಗೆ, ಸೊ 20 ಬರುತ್ತೆ, ರೈಟ್. ಸೊ ಇಲ್ಲಿ 30 ಬರುತ್ತೆ, ಇಲ್ಲಿ. ಸೊ ಈ ರೀತಿ ಪ್ರೊಟೇಷನ್ ಮಾಡುವಂಥದ್ದು. ಸೊ ನಾನು ಗ್ರಾಫನ್ನು ಬರೆದ್ರೆ ಏನಾಗುತ್ತೆ ನನಗೆ, ಸೊ ಈ ರೀತಿ ಯಾವುದೇ ರಿಯಾಕ್ಟೆಂಟ್ ಇರಲಿ ಇದರದ್ದು ಅಪೋಸಿಟ್, ರೈಟ್. ಸೊ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಹೀಗೆ ಸ್ಟಾರ್ಟ್ ಆಗುತ್ತೆ, ರೈಟ್. ಇದು ಅಪೋಸಿಟ್ ಆಗಿ ಹೀಗೆ ಸ್ಟಾರ್ಟ್ ಆಗುವಂಥದ್ದು, ಅಪೋಸಿಟ್. ದಿಸ್ ಇಸ್ ಫಾರ್ ವಾಟ್, ದಿಸ್ ಇಸ್ ಫಾರ್ ದಿ ಪ್ರಾಡಕ್ಟ್. ರಿಯಾಕ್ಟೆಂಟಿನ ವ್ಯಾಲ್ಯೂ ಯಾವತ್ತೂ ಡಿಕ್ರೀಸ್ ಆಗುತ್ತೆ, ಪ್ರಾಡಕ್ಟಿನ ವ್ಯಾಲ್ಯೂ ಯಾವತ್ತು ಇನ್ಕ್ರೀಸ್ ಆಗುತ್ತೆ. ರಿಯಾಕ್ಟೆಂಟಿನ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ, ಪ್ರಾಡಕ್ಟಿನ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಹೇಗೆ ಹೇಳ್ಬೋದು, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಂದ ಹೇಳ್ಬೋದು, ರೈಟ್. ಹಾಗಾದರೆ ನಮಗೆ ಇವಾಗ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಸೇ ದಿಸ್ ಇಸ್ T1, ಐ ವಿಲ್ ರೈಟ್ ಹಿಯರ್. ಸೊ T1 ಟೈಮ್ 1 ಅಲ್ಲಿ ಏನಾಗುತ್ತೆ ನೋಡು. ಸೊ ದಿಸ್ ಇಸ್ ಟೈಮ್ 1, ಐ ವಿಲ್ ರೈಟ್ ಇಟ್ ಈಸ್ T1 ಸೆಕೆಂಡ್, ರೈಟ್. ಸೊ ನಾವು ಐ ವಿಲ್ ರೈಟ್ ಒನ್ ಮೋರ್ ಟೈಮ್ ಹಿಯರ್, T2 time, right. I will take this T2 time, right. So this is T2 time. So T2 time ಅನ್ನು ತಗೊಂಡಿದ್ದೇನೆ, right. So this is T1 and this is T2. So ಇದರ ಡಿಫರೆನ್ಸ್ ಏನಾಗುತ್ತೆ ನನಗೆ, ಸೊ ದ ಡಿಫರೆನ್ಸ್ ಐ ವಿಲ್ ಟೇಕ್ ಇಟ್ ಆಸ್ ಡೆಲ್ಟಾ ಟಿ. ಏನಾಗುತ್ತೆ ನನಗೆ, ಡೆಲ್ಟಾ ಟಿ ಬರುತ್ತೆ. ಏನು ಬರುತ್ತೆ ನನಗೆ, ಡೆಲ್ಟಾ ಟಿ. ಹಾಗಾದರೆ ಇಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಷನ್, ರೈಟ್. ಸೊ ಇಫ್ ಇಟ್ ಈಸ್ R1, ಇಲ್ಲಿ R1 ಆದರೆ ಇದೇನಾಗುತ್ತೆ ನನಗೆ R2 ಆಗುತ್ತೆ, ರೈಟ್. ಸೊ ಈ ಡಿಫರೆನ್ಸ್ ಏನಾಗುತ್ತೆ ನನಗೆ, ಡೆಲ್ಟಾ ಆರ್ ಅಂತ ಹೇಳ್ಬೋದು. ಏನು ಹೇಳ್ಬೋದು ನಾವು ಅದನ್ನು, ಡೆಲ್ಟಾ ಆರ್, ರೈಟ್. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ R1, ಹಿಯರ್ R2, ಇದನ್ನು ಏನು ಹೇಳ್ತೀವಿ, ಅದನ್ನು ಡೆಲ್ಟಾ ಆರ್ ಅಂತ ಹೇಳ್ತೀವಿ, ರೈಟ್. ಸೊ ನಾವು ವಿ ಕ್ಯಾನ್ ಸೇ ದ ಇನ್ಸ್ಟಂಟೇನಿಯಸ್ ರೇಟ್. ಹಾಗಾದರೆ ಇನ್ಸ್ಟಂಟೇನಿಯಸ್ ರೇಟ್ ಅಂದರೆ ಪರ್ಟಿಕ್ಯುಲರ್ ಟೈಮಲ್ಲಿ ಹೇಳೋದಾದ್ರೆ ಏನಾಗುತ್ತೆ ನಮಗೆ, ಇನ್ಸ್ಟಂಟೇನಿಯಸ್ ರೇಟ್ ಅಂತ ಹೇಳ್ತೀವಿ. ಇನ್ ಟರ್ಮ್ಸ್ ಆಫ್ ರೇಟ್, ಇಫ್ ಇಟ್ ಈಸ್ ಇನ್ಸ್ಟಂಟೇನಿಯಸ್, ಆರ್ ಇನ್ಸ್ಟಂಟೇನಿಯಸ್ ಅಂತ ಹೇಳ್ತೀವಿ. ಈ ರೀತಿ ಬರೀಬೇಕು, ಆರ್ ಇನ್ಸ್ಟಂಟೇನಿಯಸ್, ರೇಟ್ ಆಫ್ ಇನ್ಸ್ಟಂಟೇನಿಯಸ್. ರಿಯಾಕ್ಟೆಂಟಿಗೆ ಬರೆಯೋದಾದ್ರೆ ಏನಾಗುತ್ತೆ ನಮಗೆ, ಮೈನಸ್ ಡಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆ್ಯಂಡ್ ದೆನ್ ಯು ಕ್ಯಾನ್ ಸೇ ಇಟ್ ಈಸ್ ಡಿ ಟಿ. ಅಲ್ಲಿ ಡೆಲ್ಟಾ ಯೂಸ್ ಮಾಡಿದ್ದೀವಿ, ಇಲ್ಲಿ ಏನು ಮಾಡಿದ್ದೀವಿ, ಮೈನಸ್ ಡಿ ಆ್ಯಂಡ್ ಡಿ, ರೈಟ್. ಸೊ ಈ ಮೈನಸ್ ಟರ್ಮ್ ಏನು ಮಾಡುತ್ತೆ ಕೇಳಿದ್ರೆ, ಸೊ ದಿಸ್ ಮೈನಸ್ ಟರ್ಮ್ ಇಂಡಿಕೇಟ್ ದ್ಯಾಟ್ ದ ವ್ಯಾಲ್ಯೂ ಇಸ್ ಡಿಕ್ರೀಸಿಂಗ್. ಅರ್ಥ ಆಯ್ತಲ್ವಾ. ಸೊ ಸ್ಮಾಲರ್ ಚೇಂಜ್, ವೆರಿ ವೆರಿ ಸ್ಮಾಲರ್ ಚೇಂಜ್. ಹಾಗಾದರೆ ಸೊ ನಾನು ಇಲ್ಲಿ ಬರೆಯೋದಾದರೆ ಏನಾಗುತ್ತೆ ನನಗೆ, ಸೊ ಇಫ್ ಐ ವಾಂಟ್ ಟು ರೈಟ್
ಆರ್ ಇನ್ಸ್ಟಂಟೇನಿಯಸ್ ಏನಾಗುತ್ತೆ ನನಗೆ, ಸೊ ಈ ರೀತಿ ಬರಿಬೋದು. ಸೊ ಡೆಲ್ಟಾ ಆರ್ ಅಥವಾ ನಾನೇನು ಮಾಡ್ಬೋದು, ಸೊ ಡೆಲ್ಟಾ ಆರ್ ಅನ್ನು ಬರೆದ್ರೆ ಚೇಂಜ್ ಇನ್ ವಾಟ್, ಸೊ ಯು ಕ್ಯಾನ್ ಸೇ ಇಟ್ ಈಸ್ ರೇಟ್, ಆವ್ರೇಜ್ ರೇಟನ್ನು ಬರೆಯೋದಾದ್ರೆ ಏನಾಗುತ್ತೆ, ಆವ್ರೇಜ್ ರೇಟನ್ನು ಬರೆಯೋದಾದ್ರೆ ಏನಾಗುತ್ತೆ, ಸೊ ಐ ಕ್ಯಾನ್ ರೈಟ್ ವಾಟ್ ಮೈನಸ್ ಡೆಲ್ಟಾ ಆರ್ ಡಿವೈಡ್ ಬೈ ಡೆಲ್ಟಾ ಟಿ ಅಂತ ಬರೆಯೋದು. ಡೆಲ್ಟಾ ಆರ್ ಅಂದರೆ ಏನಾಗುತ್ತೆ ನನಗೆ, ಆರ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ಹಿಯರ್, ಆರ್ ಟು ಮೈನಸ್ ಆರ್ ಒನ್ ಡಿವೈಡ್ ಬೈ ಟಿ ಟು ಮೈನಸ್, ಸೊ ಹಿಯರ್ ಟಿ ಟು ಮೈನಸ್ ಟಿ ಒನ್. ಈ ಗ್ರಾಫಿಂದ ಆವ್ರೇಜ್ ರೇಟನ್ನು ಬರೆಯೋದಾದರೂ ಇದೇ ರೀತಿ ಬರಿಬೋದು, ಆದರೆ ಇನ್ಸ್ಟಂಟೇನಿಯಸ್ ರೇಟ್ ಹೇಗಾಗುತ್ತೆ ನಮಗೆ, ಸೊ ಈ ರೀತಿ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಇನ್ಸ್ಟಂಟೇನಿಯಸ್ ರೇಟ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು, ಇನ್ಸ್ಟಂಟೇನಿಯಸ್ ರೇಟ್. ಹಾಗಾದರೆ ಪ್ರಾಡಕ್ಟ್ ಕಡೆಗೆ ಹೋದರೆ ಏನಾಗುತ್ತೆ ನನಗೆ, ಸೊ ಪ್ರಾಡಕ್ಟ್ ಕಡೆಗೆ ಹೋದರೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್. ಸೊ ನಾನು ಎರಡು ಪಾಯಿಂಟನ್ನು ತಗೊಳ್ತೇನೆ, ರೈಟ್. ಸೊ ದಿಸ್ ಇಸ್ T1 ಆ್ಯಂಡ್ ದಿಸ್ ಇಸ್ T2, ದಿಸ್ ಇಸ್ ಡೆಲ್ಟಾ ಟಿ. ಇಲ್ಲಿ ಏನಾಗುತ್ತೆ ನನಗೆ, ಇದು P1 ಪ್ರಾಡಕ್ಟ್ ಆಗುತ್ತೆ, ಇಲ್ಲಿ P2 ಪ್ರಾಡಕ್ಟ್ ಆಗುತ್ತೆ, ರೈಟ್. ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ P1 ಆ್ಯಂಡ್ ದಿ P2, ರೈಟ್. ಆವ್ರೇಜ್ ರೇಟ್ ಬರೆಯೋದಾದ್ರೆ ಏನಾಗುತ್ತೆ, ಆವ್ರೇಜ್ ರೇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನನಗೆ, ಸೊ ಪ್ಲಸ್, ರೈಟ್, ಡೆಲ್ಟಾ ಪಿ ಡಿವೈಡ್ ಬೈ ಡೆಲ್ಟಾ ಟಿ. ಸೊ ಪಿ ಅಂದರೆ ಏನಾಗುತ್ತೆ, P2 ಮೈನಸ್ P1, ರೈಟ್. ಕಾನ್ಸಂಟ್ರೇಷನ್ P1 ಮೈನಸ್ ಕಾನ್ಸಂಟ್ರೇಷನ್ P2, ರೈಟ್. ಸೊ P2 ಮೈನಸ್ P1 ಅಂತ ಬರಿಬೇಕಿಲ್ಲಿ, P2 ಮೈನಸ್ P1. ಸೊ P2 ಯಾವುದನ್ನು P2 ಆಗಿ ಕನ್ಸಿಡರ್ ಮಾಡ್ತೀರಿ ಇಲ್ಲಿ, ದಿಸ್ ಇಸ್ P2 ಹೈಯೆಸ್ಟ್ ವ್ಯಾಲ್ಯೂ, ಲೀಸ್ಟ್ ವ್ಯಾಲ್ಯೂ ಇದ್ದದ್ದು ಏನಾಗುತ್ತೆ ನಮಗೆ P1, ದಿಸ್ ಇಸ್ P1, ದಿಸ್ ಇಸ್ P2 ಮೈನಸ್ P1. ಡೆಲ್ಟಾ ಟಿ ಏನಾಗುತ್ತೆ ನಮಗೆ, ಸೊ T2 ಮೈನಸ್ T1, ಸೇಮ್ ಥಿಂಗ್, T2 ಮೈನಸ್ T1. ಹಾಗಾದರೆ ಇನ್ಸ್ಟಂಟೇನಿಯಸ್ ರೇಟ್ ಏನಾಗುತ್ತೆ ಇಲ್ಲಿ, ಸೊ ಆರ್ ಇನ್ಸ್ಟಂಟೇನಿಯಸ್ ಏನಾಗುತ್ತೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನಾಗುತ್ತೆ ಪ್ಲಸ್ ಇರುತ್ತೆ. ಡಿ ಪಿ ಚೇಂಜ್ ಇನ್ ಪ್ರಾಡಕ್ಟ್ ಎಟ್ ಟೈಮ್ ಇಂಟರ್ವಲ್, ವೆರಿ ವೆರಿ ಇಂಪಾರ್ಟೆಂಟ್. ಆರ್ ಇನ್ಸ್ಟಂಟೇನಿಯಸ್, ರೈಟ್. ಸೊ ಆವಾಗ ನಾವೊಂದು ಎಕ್ವೇಷನನ್ನು ತಗೊಂಡಿದ್ದೀವಿ. ಸೊ ಆ ಎಕ್ವೇಷನಿಗೆ ಏನು ಮಾಡಿದ್ದೀವಿ, ಆವ್ರೇಜ್ ರೇಟನ್ನು ಕೊಟ್ಟಿದ್ದೇವೆ. ಸೊ ರಿಮೆಂಬರ್ ಹಿಯರ್, ಇನ್ಸ್ಟಂಟೇನಿಯಸ್ ರೇಟ್ ಪರ್ಟಿಕ್ಯುಲರ್ ಟೈಮಲ್ಲಿ ರೇಟ್ ಏನಾಗುತ್ತೆ, ದಟ್ ಈಸ್ ವಾಟ್ ಇನ್ಸ್ಟಂಟೇನಿಯಸ್. ಅಂದರೆ ಚೇಂಜ್ ಇಸ್ ವೆರಿ 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 ಸ್ಮಾಲ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಸೊ ಈ ಡಿಸ್ಟೆನ್ಸನ್ನು ಏನು ಮಾಡ್ತೀರಿ, ಕವರ್ ಮಾಡ್ತಾ ಬನ್ನಿ, ಕಡಿಮೆ ವೆರಿ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಆವಾಗ ಡೈರೆಕ್ಟಾಗಿ ಪರ್ಟಿಕ್ಯುಲರ್ ಸೆಕೆಂಡಲ್ಲಿ ವಾಟ್ ಈಸ್ ದ ರೇಟ್ ಆಫ್ ದಟ್ ರಿಯಾಕ್ಷನ್, ರೈಟ್. ಸಪೋಸ್ ಇಫ್ ಐ ಟೇಕ್ ದ ಸೇಮ್ ರಿಯಾಕ್ಟೆಂಟ್ ಹಿಯರ್, ಆವಾಗ ಒಂದು ತಗೊಂಡಿದ್ದಲ್ಲ ಎ ರಿಯಾಕ್ಟ್ ವಿತ್ ದ ಬಿ, ದೆನ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಅ ಪ್ರಾಡಕ್ಟ್ ಸಿ ಪ್ಲಸ್ ಡಿ. ಸೊ ಈ ರಿಯಾಕ್ಷನಿಗೆ ಆವ್ರೇಜ್ ರೇಟನ್ನು ಬರೆದಿದ್ದೀರಿ, ರೈಟ್. ಸೊ ಇವಾಗ ಇನ್ಸ್ಟಂಟೇನಿಯಸ್ ರೇಟ್ ಏನಾಗುತ್ತೆ, ಆರ್ ಇನ್ಸ್ಟಂಟೇನಿಯಸ್ ಏನಾಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ 1/a, ರೈಟ್. ಇವಾಗ ಹೇಗೆ ಬರೀತೀರಿ ಕೇಳಿದ್ರೆ, ಸೊ ಡೆಲ್ಟಾ ಬರೆಯಲ್ಲ, ಡಿ ಎ ಡಿವೈಡ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಮೈನಸ್ 1/b ಡಿ ಬಿ ಚೇಂಜ್ ಇನ್, ರೈಟ್, ಡಿ ಬಿ ಮತ್ತೇನಾಗುತ್ತೆ ನಮಗೆ ಡಿ ಟಿ ಆಗುತ್ತೆ. ಸೊ ದಟ್ ಈಸ್ ರಿಯಾಕ್ಟೆಂಟ್ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಪ್ಲಸ್ 1/c ಏನಾಗುತ್ತೆ, ಡಿ ಇಂಟು ಏನಾಗುತ್ತೆ ನಮಗೆ, ಡಿ ಇಂಟು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಸಿ ಆ್ಯಂಡ್ ಡಿ ಟಿ, ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಪ್ಲಸ್ 1 ಡಿವೈಡ್ ಬೈ ಏನಾಗುತ್ತೆ ನಮಗೆ ಡಿ, ರೈಟ್. ಆ ಕಾನ್ಸಂಟ್ರೇಷನ್ ಏನು, ಸೊ ಕಾನ್ಸಂಟ್ರೇಷನ್ ಡಿ ಡಿವೈಡ್ ಬೈ ಏನಾಗುತ್ತೆ ನಮಗೆ, ಸೊ ಡಿ. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಏನು ಹೇಳ್ತೀವಿ ನಾವು ಅದನ್ನು, ಸೊ ಮಲ್ಟಿಪ್ಲಿಕೇಶನ್ ಮಾಡಿಲ್ಲ ಅಷ್ಟೇ, 1/a ಇಂಟು ಬೈ ಡಿ, ಓಕೆ. So this is for what, rate of instantaneous. You can write it for what, average rate also, average rate ಅನ್ನು ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಡೆಲ್ಟಾ ಆಗುತ್ತೆ, ಇಲ್ಲಿ ಡೆಲ್ಟಾ ಅಷ್ಟೇ. ಈ ಸ್ಮಾಲ್ ಡಿ ಹೋಗಿ ಏನಾಗುತ್ತೆ ನಮಗೆ, ಡೆಲ್ಟಾ ಬಂದರೆ ಏನಾಗುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಆವ್ರೇಜ್ ರೇಟ್ ಅಂತ ಹೇಳ್ತೀವಿ, ಓಕೆ. Okay, so next we will go with the mathematical expression for the rate of reaction, right? Average rate ಅನ್ನು ಯಾವ ರೀತಿ ಬರಿಬೋದು, let us take one example, right? So number one example, right? Mercury, so liquid, when it is react with the chlorine is a gas, it is formed what, HgCl2, which is in solid state. ಆಯಿತಾ.
ಹಾಗಾದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ ನಮಗೆ? ಸೊ ರೇಟ್ ಆಫ್ ರಿಯಾಕ್ಷನ್ ಆವ್ರೇಜ್ ರೇಟ್ ಆಫ್ ರಿಯಾಕ್ಷನ್ ಆವ್ರೇಜ್ ರೇಟ್. ಸೊ ಆವ್ರೇಜ್ ರೇಟ್ ಏನಾಗುತ್ತೆ? ರಿಯಾಕ್ಟೆಂಟ್ ಇದ್ರೆ ಏನಾಗುತ್ತೆ? ಸೊ ದಿಸ್ ಇಸ್ ರಿಯಾಕ್ಟೆಂಟ್ ಆ್ಯಂಡ್ ದಿಸ್ ಇಸ್ ಪ್ರಾಡಕ್ಟ್. ರಿಯಾಕ್ಟೆಂಟ್ ಇದ್ರೆ ಮೈನಸ್ ಬರುತ್ತೆ, ಪ್ರಾಡಕ್ಟ್ ಇದ್ರೆ ಪ್ಲಸ್ ಬರುತ್ತೆ, ರೈಟ್? ರಿಯಾಕ್ಟೆಂಟ್ ಮೈನಸ್ ಬರುತ್ತೆ, ಹಾಗಾದರೆ ಈಕ್ವಲ್ ಟು ಏನಾಗುತ್ತೆ? ಮೈನಸ್ ಡೆಲ್ಟಾ ರೈಟ್, ಮೈನಸ್ ಡೆಲ್ಟಾ ಬರುತ್ತೆ. ರಿಯಾಕ್ಟೆಂಟ್ ಯಾವುದಿಲ್ಲಿ? ಸೊ ರೈಟ್ ದಿ ಕಾನ್ಸಂಟ್ರೇಷನ್ Hg ಡಿವೈಡ್ ಬೈ ಏನಾಗುತ್ತೆ ನಿಮಗೆ? ಡೆಲ್ಟಾ ಟಿ ಅಷ್ಟೇ, ಡೆಲ್ಟಾ ಟಿ. ಟೈಮ್ ಕೊಡಲಿಲ್ಲ, ಸೊ ರೈಟ್ ಇಟ್ ಡೌನ್. ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಪುನಃ ಏನಾಗುತ್ತೆ? ಮೈನಸ್ ಡೆಲ್ಟಾ ಏನಿದೆ Cl2 ಇದೆ ಡಿವೈಡ್ ಬೈ ಡೆಲ್ಟಾ ಟಿ ಇಸ್ ಈಕ್ವಲ್ ಟು, ಇವಾಗ ಪ್ರಾಡಕ್ಟ್ ಸೈಡಿಗೆ ಬಂದಿದ್ದೀವಿ, ಪ್ಲಸ್ ಡೆಲ್ಟಾ ಏನಾಗುತ್ತೆ ನಮಗೆ? ಡೆಲ್ಟಾ Hg Cl2 ಡಿವೈಡ್ ಬೈ ಡೆಲ್ಟಾ ಟಿ. ದಟ್ಸ್ ಇಟ್. This is how we can give the mathematical expression for the rate of a reaction. Clear? ಇದೊಂದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಹಿಯರ್. ಇಲ್ಲಿ ಅಲ್ಲೂ ಕೂಡ ಏನಾಗಿದೆ ನಮಗೆ? ಕೊಯಿಫಿಷಿಯಂಟ್ ಬರಲಿಲ್ಲ. ಸೊ ಇನ್ನೊಂದು ರಿಯಾಕ್ಷನನ್ನು ತಗೊಳ್ಳಿ, ಸಿಂಪಲ್ ರಿಯಾಕ್ಷನ್. 2Hi hydrogen iodide gas, they will undergo decompositions to what? Give what? Hydrogen gas plus ಏನಾಗುತ್ತೆ? iodine. ಸೊ ದಟ್ ಈಸ್ ಆಲ್ಸೋ ಗ್ಯಾಸ್. ಇಲ್ಲಿ ಒಂದು ಕೊಯಿಫಿಷಿಯಂಟ್ ಬಂದಿದೆ, ಆವಾಗ ಏನಾಗುತ್ತೆ? ರೇಟ್ ಆಫ್ ರಿಯಾಕ್ಷನ್ ಸೊ ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರಿಯಾಕ್ಟೆಂಟಿಗೆ ಸೇಮ್ ಮೈನಸ್, ಪ್ರಾಡಕ್ಟಿಗೆ ಪ್ಲಸ್. ರಿಯಾಕ್ಟೆಂಟ್ ಡಿಸೇಪಿಯರ್ ಆಗುತ್ತೆ, ಅದ್ರಿಗೋಸ್ಕರ ಇವಾಗ ಈಕ್ವಲ್ ಟು ಮೈನಸ್ 1/2 ಕೊಯಿಫಿಷಿಯಂಟ್ ಇದೆ ನೋಡಿ, 1/a ಅಲ್ವಾ? ಎ ಸ್ಮಾಲ್ ಎ 1/2. ಸೊ ಇಂಟು ಏನಾಗುತ್ತೆ ನಮಗೆ? ಸೊ ಇಂಟು ಡೆಲ್ಟಾ ಏನಾಗುತ್ತೆ ನಮಗೆ? Hi ಹೈಡ್ರೋಜನ್ ಅಯೋಡೈಡ್ ಡಿವೈಡ್ ಬೈ ಡೆಲ್ಟಾ ಟಿ. ದಟ್ಸ್ ಇಟ್ ರೈಟ್. ಈಕ್ವಲ್ ಟು ಏನಾಗುತ್ತೆ ನಮಗೆ? ಈಕ್ವಲ್ ಟು ಏನಾಗುತ್ತೆ? ಪ್ಲಸ್ ಡೆಲ್ಟಾ ಯಾವುದು? H2 ಅದು ಹೈಡ್ರೋಜನ್ ಇದು 2. ಸೊ ಇಲ್ಲಿ ಏನಾದರೂ ಇದ್ರೆ ಮಾತ್ರ ಅದಕ್ಕೆ ಏನು ಹೇಳ್ತೀವಿ ನಾವು? ಅದನ್ನು ಕೊಯಿಫಿಷಿಯಂಟ್, ಅದು 1 ಡಿವೈಡ್ ಬೈ ಈ ರೀತಿ ಆಗುವಂಥದ್ದು. ಅರ್ಥ ಆಯ್ತಾ? ಸೊ ಹಿಯರ್ ಆ್ಯಂಡ್ ದೆನ್ ಡೆಲ್ಟಾ ಟಿ ಅಂತ ಹೇಳ್ತೀವಿ, ಆ್ಯಂಡ್ ಈಕ್ವಲ್ ಟು ವಾಟ್? ಪ್ಲಸ್ ಡೆಲ್ಟಾ ಯಾವುದು? I2 ಬರುತ್ತೆ, ಅಯೋಡಿನ್ ಡಿವೈಡ್ ಬೈ ಡೆಲ್ಟಾ ಟಿ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ವಾಟ್? ಹೌ ದ mathematical expression. And then we can give the units of rate of reaction. Rate of reaction ಗೆ ಯಾವುದನ್ನ ಯೂನಿಟ್ ಅನ್ನ ಕೊಡಬಹುದು ಇಲ್ಲಿ. ಸೊ ಯು ಕ್ಯಾನ್ ಸಿ ಹಿಯರ್ ಇನ್ ಟರ್ಮ್ಸ್ ವಿ ಹ್ಯಾವ್ ವಾಟ್? ಕಾನ್ಸಂಟ್ರೇಷನ್ ಏನಿದೆ ನಮ್ಮ ಹತ್ರ? ಮೇಲ್ಗಡೆಗೆ ಕಾನ್ಸಂಟ್ರೇಷನ್ ಟರ್ಮ್ ಇದೆ, ಡಿವೈಡ್ ಬೈ ಕೆಳಗಡೆಗೆ ಏನಿದೆ? ಟೈಮ್ ಇದೆ. ದ ಕಾನ್ಸಂಟ್ರೇಷನ್ ಅನ್ನು ಯಾವತ್ತು ನಾವು ಯಾವುದರಲ್ಲಿ ತಗೊಳ್ತೀವಿ? ಮೋಲ್ ಪರ್ ಲೀಟರ್ ಅಂತ ತಗೊಳ್ತೀವಿ, ಮೋಲ್ ಪರ್ ಲೀಟರ್. ಟೈಮನ್ನು ಯಾವಾಗ? ಸೆಕೆಂಡಲ್ಲಿ ತಗೊಳ್ತೀವಿ, ರೈಟ್? ಸೊ ದೆನ್ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಇಸ್ ಬಿಕಮ್ಸ್ ವಾಟ್? ವೆನ್ ದ ಸೊಲ್ಯೂಷನ್ ಫಾರ್ಮ್ಸ್. ಯಾವಾಗ ಸೊಲ್ಯೂಷನ್ ಫಾರ್ಮಲ್ಲಿ ಇರುತ್ತೆ, ದ ಕಾನ್ಸಂಟ್ರೇಷನ್ ಟರ್ಮ್ ಇಸ್ ನಥಿಂಗ್ ಬಟ್ ವಾಟ್? ಸೊಲ್ಯೂಷನ್ ಫೇಸಲ್ಲಿ ರಿಯಾಕ್ಷನ್ ಆಗ್ತಾ ಇದ್ರೆ, ಇಫ್ ಇಟ್ ಈಸ್ ದಟ್ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಇನ್ ಸೊಲ್ಯೂಷನ್ ಫೇಸ್, ಮ್ಯಾಕ್ಸಿಮಮ್ ಏನಾಗುತ್ತೆ ನಮಗೆ? ರೇಟ್ ಎನ್ನುವಂಥದ್ದು ಅಥವಾ ರಿಯಾಕ್ಷನ್ ಎನ್ನುವಂಥದ್ದು ಎಲ್ಲಿ? ಯಾವ ಫೇಸಲ್ಲಿ? ಸೊಲ್ಯೂಷನ್ ಫೇಸಲ್ಲಿ ಆಗುತ್ತೆ. ಸೊಲ್ಯೂಷನ್ ಫೇಸಲ್ಲಿ ಇದ್ದಾಗ ದ ಯೂನಿಟ್ of that rate of reaction, so unit for rate of reaction in solution phase unit ಏನಾಗುತ್ತೆ? mole per liter per second. mole per liter per second, very important. mole per liter per second. ಎಲ್ಲಾದರೂ gaseous phase ಅಲ್ಲಿ ಆದ್ರೆ ಏನಾಗುತ್ತೆ ನಿಮಗೆ? ಸಪೋಸ್ ದಟ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ gaseous phase. ಇಲ್ಲಿ ನೋಡಿ, ಇಲ್ಲಿ ಗ್ಯಾಸ್ gaseous phase ಅಲ್ಲಿ ಆದ್ರೆ ಏನಾಗುತ್ತೆ? ಸೊ ವಿ ಹ್ಯಾವ್ ಟು ಟೇಕ್ ವಾಟ್? ಪಾರ್ಷಿಯಲ್ ಪ್ರೆಷರ್. ಸೊಲ್ಯೂಷನ್ ಫೇಸ್ ಅಲ್ಲಿ ಆದ್ರೆ ಏನಾಗುತ್ತೆ ನಮಗೆ? ಸೊಲ್ಯೂಷನ್ ಆರ್ ಎಲ್ಸ್ ಲಿಕ್ವಿಡ್, ಯು ಕ್ಯಾನ್ ಸೇ ಇಟ್ ಇಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಗೇಷಿಯಸ್ ಆದರೆ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳ್ತೀವಿ. ಪಾರ್ಷಿಯಲ್ ಇಲ್ಲಿ ಅನ್ನೋದು ಯಾವ್ದು ಏನಾಗುತ್ತೆ ನಮಗೆ? ಕಾನ್ಸಂಟ್ರೇಷನ್ ಟರ್ಮ್ ಬಂದಿದೆ, ಅದರಿಂದ ಮೋಲ್ ಪರ್ ಲೀಟರ್ ಅಂತ ಹೇಳ್ತೀವಿ. ಮೋಲ್ ಪರ್ ಲೀಟರ್ ಸೆಕೆಂಡ್ ಇನ್ವರ್ಸ್, ಸೆಕೆಂಡ್ ಯಾಕಂದರೆ ಟೈಮ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ ನಮಗೆ? ಪಾರ್ಷಿಯಲ್ ಪ್ರೆಷರ್ ಬರುತ್ತೆ, ಪಾರ್ಷಿಯಲ್ ಪ್ರೆಷರ್ ಡಿವೈಡ್ ಬೈ ಟೈಮ್ ಬರುತ್ತೆ. ಪಾರ್ಷಿಯಲ್ ಪ್ರೆಷರ್ ವಿ ಕ್ಯಾನ್ ಸೇ ಇಟ್ ಈಸ್ ಆಲ್ವೇಸ್ ಇನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಟೈಮನ್ನು ನಾವೇನು ಹೇಳ್ತೀವಿ? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸೆಕೆಂಡ್ ಇನ್ವರ್ಸ್. ಫಾರ್ ದ ಗೇಷಿಯಸ್ ಫೇಸಲ್ಲಿ ರಿಯಾಕ್ಷನ್ ಆದರೆ ಸೊ ಯೂನಿಟ್ಸ್ ಏನಾಗುತ್ತೆ ನಮಗೆ? ಅಟ್ಮಾಸ್ಫಿಯರಿಕ್ ಪ್ರೆಷರ್ ATM ಸೆಕೆಂಡ್ ಇನ್ವರ್ಸ್ ಅಂತ ಹೇಳ್ತೀವಿ. ಇನ್ ಟರ್ಮ್ಸ್ ಆಫ್ ಸೊಲ್ಯೂಷನ್ ಆದರೆ ಏನಾಗುತ್ತೆ? ಅದು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಜಸ್ಟ್ ರಿಮೆಂಬರ್, ಓಕೆ.
Next we will go with the factor which affect the reaction rate. So what are the factors affecting the rate of particular reaction? So there are main 4 factors. One is nature of reactant, second concentration of reactant, and the temperature of that reactions takes place, and the presence of catalyst. Very very important. Okay, ಕೇಳ್ಬೋದು. So any 2 factor or any 3 factors. So these are very very important factors which affect on the rate of the reaction, right? Number 1, nature of the reactant. So as I told you in earlier, the rate of reaction is depending upon what nature of reactants. So reactant in the nature ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. As already we know that, so if the reactant has polar or else ionic substance, so ನೀವು reactants ಏನಿದಾವೆ ನೋಡಿ ಅದನ್ನ the reaction involving in polar and ionic substance, polar ಮತ್ತು ionic substance reactant ಆಗಿ ತಗೊಂಡಿದ್ರೆ ಏನಾಗುತ್ತೆ, the reaction quite fast ಏನಾಗುತ್ತೆ, ವೆರಿ ಸ್ಪೀಡ್ ಆಗಿರುತ್ತೆ. ಅದರಿಂದ ರೇಟ್ ಆಫ್ ರಿಯಾಕ್ಷನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಏನಾಗುತ್ತೆ ವೆಲಾಸಿಟಿ ಅಥವಾ ರೇಟ್ ಎನ್ನುವಂಥದ್ದು ಸ್ಪೀಡ್ ಆಗಿರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ರಿಯಾಕ್ಟೆಂಟ್ಸ್ ಅಲ್ವಾ. ಸೊ ರಿಯಾಕ್ಟೆಂಟ್ಸ್ ಯಾವ ರೀತಿ ಇರುತ್ತೆ, ಅದು ಪೋಲಾರ, ಅಯೋನಿಕ, ಕೋವಲೆಂಟ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಯೋನಿಕ್ ಮತ್ತು ಪೋಲಾರ್ ಆದರೆ ಏನಾಗುತ್ತೆ, ವೆರಿ ಫಾಸ್ಟ್ ಆಗಿ ರಿಯಾಕ್ಷನ್ ಆಗುತ್ತೆ. ಸಪೋಸ್ ದಟ್ ರಿಯಾಕ್ಟೆಂಟ್ is covalent compound. So covalent compound ಆದರೆ ಏನಾಗುತ್ತೆ, ಸೊ ದೇ ಆರ್ ಮಚ್ ಸ್ಲೋವರ್, ಅಂದರೆ ಬಾಂಡ್ ಬ್ರೇಕ್ ಆಗಬೇಕು, ಹೊಸ ಬಾಂಡ್ ಫಾರ್ಮೇಷನ್ ಆಗಬೇಕು, ಆವಾಗ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ವಿ ಕ್ಯಾನ್ ಸೊ ಕ್ಯಾಲ್ಕುಲೇಟ್ ದಟ್ ದ ರೇಟನ್ನು ಏನು ಮಾಡ್ಬೋದು, ವಿ ಕ್ಯಾನ್ ಸೊ ಕ್ಯಾಲ್ಕುಲೇಟ್ ಇಟ್, ರೈಟ್. ಫಾರ್ ಸಚ್ ರಿಯಾಕ್ಷನ್ಸ್ ವಿ ಆರ್ ಡೀಲಿಂಗ್ ವಿತ್ ದ ಕೆಮಿಕಲ್ ಕೈನೆಟಿಕ್ಸ್ ಆರ್ ಎಲ್ಸ್ ದ ಸ್ಟಡಿ ಆಫ್ ರೇಟ್ ಆಫ್ ರಿಯಾಕ್ಷನ್, ರೈಟ್. The reactants involving polar ionic substance are quite fast, whereas those involving in the covalent compound is much slower. Okay. Next, concentration of the reactants. So concentration of the reactants ಅಂದರೆ ಏನಾಗುತ್ತೆ ನಮಗೆ, ಸೇ ಹಿಯರ್, ಇವಾಗ ನೋಡಿ ಇಲ್ಲೇ ನೋಡಿ ಎಕ್ಸಾಂಪಲ್ ಅನ್ನು ಕೊಡ್ತೇನೆ. ಒಂದು ಎ ಇದೆ, ಒಂದು ಬಿ, ಎ ಮತ್ತು ಬಿ ಇದೆ ಅಂತ ಎಣಿಸ್ಕೊಳ್ಳಿ. ಬಾಂಡ್ ಫಾರ್ಮ್ ಆಗಬೇಕು, ಎ ಮತ್ತು ಬಿ ಬಾಂಡ್ ಫಾರ್ಮ್ ಆಗಿ ಎರಡು ಗೇಷಿಯಸ್ ಅಂತ ಎಣಿಸ್ಕೊಳ್ಳಿ. ಎ ಆ ಕಡೆ ಹೋಯ್ತು, ಈ ಕಡೆ ಹೋಯ್ತು, ಬಿ ಆ ಕಡೆ ಹೋಯ್ತು, ಈ ಕಡೆ ಹೋಯ್ತು. ಎ ಮತ್ತು ಬಿ ಏನಾಗಬೇಕು, ಅಪ್ರೋಚ್ ಆಗಬೇಕು, ಹತ್ತತ್ರ ಬರಬೇಕು. ಆವಾಗ ಮಾತ್ರ ಏನಾಗುತ್ತೆ, ಬಾಂಡ್ ಫಾರ್ಮೇಷನ್ ಆಗುತ್ತೆ, ರೈಟ್. ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ ದ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಇವಾಗ ಎರಡಿದೆ, ಇಲ್ಲಿ ಎರಡಿದೆ, ಆಚೆ ಓಡಾಡ್ತೇವೆ, ಸೊ ಸ್ಪೇಸ್ ತುಂಬ ಇದೆ, ರೈಟ್. ಪ್ರಾಡಕ್ಟ್ ಬರ್ತದಾ, ಇಲ್ಲ. ಸೊ ಇವಾಗ ನಾನು ಏನು ಮಾಡ್ತೇನೆ ಕೇಳಿದ್ರೆ, ಇನ್ನೂ ಒಂದು 2 ಎ ಜಾಸ್ತಿ ಹಾಕ್ತೇನೆ, ಬಿ ಅನ್ನು ಜಾಸ್ತಿ ಹಾಕ್ತೇನೆ, ಇನ್ನೂ ಒಂದು ಎ ಅನ್ನು ಜಾಸ್ತಿ ಹಾಕ್ತೇನೆ, ಬಿ ಅನ್ನು ಜಾಸ್ತಿ ಹಾಕ್ತೇನೆ. ಇವಾಗ ಮಿಕ್ಸ್ ಮಾಡ್ತೇನೆ. ಇವಾಗ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ. ಸೊ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಎ ಮತ್ತು ಎ ಮೀಟ್ ಆಯ್ತು, ಇಲ್ಲಿ ಎ ಮತ್ತು ಬಿ ಮೀಟ್ ಆಯ್ತು, ಇಲ್ಲಿ ರೈಟ್, ಇಲ್ಲಿ ಎ ಬಿ ಮೀಟ್ ಆಯಿತು, ಇಲ್ಲಿ ಎ ಇದ್ರೆ ಏನಾಗುತ್ತೆ, ಎ ಬಿ ಮೀಟ್ ಆಗುತ್ತೆ. ಸೊ ಇಮಿಡಿಯೇಟ್ಲಿ ಏನಾಗುತ್ತೆ ನಮಗೆ, ಸೊ ಪ್ರಾಡಕ್ಟ್ ಅನ್ನುವಂಥದ್ದು ಫಾಸ್ಟಾಗಿ ಬರುತ್ತೆ. ಅಂದರೆ ಸೊ ದೆರ್ ಇಸ್ ಅ ಪ್ರೊಬ್ಯಾಬಿಲಿಟಿ ಅಲ್ವಾ. ಸೊ ರಿಯಾಕ್ಟೆಂಟ್ ರಿಯಾಕ್ಟ್ ಆಗಬೇಕು. ಸೊ ಒಂದು ರಿಯಾಕ್ಟೆಂಟ್ ಇಲ್ಲದ್ರೆ ಇನ್ನೊಂದು ರಿಯಾಕ್ಟೆಂಟ್ ಈ ಕಡೆಗಿದ್ರೆ ಅಲ್ಲಿ ಇಂಟರಾಕ್ಷನ್ ಆಗಲ್ಲ, ರೈಟ್. ಸೊ ಒಂದು ರಿಯಾಕ್ಟೆಂಟ್ ಇನ್ನೊಂದು ರಿಯಾಕ್ಟೆಂಟ್ ನಡುವೆ ಏನಾಗಬೇಕು, ದರ್ ಶುಡ್ ಬಿ ಅಟ್ರಾಕ್ಷನ್ ಇರಬೇಕು. ಅದರಿಂದ ಕಾನ್ಸಂಟ್ರೇಷನನ್ನು ಇನ್ಕ್ರೀಸ್ ಮಾಡಿದರೆ, ನಂಬರ್ ಆಫ್ ರಿಯಾಕ್ಟೆಂಟನ್ನು ಇನ್ಕ್ರೀಸ್ ಮಾಡಿದರೆ ಏನಾಗುತ್ತೆ, ಇನ್ ಜನರಲ್ ದ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ಆನ್ ಇನ್ಕ್ರೀಸಿಂಗ್ ದಿ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಸೊ ದಿಸ್ ಇಸ್ ಡ್ಯೂ ಟು ದಿ ಆ್ಯಂಡ್ ಇನ್ಕ್ರೀಸ್ ಇನ್ ದ ಪ್ರೊಬ್ಯಾಬಿಲಿಟಿ ಆಫ್ ಮಾಲಿಕ್ಯುಲರ್ ಕೊಲಿಷನ್ಸ್. ಏನಾಗುತ್ತೆ, ಮಾಲಿಕ್ಯೂಲ್ ಅನ್ನೋದು ಕೊಲೈಡ್ ಆಗಬೇಕು, ಇಂಟರಾಕ್ಷನ್ ಆಗಬೇಕು, ಕೊಲಿಷನ್ ಆಗಬೇಕು, ರೈಟ್. ಸೊ ಖಾಲಿ 2 ಎ 2 ಬಿ ತಗೊಂಡಿದ್ರೆ ಏನಾಗುತ್ತೆ, ಕೊಲಿಷನ್ ಆಗುತ್ತಾ, ಎ ಈ ಕಡೆ ಹೋದರೆ ಬಿ ಆ ಕಡೆ ಹೋಗುತ್ತೆ. ಇವಾಗ 10 ಎ 10 ಬಿ ಅನ್ನು ಅದೇ ವಾಲ್ಯೂಮಲ್ಲಿ ತಗೊಂಡಿದ್ರೆ ಏನಾಗುತ್ತೆ, ಸೊ ಅಲ್ಲಿ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಎ ಇಲ್ಲಿದ್ರೆ ಬಿ ಇಲ್ಲೇ ಹತ್ತಿರ ಇರುತ್ತೆ, ಈ ಕಡೆ ಬಂದಾಗ ಏನಾಗುತ್ತೆ, ಇಂಟರಾಕ್ಷನ್ ಆಗುತ್ತೆ, ಪ್ರಾಡಕ್ಟ್ ಅನ್ನೋದು ಜಾಸ್ತಿ ಬರುತ್ತೆ. ಆ್ಯಂಡ್ ದಟ್ ಈಸ್ ದ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್ ಟೆಂಪರೇಚರ್. ಸೊ ಟೆಂಪರೇಚರ್ ಅನ್ನುವಂಥದ್ದು ದ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟಿಂಗ್ ಆನ್ ದಿ rate of reaction. The rate of reaction usually increases on increasing the temperature. For the most of the homogeneous reactions, so homogeneous reaction ಯಾವುದೆಲ್ಲ ಇದೆ ನೋಡಿ, the rate becomes doubled. So 2 times it will increases when you rise the 10 degree temperature, right. ಸೊ ಇವಾಗ ಒಂದು ರಿಯಾಕ್ಷನ್ ಆಗ್ತಾ ಇದೆ, ಅದರ ರೇಟ್ ಎಷ್ಟು ಇದೆ ಅಂತ ಎಣಿಸ್ಕೊಳ್ಳಿ. ಸೇ ರೇಟ್ ಎನ್ನುವಂಥದ್ದು ಪರ್ ಸೆಕೆಂಡ್ ಎಷ್ಟು, 10 ಮೋಲ್ ಪರ್ ಸೆಕೆಂಡ್ ಇದೆ ಅಂತ ಎಣಿಸ್ಕೊಳ್ಳಿ, ಮೋಲ್ ಪರ್ ಸೆಕೆಂಡ್. ಸೊ ಎಷ್ಟು, 60 ಡಿಗ್ರಿಯಲ್ಲಿ ನಾನು ಇಷ್ಟು ರೇಟ್ ಇದೆ. ಇವಾಗ ನಾನು 10 ಡಿಗ್ರಿ ರೈಸ್ ಮಾಡ್ತೇನೆ, 70 ಡಿಗ್ರಿ ಮಾಡ್ತೀನಿ, 2 ಟೈಮ್ಸ್ ಜಾಸ್ತಿ ಆಗುತ್ತೆ. ಅಂದೇನಾಗುತ್ತೆ, 20 ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಇನ್ನೂ ಕೂಡ 10 ಡಿಗ್ರಿ ಜಾಸ್ತಿ ಮಾಡ್ತೀನಿ, 70 ಇದ್ದದ್ದು ಇವಾಗ ಏನು ಮಾಡ್ತೀನಿ, 80 ಡಿಗ್ರಿ ಮಾಡ್ತೀನಿ. ಮತ್ತೆ ಪುನಃ ಡಬಲ್ ಆಗುತ್ತೆ, 20 ಇದ್ದದ್ದು ಏನಾಗುತ್ತೆ, 40 ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ರೇಟ್ ಇನ್ಕ್ರೀಸ್ ಆಗುವಂಥದ್ದು. ಫಾರ್ ವಾಟ್, ಹೋಮೋಜಿನಸ್ ರಿಯಾಕ್ಷನ್. ಸೊ ಹೋಮೋಜಿನಸ್ ರಿಯಾಕ್ಷನ್ ಇದ್ದರೆ ರೇಟ್ ಎನ್ನುವಂಥದ್ದು ಡಬಲ್ ಆಗುತ್ತೆ ವೆನ್ ಫಾರ್ ಈಚ್ 10 ಡಿಗ್ರಿ ರೈಸ್ ಇನ್ ಟೆಂಪರೇಚರ್. ಸೊ ಪ್ರತಿಯೊಂದು 10 ಡಿಗ್ರಿ ರೈಸ್ ಇನ್ ಟೆಂಪರೇಚರ್ ಮಾಡಿದಾಗ ರೇಟ್ ಎನ್ನುವಂಥದ್ದು ಏನಾಗುತ್ತೆ, ಡಬಲ್ 2 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ವಾಟ್, ಟೆಂಪರೇಚರ್. ಅಟ್ ದ ಲಾಸ್ಟ್ ವಿ ಹ್ಯಾವ್ ವಾಟ್, ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್. ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಏನಂತ ಹೇಳಿದ್ರೆ ವೆರಿ ಸಿಂಪಲ್ ವೇ ಅಲ್ಲಿ ಹೇಳ್ತೇನೆ, ರೈಟ್. ವೆರಿ ಸಿಂಪಲ್ ವೇ ಅಲ್ಲಿ ಹೇಳ್ತೇನೆ.
ಸೇಮ್ ಎಕ್ಸಾಂಪಲನ್ನು ತಗೊಳ್ಳುವ. ಸೊ ನಿಮ್ಮ ಮನೆಯಿಂದ ಅಥವಾ ಕಾಲೇಜಿಗೆ ಹೋಗ್ಬೇಕಂತ ಎಣಿಸ್ಕೊಳ್ಳಿ, ಎಲ್ಲೋ ಹೋಗ್ತೀರಿ ಅಂತ ಎಣಿಸ್ಕೊಳ್ಳಿ. ಸೊ ನಿಮ್ಮ ಮನೆ ಎಲ್ಲಿರುತ್ತೆ, ನಿಮ್ಮ ಡೆಸ್ಟಿನ್ ಪ್ಲೇಸ್ ಎಲ್ಲಿರುತ್ತೆ, ರೈಟ್. ಸೊ ಇಲ್ಲಿ ಒಂದು ಮಧ್ಯೆ ಏನಾಗುತ್ತೆ ನಮಗೆ, ಸೊ ಹೊಳೆ ಎನ್ನುವಂಥದ್ದು ಬರುತ್ತೆ ಅಂತ ಎಣಿಸ್ಕೊಳ್ಳಿ. ಸೊ ಈ ರೀತಿ ಒಂದು ಹೊಳೆ ಬರುತ್ತೆ, ಹೀಗೆ ಹೋಗುತ್ತೆ ಅಂತ ಎಣಿಸ್ಕೊಳ್ಳಿ. ಸೊ ಇಲ್ಲಿ ಹೊಳೆ ಇದೆ ಅಂತ ಎಣಿಸ್ಕೊಳ್ಳಿ. ಕ್ಲಿಯರ್? ಇದು ಹೀಗೆ ಹೋಗಿ ಹೀಗೆ ಹೋಗುತ್ತೆ, ರೈಟ್. ಹೊಳೆ ಇದೆ ಅಂತ ಹೇಳಿ. ಸೊ ಇಲ್ಲಿಂದ ಇಲ್ಲಿಗೆ ಇವಾಗ ಏನಿದೆ, ಬ್ರಿಡ್ಜ್ ಇಲ್ಲ ನಿಮಗೆ, ಇಲ್ಲಿ ಬ್ರಿಡ್ಜ್ ಇಲ್ಲ, ರೈಟ್. ಸೊ ಇಲ್ಲಿಂದ ಇಲ್ಲಿ ಬರಬೇಕಿದ್ರೆ ನಿಮಗೆ ಎಷ್ಟು ಟೈಮ್ ಬೇಕಿಲ್ಲಿ, 30 ಮಿನಿಟ್ಸ್ ಬೇಕಂತ ಎಣಿಸ್ಕೊಳ್ಳಿ, 30 ಮಿನಿಟ್ಸ್, ರೈಟ್. ಇಲ್ಲಿ ಬ್ರಿಡ್ಜ್ ಕಟ್ಟಲಿಲ್ಲ, ಸೊ ಬ್ರಿಡ್ಜ್ ಆಗಲಿಲ್ಲ ಅಂತ ಎಣಿಸ್ಕೊಳ್ಳಿ. ಸೊ ಇವಾಗ ನೀವೇನು ಮಾಡ್ತೀರಿ, ಸೊ ಬೇರೆ ವೇಯಲ್ಲಿ ಹೋಗ್ತೀರಿ ಇವಾಗ. ಸೊ ಈ ಹೊಳೆಗೆ ಏನು ಮಾಡ್ತೀರಿ, ಬ್ರಿಡ್ಜ್ ಹಾಕಿದರೆ ಮಾತ್ರ ಈ ರೀತಿ ಇದೆ. ಸೊ 2 ಬ್ರಿಡ್ಜ್ ಬರಬೇಕಂತ ಎಣಿಸ್ಕೊಳ್ಳಿ, ಈ ರೀತಿ. ಇದು ಹೊಳೆ ಅಂತ ಎಣಿಸ್ಕೊಳ್ಳಿ, ರೈಟ್. ಸೊ 2 ಬ್ರಿಡ್ಜ್ ಬೇಕಂತ ಎಣಿಸ್ಕೊಳ್ಳಿ, ಇಲ್ಲಿ ಬ್ರಿಡ್ಜ್ ಇಲ್ಲ ನಿಮಗೆ ಇಲ್ಲಿ, ರೈಟ್. ಸೊ ಬ್ರಿಡ್ಜ್ ಇಲ್ಲ ಅಂತ ಎಣಿಸ್ಕೊಳ್ಳಿ. ಸೊ ಈ ರೀತಿ ಬಂದಿದೆ, ಕ್ಲಿಯರ್. ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ, ನೀವು ಈ ಕಡೆಯಿಂದ ಹೀಗೆ ಇಲ್ಲಿಗೆ ರೀಚ್ ಆಗಬೇಕು ಈ ಪ್ಲೇಸಿಗೆ. ಆವಾಗ ನಿಮ್ಗೆ ಎಷ್ಟು, 1 ಅವರ್ ಬೇಕು, ಅಂದರೆ 60 ಮಿನಿಟ್ಸ್ ಬೇಕಂತ ಎಣಿಸ್ಕೊಳ್ಳಿ. 1 ಅವರ್ 60 ಮಿನಿಟ್ಸ್ ಬೇಕು. ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಇಲ್ಲಿಂದ ರಿಯಾಕ್ಟೆಂಟ್ ಇದೆ, ಇಲ್ಲಿ ಪ್ರಾಡಕ್ಟ್ ಇದೆ. ಸೊ ಹೀಗೆ ಬರಬೇಕಿದ್ರೆ ಎಷ್ಟು, 60 ನಿಮಿಷ ಬೇಕು, ರೈಟ್. ಸೊ ಇವಾಗ ನಾನು ಇಲ್ಲಿ ಬ್ರಿಡ್ಜ್ ಮಾಡಿದರೆ, ಸೊ ಇಲ್ಲಿ ಬ್ರಿಡ್ಜ್ ಮಾಡಿದರೆ ಅಂತ ಎಣಿಸ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಎಷ್ಟು, 30 ಮಿನಿಟ್ಸ್ ಸಾಕು, ಬೇಡ 15 ಮಿನಿಟ್ಸ್ ತಗೊಳ್ಳಿ ಸಾಕು, 15 ಮಿನಿಟ್ಸ್ ಸಾಕು. ಸೊ ಇಲ್ಲಿಂದ ಹೀಗೆ ಹೋದರೆ 60 ನಿಮಿಷ ಬೇಕು, ಇಲ್ಲಿಂದ ಡೈರೆಕ್ಟ್ ಹೀಗೆ ಬಂದರೆ 15 ಮಿನಿಟ್ಸ್ ಬೇಕು, ರೈಟ್. ಸೊ ನಾವು ದಿಸ್ ಬ್ರಿಡ್ಜ್ ಆ್ಯಕ್ಟ್ ಆಸ್ ವಾಟ್, ಕ್ಯಾಟಲಿಸ್ಟ್. ಅಂದರೆ ಕ್ಯಾಟಲಿಸ್ಟ್ ಇರಲಿಲ್ಲ, ನಾನು ರಿಯಾಕ್ಷನಿಗೆ ಕ್ಯಾಟಲಿಸ್ಟ್ ಹಾಕಲಿಲ್ಲ. ಕ್ಯಾಟಲಿಸ್ಟ್ ಅಂದ್ರೆ ಏನು, ದಟ್ ಇಸ್ ಅ ಕಂಪೌಂಡ್. ಅದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇಲ್ದಿದ್ದು ರಿಯಾಕ್ಷನ್ ಹೀಗೆ ಹೋಗುತ್ತೆ, ರಿಯಾಕ್ಷನ್ ಹೀಗಾಗುತ್ತೆ. ಅಂದರೆ ಟೈಮ್ ಎಷ್ಟು ಬೇಕು ಅದಕ್ಕೆ, 60 ನಿಮಿಷ ಬೇಕಂತ ಎಣಿಸ್ಕೊಳ್ಳಿ. ಅರ್ಥ ಆಯ್ತಾ, 60 ನಿಮಿಷ ಬೇಕಂತ ಎಣಿಸ್ಕೊಳ್ಳಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಕೇಳಿದ್ರೆ, ಇಲ್ಲಿ ಬ್ರಿಡ್ಜನ್ನು ನಾನು ಕ್ಯಾಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡಿದ್ರೆ ಏನೋ ಒಂದು ಕಂಪೌಂಡನ್ನು ಹಾಕ್ತೀನಿ. ಇವಾಗ ಇದೆ, ಇದು ಕ್ಯಾಟಲಿಸ್ಟ್ ಇದೆ. ಇವಾಗ ರಿಯಾಕ್ಷನ್ ಎನ್ನುವಂಥದ್ದು, ರಿಯಾಕ್ಟೆಂಟ್ ಎನ್ನುವಂಥದ್ದು ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ಬರಬೇಕಿದ್ರೆ ಈ ಕ್ಯಾಟಲಿಸ್ಟ್ ಥ್ರೂ ಹೋದರೆ, ಈ ಪಾತಲ್ಲಿ ಹೋದರೆ ರಿಯಾಕ್ಷನ್ ಈ ಪಾತಲ್ಲಿ ಹೋಗ್ತಿತ್ತು, ಇವಾಗ ಈ ಪಾತಲ್ಲಿ ಆದರೆ ಏನಾಗುತ್ತೆ, 15 ಮಿನಿಟ್ಸಲ್ಲಿ ನಮ್ಗೆ ಏನು ಸಿಗುತ್ತೆ, ಪ್ರಾಡಕ್ಟ್ ಬರುತ್ತೆ. ಹಾಗಿದ್ರೆ ಈ ಪಾತ್ ಅಂದರೆ ಏನೋ ಮೆಕ್ಯಾನಿಸಮ್, ಬೇರೆ ಬೇರೆ ಸ್ಟೆಪ್ ಇರುತ್ತೆ, ಅದು ಹೇಗೆಲ್ಲ ಹೋಗುತ್ತೆ, ರೈಟ್. ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕಿದ್ರೆ, ರಿಯಾಕ್ಟೆಂಟ್ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ಬರಬೇಕಿದ್ರೆ ತುಂಬ ರಿಯಾಕ್ಟೆಂಟ್ ಇರುತ್ತೆ, ರೈಟ್. ರಿಯಾಕ್ಟೆಂಟ್ ಎನ್ನುವಂಥದ್ದು ಏನಾಗುತ್ತೆ, ಒಂದಕ್ಕೊಂದು ಹತ್ರ ಬರಬೇಕು, ಪರ್ಫೆಕ್ಟ್ ಕೊಲ್ಯೂಷನ್ ಆಗಬೇಕು, ರೈಟ್. ಕೊಲ್ಯೂಷನ್ ಆದಾಗ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ, ಏನೆಲ್ಲ ಆಗುತ್ತೆ, ರೈಟ್. ಕೊಲ್ಯೂಷನ್ ಆಗಬೇಕು ಫಸ್ಟ್ ಥಿಂಗ್ ಇಸ್, ಆ್ಯಂಡ್ ದರ್ ಇಸ್ ಅ ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ಆ್ಯಂಡ್ ನ್ಯೂ ಬಾಂಡ್ ಫಾರ್ಮೇಷನ್ ಆಗಬೇಕು, ಎಕ್ಸಾಕ್ಟಾಗಿ ಕೊಲೈಡ್ ಆಗಬೇಕು. ಇದೆಲ್ಲ ಪ್ರೋಸೆಸ್ ಆದ ನಂತರ ಪ್ರಾಡಕ್ಟ್ ಬರುತ್ತೆ, ಅದಕ್ಕೆ ಒಂದು ಟೈಮ್ ಬೇಕಾಗುತ್ತೆ, ರೈಟ್. ಕ್ಯಾಟಲಿಸ್ಟ್ ಏನು ಮಾಡುತ್ತೆ ಕೇಳಿದ್ರೆ, ಆ ಟೈಮ್ ಅಂದರೆ ಇನ್ನೊಂದು ಬ್ಯಾರಿಯರ್, ಅದೊಂದು ಎನರ್ಜಿ ಬೇಕು, ಹೋಗಿ ಹೊಡ್ಕೊಳ್ಬೇಕು ಅಲ್ವಾ. ಸೊ ಇಲ್ಲಿ ರಿಯಾಕ್ಟೆಂಟ್ ಇಲ್ಲಿದೆ, ಇನ್ನೊಂದು ರಿಯಾಕ್ಟೆಂಟ್ ಇಲ್ಲಿದೆ, ಇಲ್ಲಿಂದ ಇಲ್ಲಿ ಬರಬೇಕಿದ್ರೆ ಎನರ್ಜಿ ಬೇಕು. ಟೆಂಪರೇಚರನ್ನು ಕೊಡ್ತೀರಿ, ಅದು ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಕೈನೆಟಿಕ್ ಎನರ್ಜಿ ಆಗಿ. ಪರ್ಫೆಕ್ಟ್ ಕೊಲಿಷನ್ ಆಗಬೇಕು, ಕೊಲಿಷನ್ ಆದಾಗ ಏನಾಗುತ್ತೆ, ಅಲ್ಲಿ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ, ರೈಟ್. ಬಾಂಡ್ ಫಾರ್ಮೇಷನ್ ಆಗುತ್ತೆ, ಆವಾಗ ಎನರ್ಜಿ ರಿಲೀಸ್ ಆಗ್ಬೋದು, ಏನೋ ಒಂದು ಆಗುತ್ತೆ. ಅದಿಷ್ಟು ಆಗಬೇಕಿದ್ರೆ ಇಲ್ಲಿ ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಬರಬೇಕಿದ್ರೆ ಒಂದು ಸರ್ಟೈನ್ ಎನರ್ಜಿ ಬೇಕಾಗಿರುತ್ತೆ, ಅದು ಗ್ಯಾಪ್ ಇರುತ್ತೆ, ರೈಟ್. ಸೊ ಹೈ ಜಂಪ್ ಮಾಡ್ತೀರಲ್ಲ, ಸೊ ಹೈ ಜಂಪ್ ಮಾಡಿದಾಗ ಏನಾಗುತ್ತೆ, ಬ್ಯಾರಿಯರ್ ಇರುತ್ತೆ ತುಂಬ, ರೈಟ್. ಇಲ್ಲಿಂದ ಇಲ್ಲಿ ಕ್ರಾಸ್ ಮಾಡಬೇಕಂತ ಎಣಿಸ್ಕೊಳ್ಳಿ, ಇದು ರಿಯಾಕ್ಟೆಂಟ್ ಇದೆ, ಇದು ಪ್ರಾಡಕ್ಟ್ ಇದೆ, ಇದು ಎನರ್ಜಿ ಗ್ಯಾಪ್. ಸೊ ಇದು ತುಂಬ ಹೈಟಲ್ಲಿ ಹಾರ್ಲಿಕ್ಕೆ ಆಗಲ್ಲ, ಆವಾಗ ಏನು ಮಾಡ್ತೀರಿ, ಇದನ್ನು ಕಡಿಮೆ ಮಾಡ್ತೀರಿ. ಈಗ ಆರಾಮ್ಸೆ ಹಾರ್ಬೋದು, ಇಲ್ಲಿ ಕಡಿಮೆ ಮಾಡ್ತೀರಿ, ಆರಾಮ್ಸೆ ಹಾರ್ಬೋದು. ಸೊ ಕ್ಯಾಟಲಿಸ್ಟ್ ಏನು ಮಾಡುತ್ತೆ ಕೇಳಿದ್ರೆ, ಗ್ಯಾಪನ್ನು ರೆಡ್ಯೂಸ್ ಮಾಡುತ್ತೆ ಅಲ್ವಾ. ಸೊ ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ ಎನರ್ಜಿ ತುಂಬ ಬೇಕು, ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ ಎನರ್ಜಿ ಜಾಸ್ತಿ ಬೇಡ. ಸೊ ಕ್ಯಾಟಲಿಸ್ಟ್ ಎನ್ನುವಂಥದ್ದು ಏನಾಗುತ್ತೆ, ಸೊ ದಟ್ ಇಸ್ ದ ವಾಟ್ ಎಕ್ಸಾಕ್ಟ್ಲಿ ಕ್ಯಾಟಲಿಸ್ಟ್. ಅದನ್ನು ಮತ್ತೆ ಕಲಿಯುವ. ಸೊ ಇದು ಎನರ್ಜಿ ಗ್ಯಾಪ್, ಎನರ್ಜಿಯನ್ನು ಏನು ಹೇಳ್ತೀವಿ ನಾವು, ಅದನ್ನು ಆಕ್ಟಿವೇಶನ್ ಎನರ್ಜಿ ಅಂದರೆ ಏನು, ಅದನ್ನೆಲ್ಲ ಮತ್ತೆ ಕಲಿತೀರಿ. ಫಾರ್ ಟೈಮ್ ಬಿಂಗ್ ನೋ ದ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್, a catalyst provides alternative path with a lower energy barrier and thus enables larger number of reactants molecules to cross and to take part in the chemical reaction. ಅದರಿಂದ ಏನಾಗುತ್ತೆ, rate of reaction increases in the presence of what, catalyst. Clear? So this is regarding what factor affecting the reaction rate. Number 1, nature of reactant, concentration of the reactant, temperature and the presence of catalyst. Okay, so just note it down, it is very important.